ನಮಸ್ಕಾರ. ಪೇಪರ್ 1 ಘಟಕ 2ರಲ್ಲಿ ಶಿಶುನಾಳ ಶರೀಫರ ವಚನಗಳಿವೆ. ಇದು ಗುಬ್ಬಣ್ಣನವರನ್ನು ಮಾಡಿರೋದು ಪುಸ್ತಕ ಟೆಕ್ಸ್ಟು ಅಂತ ಮೊದಲು ಭಾವಿಸಲಾಗಿತ್ತು. ಆದರೂ ನಾನು ಅದೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಾನು ಮಾಡಿರುವ ತತ್ವಪದಗಳು ಬೇರೆ, ಈಗ ನಿಮಗಿಟ್ಟಿರುವಂತಹ ಪಠ್ಯ ಅನ್ನುವ ತತ್ವಪದಗಳು ಬೇರೆ ಇವೆ. ಹಾಗಾಗಿ ಜೊತೆಗೆ ಲಕ್ಷ್ಮೀನಾರಾಯಣ ಭಟ್ರು ಮಾಡಿದ ಕೆಲಸವನ್ನು ನಾನು ವಿಸ್ತಾರವಾಗಿ ಹೇಳಿದ್ದೆ. ಅದೃಷ್ಟವಶಾತ್ ಲಕ್ಷ್ಮೀನಾರಾಯಣ ಭಟ್ರ ಪುಸ್ತಕದ ಪ್ರಾರಂಭದ ಮುನ್ನುಡಿ ಥರ ಇರೋ ಮಾತುಗಳನ್ನು ಇಲ್ಲಿ ನಿಮಗೆ ಪಠ್ಯವಾಗಿ ಕೊಟ್ಟಿದ್ದಾರೆ. ಇದು ತುಂಬ ಸೊಗಸಾಗಿದೆ. ಹಾಗಾಗಿ ಇದು ಶರೀಫರ ಪರಿಚಯನೂ ಆಗುತ್ತೆ ಮತ್ತು ಅವರ 5 ತತ್ವಪದಗಳಿವೆ, ಅವನ್ನು ಆಮೇಲೆ ನೋಡ್ಬೋದು. ಕರ್ನಾಟಕದ ಕಬೀರ ಅಂತ ಕರೀತಾರೆ. ಅನಕ್ರ ಮಾತಿದು ಎಷ್ಟು ಅರ್ಥ ತುಂಬಿದೆ ನೋಡಿ. ಮಾತಿನಲ್ಲಿ ಎಷ್ಟು ಅರ್ಥ ತುಂಬಿದೆ ನೋಡಿ. ಮಾತಿನಲ್ಲಿ ಸೋರುತ್ತಿರುವುದು ಮನೆಯ ಮಾಳಿಗೆ ಮಾತ್ರವಲ್ಲ, ಅದು ಹೊರಗಿನ ಅರ್ಥ. ಇಂದ್ರಿಯಗಳ ಮಂಗ ಕುಣಿತಕ್ಕೆ, ಲೋಭ ಮೋಹಗಳ ಜೀರುಂಡೆ ಕೊರೆತಕ್ಕೆ ಸಿಕ್ಕು ಬದುಕಿನ ಛಾವಣಿಯೇ ಕುಸಿಯುತ್ತಿದೆ. ಅರಕ್ಷಿತವಾದ ಬಾಳಿನೊಳಗೆ ದುಃಖ ಸಂಕಟಗಳ ಮಳೆ ನೀರು ಸೋರುತ್ತಿದೆ. ಜೀವ ಅಜ್ಞಾನದ ಕತ್ತಲೆಯಲ್ಲಿ ಸಿಕ್ಕಿ ಮೇಲು ನೆಲೆಗೆ ಏರಲಾರದೆ ಹೋಗಿದೆ. ಎಷ್ಟು ಅರ್ಥ, ಎಂಥ ಸರಳ ಮಾತಿನಲ್ಲಿ ಎಂದರೋ ಅನಕ್ರು. ಅವರ ಮುಂದಿನ ಮಾತು ತೀರಾ ಅನಿರೀಕ್ಷಿತವಾಗಿತ್ತು. ಹಿಂದೂ ವೇದಾಂತದ ದೃಷ್ಟಿಕೋನದಿಂದ ಮೂಡಿದ ಈ ಗೀತೆ ಬರೆದವನು ಯಾರೋ ನಾಡಾಡಿ ಅಲ್ಲ, ಮತ ಜಾತಿಗಳ ಗಡಿ ದಾಟಿ ನಿಂತ ಒಬ್ಬ ದೊಡ್ಡ ಮನುಷ್ಯ, ಶರೀಫ್ ಸಾಹೇಬ, ನಮ್ಮ ಕರ್ನಾಟಕದ ಕಬೀರ ಅಂತ ಅನಕ್ರು ಮಾತುಗಳನ್ನು ಕೋಟ್ ಮಾಡ್ತಾರೆ. ವಾಸ್ತವವಾಗಿ ಅನಕ್ರು ಬದುಕಿದಾಗ ಪ್ರಗತಿಶೀಲರ ಕಾಲ, ಅದು 1960-70ರ ದಶಕ. ಆಗ ಶರೀಫ್ ಬಗ್ಗೆ ಹೆಚ್ಚು ಕೆಲಸ ನಡೆದೇ ಇರಲಿಲ್ಲ. ಎಲ್ಲೋ ಇಲ್ಲೊಂದು ಗೀತೆ ಉತ್ತರ ಕರ್ನಾಟಕದವ್ರು ಹಾಡೋರು ಒಂದು ಪುಟ್ ಪುಸ್ತಕ. ನಂತರನೂ 5 ರೂಪಾಯಿ ಕೊಂಡ್ಕೊಂಡಿದ್ದು ಒಂದು ಪುಸ್ತಕ ಇತ್ತು. ಲಕ್ಷ್ಮೀನಾರಾಯಣ ಭಟ್ರ ಪುಸ್ತಕ ಸಿಗೋವರೆಗೆ ಅದು ನನ್ನ ಹತ್ರ ಇತ್ತು. ಸಿಕ್ಕ ಮೇಲೆ ಅದನ್ನು ನಾನು ಇದು ಮಾಡಿದೆ. ಹಾಗೆ ಅನಕ್ರು ಅವರ ಮಾತುಗಳನ್ನು ಕೋಟ್ ಮಾಡ್ತಾರೆ. ಶರೀಫರ ಬಗ್ಗೆ ಅನಕ್ರು ಏನು ಹೇಳುತ್ತಾರೆ? ಪ್ರಶ್ನೆ 2 ಅಂಕದ ಪ್ರಶ್ನೆ ಕೇಳಿದರೆ, ಕೇಳಿದ ಕೂಡಲೇ ಮನಸ್ಸಿಗೆ ತಾಗುವ ದೇಸಿ ಕನ್ನಡದ ಸರಳ ಸಾಲುಗಳು, ಅವು ಒಟ್ಟಾಗಿ ಕಟ್ಟುವ ಒಂದು ಇಡೀ ಚಿತ್ರ. ಆ ಚಿತ್ರದ ಮರೆಗೆ ಇರುವ ವಿಶೇಷವಾದ ಅರ್ಥದಿಂದ ಆಗಬೇಕು. ಮೆರುಗುವ ಅಂತಂದರೆ ಹೇಗೆ ಹೇಳೋಕ್ಕಾಗತ್ತೆ ಹೇಳಿ. ಗೀತರಚನೆಕಾರ ಜನಮಾನಸದಲ್ಲಿ ಶಿಶುನಾಳ ಶರೀಫರು, ಶರೀಫ ಶಿವಯೋಗಿಗಳು, ತತ್ವಪದಕಾರ ಶರೀಫ ಸಾಹೇಬ, ದೊಡ್ಡ ಜ್ಞಾನಿಗಳು ಎಂದು ಜನಜನಿತವಾದವರು. ಶಿಶುನಾಳ ಶರೀಫರನ್ನು ಜನ ಏನಂತ ಕರಿತಿದ್ರು? ಇನ್ನೊಂದು ಪ್ರಶ್ನೆ 2ನೇದು. ಹರಿಹರ ಹಜರತ್ ತತ್ವಗಳ. ಹರಿಹರ ಅಂದರೆ ಹಿಂದೂ ಧರ್ಮ, ಹರಿಹರ ವಿಷ್ಣು ಶಿವ, ಹಜರತ್ ಇಸ್ಲಾಂ ಧರ್ಮದ್ದು ತತ್ವಗಳ ಸಂಗಮವೆನ್ನಿಸಿ ಬಾಳಿದ ಶರೀಫರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಶಿಶುವಿನಹಾಳ ಗ್ರಾಮದಲ್ಲಿ. ಶರೀಫರು ಹುಟ್ಟಿದ್ದು ಎಲ್ಲಿ, ಅವರ ಬಾಲ್ಯ ಹೇಗೆ ಕಳಿತು ಇತ್ಯಾದಿ ಒಂದು ಪ್ರಶ್ನೆ. ಅವರ ತಂದೆ ಇಮಾಮ್, ತಾಯಿ ಹುಜ್ಜುಮ. ಕುಟುಂಬ ತೀರ ಬಡತನದ್ದು. ಆದರೆ ಅಪ್ಪ ಅಮ್ಮ ಹುಡುಗನ ಬಾಳಿನಲ್ಲಿ ಸುರಿದ ಸಂಸ್ಕಾರ ಬಹಳ ದೊಡ್ಡದು. ಇಮಾಮ ಮುಸ್ಲಿಮನಾದರೂ ಹಿಂದೂಗಳ ಮಂತ್ರ ತಂತ್ರ ಶಾಸ್ತ್ರ ಜ್ಯೋತಿಷ್ಯ ಪುರಾಣ ಎಲ್ಲದಕ್ಕೂ ಮನಸ್ಸು ತೆತ್ತವನು. ಹಜರೇಶ ಕಾದರಿಯನ್ನು ಗುರು ಎಂದು ಸ್ವೀಕರಿಸಿದವನು. ಹಜರೇಶ ಕಾದರಿಯೇನು ಅಂತಿಂತವನಲ್ಲ, ಹಿಂದೂ ಮುಸ್ಲಿಂ ಧರ್ಮಗಳ ಸಂಗಮದ ಕನಸು ಕಂಡ ಸಂತ. ಒಮ್ಮೆ ಯಾರೋ ಹಾಕಿದ ಛೇಡಿಕೆಯ ಸವಾಲಿಗೆ ಸುಮ್ಮನೆ ಚೇಷ್ಟೆ ಮಾಡೋದಕ್ಕೋಸ್ಕರ ಹಾಕೋ ಸವಾಲು, ಬಯಸಿ ಬಂದವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟ ಕಾದರಲಿಂಗ ಎಂದು ಕರೆಸಿಕೊಂಡವರು. ತುಂಬ ಸಲ ಬರುತ್ತೆ ಕಾದರಲಿಂಗ ಅನ್ನೋ ಪದ. ಕಾದರಲಿಂಗ ಯಾರು ಅಂಥೇಳಿ ಪ್ರಶ್ನೆ ಕೇಳಿದ್ರೆ ಇದಿಷ್ಟನ್ನು ಬರೀಬೇಕು. ಈಗ ಯಾವ ಒಬ್ಬ ಮುಸ್ಲಿಮನ ಬಗ್ಗೆ ಹೇಳಿದ್ನೋ ಅವನು. ಶರೀಫರ ಹಾಡುಗಳಲ್ಲಿ ಬರುವ ಕಾದರಲಿಂಗ ಇವನೇ. ಇಂಥವನನ್ನು ಗುರುವಾಗಿ ಹಿಡಿದು ಅವನ ಉಪದೇಶಕ್ಕೆ ಮನಸ್ಸು ಬಿಚ್ಚಿದರ ಫಲ ಇರಬಹುದು. ಇಮಾಮನಿಗೆ ಶರೀಫನಂತ ಬಹದ್ದೂರ್ ಮಗ ಹುಟ್ಟಿದ. ಶರೀಫ ಹುಡುಗನಾಗಿದ್ದಾಗಲೇ 2 ಧರ್ಮಗಳನ್ನು ಕಲಸಿ ಉಂಡವನು. ಇಂಡಿಯಾ ದೇಶದಲ್ಲಿ ತುಂಬ ಸುಲಭ ರೀ. ಹಿಂದೂ ತೇಜಸ್ವಿ ಹೇಳ್ತಾರೆ, ಭಾರತೀಯ ಚರಿತ್ರೆಯ ಆಳಗಳಲ್ಲಿ ಇಸ್ಲಾಂ ಧರ್ಮ ಬೆರೆತಿದೆ ಅಂಥೇಳಿ. 1000 ವರ್ಷ ಒಟ್ಟಿಗೆ ಬಾಳೋದು ಅಂದರೆ ಸುಮ್ಮನೆನಾ? ಶರೀಫ ಹುಡುಗನಾಗಿದ್ದಾಗಲೇ 2 ಧರ್ಮಗಳನ್ನು ಕಲಸಿ ಉಂಡವನು. ಇಸ್ಲಾಂ ಧರ್ಮದ ಪರಿಚಯ ಅವನಿಗೆ ಹುಟ್ಟಿನಿಂದಲೇ ಬಂತು. ಜೊತೆಗೆ ಅಪ್ಪ ರಾಮಾಯಣ ಭಾರತಗಳನ್ನು ಹಿಂದೂ ಪುರಾಣ ಕಥೆಗಳನ್ನು ಮಗನಿಗೆ ಹೇಳಿದ. ಅಲ್ಲಮ್ಮನಂಥ ಶಿವಶರಣರ ಜೀವನದ ಸಂಗತಿಗಳನ್ನು ತಿಳಿಸಿದ. ಬಾಲ್ಯದಲ್ಲಿ ಶರೀಫ 2 ಮತಗಳ ಅರ್ಥವತ್ತಾದ ಅಂಶಗಳನ್ನು ಹಾಸುಹೊಕ್ಕಾಗಿ ನೇಯ್ದು ಮತ ಮರುಳತನ ಹುಚ್ಚು. ಇದು ಸುಮ್ಮನೆ ಜಗಳ ಕಾಯ್ತಾರಲ್ಲ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. 2 ಧರ್ಮಗಳಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಒಳ್ಳೆಯದನ್ನು ತೆಗೆದುಕೊಂಡು ಅದರಿಂದ ಬದುಕಬೇಕು, ಅದು ಸರಿಯಾದ್ದು. ಆ ಥರ ಇರೋರು ತುಂಬ ಜನ ಇದ್ದಾರೆ, ಎರಡೂ ಧರ್ಮದಲ್ಲೂ ಇದ್ದಾರೆ.
ತನ್ನನ್ನು ಪಾರು ಮಾಡಬಲ್ಲ ನಿಜಧರ್ಮದ ರಕ್ಷಾ ವಸ್ತ್ರವೊಂದನ್ನು ತನ್ನ ಅರಿವಿಲ್ಲದೆಯೇ ಸಿದ್ಧ ಮಾಡಿಕೊಂಡ. ಲಕ್ಷ್ಮೀನಾರಾಯಣ ಭಟ್ಟ ಮಾತು ಸ್ವಲ್ಪ ಸ್ಟ್ಯಾಂಡರ್ಡು. ಒಂದು ವಸ್ತ್ರ ಸಿದ್ಧ ಮಾಡಿಕೊಂಡ. ವಸ್ತ್ರ ಅಂದರೆ ತನ್ನ ರಕ್ಷಣೆ ಮಾಡುವ ವಸ್ತ್ರ. ಯಾಕೆಂದರೆ ಎರಡೂ ಧರ್ಮದಲ್ಲಿರೋ ಕೆಟ್ಟದಿದೆಯಲ್ಲ, ಕೆಟ್ಟದ್ದು ಅದು ಜಗಳ ಕಾಯಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯುದ್ಧಗಳೇ ಆಗೋಗಿವೆ ಅಲ್ವಾ? ಅಯ್ಯೋ, ಹಿಂದೂ ರಾಜ್ಯ ಪರಸ್ಪರ ಯುದ್ಧ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಇದೆ ಬರೀ ಯುದ್ಧಗಳ ದೇಶನೇ. ಈ ದೇಶ ಮಾತ್ರ ಅಲ್ಲ, ಪ್ರಪಂಚದಲ್ಲೆಲ್ಲ ಅಷ್ಟೇ. ಅದು ಮನುಷ್ಯನ ಸ್ವಭಾವ. ಆದ್ದರಿಂದ ಎರಡೂ ಧರ್ಮದ ಒಳಿತನ್ನು ಸೇರಿಸಿದ್ದು ಶರೀಫನ ಕೆಲಸ. ದಿಕ್ಕು ಬದಲಿಸಿದ ಘಟನೆ ಒಂದು ಜೀವನದಲ್ಲಿ ಏನು ನಡೀತು ಅಂತ ಇದೆ ಪ್ರಶ್ನೆ. ಇನ್ನೊಬ್ಬರಿಗೂ ಕೇಳ್ಬೋದು. ಶರೀಫ ಚಿಕ್ಕ ಹುಡುಗನಾಗಿದ್ದಾಗ ನಡೆದ ಒಂದು ಘಟನೆ ಅವನ ಜೀವನದ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಪಕ್ಕದ ಊರಾದ ಕಳಸದಿಂದ ಗೋವಿಂದ ಭಟ್ಟ ಎಂಬ ಬ್ರಾಹ್ಮಣ ಒಮ್ಮೆ ಶಿಶುವಿನಾಳಕ್ಕೆ ಬಂದ. ಗೋವಿಂದ ಭಟ್ಟ ಸ್ಮಾರ್ತ ಶಾಕ್ತೇಯ ಬ್ರಾಹ್ಮಣ. ಶಾಖೇಯ ಅಲ್ಲ, ಅದು ಶಾಕ್ತೇಯ. ಶಾಕ್ತ ಅಂತ ಒಂದು ಪಂಥ ಇದೆ, ಅದಕ್ಕೋಸ್ಕರ ದೇವಿ ಉಪಾಸಕ. ಅವನು ಬಹಳ ಮಹಿಮಾವಂತ ಎಂದು, ಆಡಿದ್ದೆಲ್ಲ ಆಗಿಬಿಡುವುದೆಂದು ಬಲವಾದ ಪ್ರತೀತಿ ಇತ್ತು. ವೇದಶಾಸ್ತ್ರಗಳನ್ನೆಲ್ಲ ಅರೆದು ಕುಡಿದಿದ್ದ ಈ ಬ್ರಾಹ್ಮಣರ ರೀತಿ ಮಾತ್ರ ವಿಚಿತ್ರವಾಗಿತ್ತು. ಅವನು ಬೇರೆ ಬ್ರಾಹ್ಮಣರಂತಿರಲಿಲ್ಲ. ಜಾತಿ ಮತಗಳ ಪರಿವೆಯೇ ಅವನಿಗಿರಲಿಲ್ಲ. ಎಲ್ಲೆಂದರೆ ಅಲ್ಲಿ ಉಂಡ, ಯಾರೆಂದರೆ ಅವರನ್ನು ಮುಟ್ಟಿಸಿಕೊಂಡ. ಜಾತಿ ಮತದ ಕಟ್ಟುಪಾಡುಗಳಿಗೆ ಸೊಪ್ಪು ಹಾಕದ ಅವನ ವರ್ತನೆ ಊರಿನ ಬ್ರಾಹ್ಮಣರಿಗೆಲ್ಲ ನುಂಗಲಾರದ ತುತ್ತಾಗಿತ್ತು. ಸೆರೆ ಕುಡಿತಾನ, ಹೆಂಡ ಸೆರೆ. ಗಾಂಜಾ ಸೇರ್ತಾನ, ಅದೇ ಸಿಗರೇಟು ಇದರಲ್ಲಿ ಇರೋದಲ್ಲ, ಅದು ಹೊಗೆ ಸೊಪ್ಪು, ಅದು ಗಾಂಜಾ ಅನ್ನೋದೇ ಒಂದು ಬೆಳೆ. ಯಾರೆಂದರೆ ಅವರ ಜೊತೆ ಎಲ್ಲೆಂದರ ಲಲಿತಾನ ಅಂತ ವಿಪ್ರವರ್ಗವೆಲ್ಲ ಅವನನ್ನು ಬೈಯುತ್ತಿದ್ದರೂ ಇವನು ತಮಗೆ ಮೀರಿದವನು ಅಂತ ಅವರಿಗೆ ಒಳಗೊಳಗೆ ಗೊತ್ತಿತ್ತು. ಒಟ್ಟು ಜನಕ್ಕೆ ಮಾತ್ರ ಗೋವಿಂದ ಭಟ್ಟರೆಂದರೆ ಪರಮಗೌರವ. ಅವರ ಜ್ಞಾನ, ಸರಳತೆ, ಅನ್ಯರ ಕಷ್ಟಕ್ಕೆ ಕರಗಿ ಹೋಗುತ್ತಿದ್ದ ತಾಯಿ ಗುಣಕ್ಕೆ ಸುತ್ತಲ ಊರುಗಳ ಜನರೆಲ್ಲ ಮಾರು ಹೋಗಿದ್ದರು. ಗೋವಿಂದ ಭಟ್ಟರು ಶಿಶುನಾಳಕ್ಕೆ ಬಂದು ಒಂದು ಮರದ ಬುಡದ ಕಟ್ಟೆಯ ಮೇಲೆ ಕೂತರು. ಗೋವಿಂದ ಭಟ್ಟರ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ ಇಷ್ಟ ಆಗುತ್ತೆ. ಆಮೇಲೆ ಗೋವಿಂದ ಭಟ್ಟರು ಶರೀಫನ್ನ ನೋಡಿದ್ದು, ಭೇಟಿ ಮಾಡಿದ ಪ್ರಸಂಗವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಮುಂದಿದ್ದು ಬಂದು ಕೂತರು. ಅವರನ್ನು ಕಾಣಲು ಸೇರಿದ ಜನರಲ್ಲಿ ಇಮಾಮನು ಒಬ್ಬ, ಶರೀಫನ ತಂದೆ. ತನ್ನ ಮಗನನ್ನು ಭಟ್ಟರ ಪಾದಕ್ಕೆ ಬೀಳಿಸಿ ಅವನಿಗೆ ವಿದ್ಯೆ ಅನುಗ್ರಹಿಸಬೇಕೆಂದು ಇಮಾಮ ಬೇಡಿಕೊಂಡ. ಆಗ ಜನರಲ್ ವಿದ್ಯಾಭ್ಯಾಸ ಇನ್ನೂ ಜಾರಿಗೆ ಬಂದಿರಲಿಲ್ವಲ್ಲ, ಆದ್ದರಿಂದ ಗೋವಿಂದ ಭಟ್ಟರಿಗೆ ಏನು ತೋಚಿತೋ ಹುಡುಗನನ್ನು ಹತ್ತಿರ ಕರೆದು, ಏ ಶರೀಫ, ನಿನ್ನ ಅಪ್ಪ ಯಾರೋ ಅಂತ ಕೇಳಿದರು. ಸುತ್ತ ಇದ್ದ ಜನಕ್ಕೆ ಆಶ್ಚರ್ಯ, ನಗು. ಇವನೆಂಥ ದಿಕ್ಕಲು ಬ್ರಾಹ್ಮಣ, ಇಮಾಮ ಎದುರಿಗೆ ಇದ್ದಾನೆ, ಆದರೂ ಇಂಥ ಪ್ರಶ್ನೆಯೇ ಅಂತ. ಶರೀಫ ತಟ್ಟನೆ, ಇನ್ಯಾರು ಗುರುಗಳೇ, ನಿಮ್ಮಪ್ಪನೇ ನಮ್ಮಪ್ಪ ಅಲ್ಲವೇ ಎಂದುಬಿಟ್ಟ. ಜನರೆಲ್ಲ ಎಲ್ಲ ಇವನ ಏನದು ಮಾತಾಡ್ತಾನ ಅಂತ ಗಾಬರಿ ಆದರು. ಗೋವಿಂದ ಭಟ್ಟರಿಗೆ ಮಾತ್ರ ಹುಡುಗನ ವೇದಾಂತಿಕ ನೆಲೆ ಕಂಡು ಆಶ್ಚರ್ಯ, ಸಂತೋಷ. ಎಲ್ಲರಿಗೂ ತಂದೆ ಒಬ್ಬನೇ ಅಂತ ಈ ಹುಡುಗನ ವಿಚಾರ ಅಲ್ಲವೇ? ಹುಡುಗ ಜೋರಿದ್ದಾನೆ ಅನಿಸಿತು. ಭಲೆ ಶರೀಫ ಅಂತ ಬೆನ್ನು ತಟ್ಟಿದರು. ಇಮಾಮ, ಭೂಮಿ ಕಸುವಾದ ಕಸುವು ಶಕ್ತಿ. ಭೂಮಿಗೆಂಥದ್ದು ಶಕ್ತಿ? ಬೀಜ ಬಿತ್ತಿದರೆ ಫಲ ಕೊಡುವಂತಹ ಶಕ್ತಿ ಭೂಮಿನಲ್ಲಿದೆ ಅಂತ. ಫಲವತ್ತಾದ ಭೂಮಿ ಅಂತ ನಾವು ಬಳಸೋಲ್ವೇ? ಆದ್ದರಿಂದ ಭೂಮಿ ಕಸುವಾದ, ಬೀಜ ನಾಟ್ತದ, ಅದರಿಂದ ಬೀಜ ಹಾಕಿದ್ರೆ ತಕ್ಷಣ ಬೆಳೆ ಬರುತ್ತೆ. ಭೂಮಿನಲ್ಲಿ ಕಸು ಇಲ್ಲದೆ ಇದ್ದರೆ ಬೀಜ ಬರಲ್ಲ ಅಂತ. ಹುಡುಗನನ್ನು ಹುಡುಗಿ ಹಾಕಿಬಿಡು, ಇನ್ನು ಇವ ನನ್ನ ಮಗ ಎಂದರು. ಭಟ್ಟರ ಹತ್ತಿರ ಮಗನನ್ನು ಓದಲು ಬಿಡಬೇಕು ಅಂತ ಇಮಾಮನಿಗೂ ಆಸೆ ಇತ್ತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಶರೀಫ ಗೋವಿಂದ ಭಟ್ಟರ ಬೆನ್ನು ಹತ್ತಿ ಕಳಸಕ್ಕೆ ನಡೆದ. ಇದು ಶರೀಫನ ಮೊದಲ ಭೇಟಿ. ಗೋವಿಂದ ಭಟ್ಟರು ಶರೀಫನಿಗೆ ಗುರುಗಳಾದರು. ಬಯಸಿದ್ದು ಹಾಲು ಅನ್ನ ಅಂತಂದರೆ ಏನರ್ಥ ಇತ್ಯಾದಿ ಪ್ರಶ್ನೆಗಳು. ಗೋವಿಂದ ಭಟ್ಟರು ಶರೀಫನನ್ನು ಮಗ ಎಂಬಂತೆ ನೋಡಿಕೊಂಡರು. ದೈವ ಕೊಟ್ಟ ವರ ಎಂಬಂತೆ ಜೋಪಾನ ಮಾಡಿದರು. ಶರೀಫನಲ್ಲಿ ತರ್ಕದ ಆಚೆಗೆ ಜಿಗಿಯುವ, ಅಂದರೆ ಬರೀ ವಾದ ಮಾಡೋದ್ರಿಂದ ನಮಗೇನೂ ಸಿಗಲ್ಲ, ಅದರಿಂದ ಆಚೆಗೆ ಹೋಗಬೇಕು ನಾವು, ಅಲ್ಲಿ ನಮ್ಗೆ ಸಾರವತ್ತಾದದ್ದು ಸಿಗುತ್ತೆ. ಅಮೂರ್ತವಾದದ್ದಕ್ಕೆ ಮಿಡಿಯುವ, ಅಂದರೆ ಮೂರ್ತವಾದದ್ದು ಅಂದರೆ ಕಣ್ಣೆದುರಿಗೆ ಕಾಣುವಂಥದ್ದು, ಕಣ್ಣೆದುರು ಕಾಣದೇ ಇರೋದು. ಸಾಮಾನ್ಯವಾಗಿ ಕಣ್ಣೆದುರು ಕಾಣದೇ ಇರೋದನ್ನು ಒಪ್ಪೋದೇ ಇಲ್ಲ, ಅದಕ್ಕೆ ದೇವರಿಲ್ಲ ಅನ್ನೋರಿಲ್ಲ, ಆ ಥರ ಹೇಳೋದು. ಆದರೆ ಇವನಿಗೆ ಅದಿತ್ತು ಗುಣ, ಮಿಡಿಯುವ, ಸೃಷ್ಟಿಯ ರಹಸ್ಯಗಳಿಗೆ ತುಡಿಯುವ. ಸೃಷ್ಟಿಯ ರಹಸ್ಯವನ್ನು ಕಂಡುಹಿಡಿಬೇಕು ಅಂತ ತುಡಿಯೋದು ಇದೆಯಲ್ಲ, ತುಡಿಯೋದು ಮನಸ್ಸಿನಲ್ಲಿ ಆಸೆ, ಅತಿ ಆಸೆ, ಅದು ಎಲ್ಲರಿಗೂ ಇರೋದೇ ಇಲ್ಲ. ಆದ್ದರಿಂದ ಅದು ಅಲೌಕಿಕದ ಹುಚ್ಚು ಚಿಗುರುತ್ತಿರುವುದು ಅವರಿಗೆ ಕಂಡಿತ್ತು. ಹುಡುಗನ ಈ ಅಲೌಕಿಕ ಅಂಶವನ್ನು ಅವರು ಪೋಷಿಸಿ ಬೆಳೆಸಿದರು. ಅಲೌಕಿಕ ಅಂದರೆ ಲೌಕಿಕಕ್ಕೆ ವಿರುದ್ಧ. ನಾವೆಲ್ಲ ಸಾಮಾನ್ಯವಾಗಿ ಲೌಕಿಕ ಜೀವನ ನಡೆಸ್ತಾ ಇರ್ತೀವಿ. ಕಾಫಿ ಕುಡಿ, ತಿಂಡಿ ತಿನ್ನು, ಊಟ ಮಾಡು, ಮಲ್ಕೊ, ನಿದ್ದೆ ಮಾಡು, ಸ್ನಾನ ಮಾಡು, ಬಟ್ಟೆ ಬರೆ, ಒಡವೆ, ವಸ್ತು ಅಂತ ಹೀಗೆ. ಅದನ್ನು ಮೀರಿ ಇನ್ನೊಂದರ ಕಡೆಗಿದೆಯಲ್ಲ ಅಲೌಕಿಕ, ಆಧ್ಯಾತ್ಮದ ಕಡೆಗೆ ತುಡಿಯೋದು. ಶರೀಫ ಕೂಡ ಗೋವಿಂದ ಭಟ್ಟರೇ ತನಗೆ ತಂದೆ, ತಾಯಿ, ಗುರು, ಸರ್ವಸ್ವ ಎಂಬಂತೆ ಅವರಿಗೆ ಗಂಟು ಬಿದ್ದ.
ಸುತ್ತಲ ಜನ ತಬ್ಬಿಬ್ಬಾಗುವ ಹಾಗೆ ಅವರ ಆಪ್ತತೆ ಗುರು ಶಿಷ್ಯರದ್ದು ಬೆಳೆಯಿತು. ಗುರು ಬ್ರಾಹ್ಮಣ, ಶಿಷ್ಯನೋ ಮುಸ್ಲಿಮ. ಭಟ್ಟರು ಮುಸ್ಲಿಮರ ದೃಷ್ಟಿಯಲ್ಲಿ ಕಾಫಿರ, ಅವರು ಮುಸ್ಲಿಮರು ಹಿಂದೂಗಳನ್ನು ಕಾಫಿರ್ ಅಂತ ಕರೀತಾರೆ. ಕಾಫಿರ್ ಅಂದರೆ ನೀಚ ಅಂತ. ಶರೀಫ ಹಿಂದೂಗಳ ದೃಷ್ಟಿಯಲ್ಲಿ ಮ್ಲೇಚ್ಛ. ಮ್ಲೇಚ್ಛ ಅಂದರೆ ಹೊರಗಿನವನು ಅಂತ. ಹಿಂದೂಗಳು ಇವ್ರನ್ನ ಹೊರಗಡೆಯಿಂದ ಬಂದು ನೋಡ್ತಾನೆ. ದಾಳಿಕೋರರು ಮೊಹಮ್ಮದ್ ಗಸ್ನಿ, ಮೊಹಮ್ಮದ್ ಗೋರಿ, ಅಲ್ಲಿಂದ ತಾನೇ ಶುರು 10ನೇ ಶತಮಾನದಿಂದ. ಅದರಿಂದ ಮ್ಲೇಚ್ಛ, ಅದು ಮೇಚ್ಛ ಅಂದರೆ ಅರ್ಥ ಇಲ್ಲ, ಮಾಕೆ ಲಾವತ್ತು ಹಾಕಬೇಕು, ಮ್ಲೇಚ್ಛ ಅಂತ ಓದಬೇಕು. ಆದರೆ ಸದಾ ಕಚ್ಚಾಡುವ ಮತಗಳು ಈ ಇಬ್ಬರಲ್ಲಿ ಮೆಚ್ಚುಗೆಯಿಂದ ಕೂಡಿಕೊಂಡವು. ಗುರು ಶಿಷ್ಯರು ಮತ ವಿವರಗಳ ಹೊರಗಿನ ಕರಟವನ್ನು ತಿರಸ್ಕರಿಸಿ, ಮತದ ಬಗ್ಗೆ ಹೇಳೋದಿಲ್ಲ, ತೆಂಗಿನಕಾಯಿ ಹೊರಗಿನ ಕರಟ ಇರುತ್ತಲ್ಲ ಅದರಿಂದ ತಿನ್ನಕ್ಕಾಗಲ್ಲ, ಗಂಟ್ಲು ಚುಚ್ಚುತ್ತೆ, ಒಳಗಡೆ ಇರೋ ತಿರುಳಿದೆಯಲ್ಲ ಕಾಯಿ, ಧರ್ಮದ ತಿರುಳನ್ನಷ್ಟೇ ಪುರಸ್ಕರಿಸಿದರು. ಪರಸ್ಪರ ಹಾಲು ಸಕ್ಕರೆಯಂತೆ ಬೆರೆತರು. ಶರೀಫರ ಹೆಸರಿನ ಸುತ್ತ ಹೆಣೆದುಕೊಂಡ ಅನೇಕ ಕಥೆಗಳಿವೆ. ಅವು ಎಷ್ಟು ನಿಜವೋ ತಿಳಿಯದು. ಆದರೆ ಅಂಥ ಕಥೆಗಳಿಗೆ ಆಗರವಾಗಬಲ್ಲ ವ್ಯಕ್ತಿತ್ವ ಶರೀಫರದಾಗಿತ್ತು. ಅಂದರೆ ಕಥೆಗಳ ನಿಜನೋ ಸುಳ್ಳೋ ಗೊತ್ತಿಲ್ಲ, ಅದೇನೋ ಪವಾಡ ಮಾಡಿದ್ರು, ಇದನ್ನೆಲ್ಲ ನಾನು ಹೇಳಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಆದರೆ ಅವರ ವ್ಯಕ್ತಿತ್ವ ನೋಡಿದ್ರೆ ಇರ್ಬೋದಪ್ಪ, ಆ ಥರ ಮಾಡೋ ಶಕ್ತಿ ಅವ್ರಿಗಿತ್ತು ಅಂತ ಅನಿಸುತ್ತೆ ಅಂತ. ಶರೀಫ ಇನ್ನೂ ಹುಡುಗ. ಒಮ್ಮೆ ಗೋವಿಂದ ಭಟ್ಟರು ಶಿಷ್ಯರನ್ನೆಲ್ಲ ಹೊಲದಾಚೆ ಇದ್ದ ಬನ್ನಿ ಮಹಾಕಾಳಿಯ ದೇವಾಲಯಕ್ಕೆ ಕರೆದುಕೊಂಡು ಹೊರಟಿದ್ದಾರೆ. ಮಧ್ಯೆ ಅಡ್ಡಲಾಗಿ ಒಂದು ಮುಳ್ಳಿನ ಬೇಲಿ ಬಂತು. ಬೇಲಿ ಕೆಳಗೆ ಬಾಗಿ ನೆಲಕ್ಕೆ ತಗುಲಿಕೊಂಡಿದ್ದ ಒಂದು ಭಾಗದಲ್ಲಿ, ಬೇಲಿ ಉದ್ದಕ್ಕೂ ಹಾಕಿರ್ತಾರೆ, ಯಾರೋ ಬಗ್ಸಿ ಒಂದು ಕಡೆ ಬೇಲಿ ನೆಲಕ್ಕೆ ಕಚ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ನೆಲ ಅಲ್ಲಿ ಬೇಲಿ ಇಲ್ಲ ಅಂತ ಅರ್ಥ. ದಾಟ್ಬೋದು, ಬಟ್ ದಾಟಿದ್ರೆ ಚುಚ್ಕೋತೆ, ದಾಟೋದು ಹೇಗೆ ಇತ್ಯಾದಿ. ನೆಲದವರೆಗೆ ಹೊರಟೋಗಿರುತ್ತೆ ಬೇಲಿ. ಅಲ್ಲಿ ನೆಲಕ್ಕೆ ತಗುಲಿಕೊಂಡಿದ್ದ ಒಂದು ಭಾಗದಲ್ಲಿ ಗೋವಿಂದ ಭಟ್ಟರು ತಮ್ಮ ಪಾದಕ್ಕೆ ಮೆಟ್ಟಿಕೊಂಡು ಆಚೆ ಭಾಗಕ್ಕೆ ಹೋಗಿಬಿಟ್ರು. ಚಪ್ಪಲಿ ಏನಾದ್ರು ಚುಚ್ಚಿದ್ರು, ಚಪ್ಪಲಿ ಇದೆಯಲ್ವಾ, ಅದರಿಂದ ಅವರು ಹಾಗೆ ಮಾಡಿದ್ದಾರೆ. ಅದೇ ಇದು PDF ಆದರೆ ಹೋಗಿಬಿಟ್ರು. ಹುಡುಗರದ್ದು ಬರಿಗಾಲು. ಆಚೆ ಹೋದ ಗುರು ತಮ್ಮ ಪಾದುಕೆಯನ್ನು ಹುಡುಗರ ಕಡೆ ಹಾಕಿದರು. ಅದನ್ನು ಬೇಲಿಯ ಮೇಲಿಟ್ಟು ಅದರ ಮೇಲೆ ಕಾಲಿಟ್ಟು ತಮ್ಮ ಕಡೆ ಬರುವಂತೆ ತಿಳಿಸಿದರು. ಗುರುವಿನ ಮಾತಿಗೆ ಶಿಷ್ಯರೆಲ್ಲ ಮುಖ ನೋಡಿಕೊಂಡರು. ಗುರುವಿನ ಪಾದುಕೆ ತಲೆಯ ಮೇಲೆ ಹೊರುವಂಥದ್ದು, ಅದನ್ನು ಕಾಲಲ್ಲಿ ತುಳಿಯಬಹುದೇ? ಗುರುವೇ ಕೂಗಿ ಕರೆಯುತ್ತಿದ್ದರೂ ಶಿಷ್ಯರು ಒಪ್ಪಲಿಲ್ಲ. ನೀನಾದರೂ ಬರುತ್ತೀಯಾ ಎಂಬಂತೆ ಗುರು ಶರೀಫನ ಕಡೆ ನೋಡಿದರು. ಅವನು ಯಾವ ಮುಜುಗರವಿಲ್ಲದೆ ಅದನ್ನು ಮೆಟ್ಟಿ ಒಂದೇ ಸಲಕ್ಕೆ ಗುರುವಿನ ಬಳಿಗೆ ಜಿಗಿದು ಹೋದ. ಮುಂದೆ ಗುರು ದೇವಿಯ ಬಳಿಗೆ ಕೊಂಡೊಯ್ಯಲು ಸಾಧ್ಯವಾದುದು ಶರೀಫನೊಬ್ಬನನ್ನೇ. ಪಾದುಕೆ ಗುರುವಿನ ಪ್ರತೀಕ ನಿಜ, ಆದರೆ ತತ್ವವನ್ನೇ ತಿರಸ್ಕರಿಸಿ ಪ್ರತೀಕವನ್ನು ಗೌರವಿಸುವುದು ಪೆದ್ದುತನ ಎಂಬ ಗ್ರಹಿಕೆ ತನಗರಿಯದಂತೆಯೇ ಶರೀಫನಲ್ಲಿ ಮೊಳೆದಿತ್ತು. ಇದೇ ತತ್ವವನ್ನೇ ಪ್ರತೀಕ ಅಂದರೆ ಒಂದು ಸಿಂಬಲ್ ಅಷ್ಟೇ, ಅದನ್ನು ಬೇಕಾದಾಗ ಬಳಸ್ಕೋಬೇಕು, ಬೇಡವಾದಾಗ ಬಿಟ್ಬಿಡ್ಬೇಕು. ಒಳಗಡೆ ಇರೋ ತತ್ವ ಮುಖ್ಯ ಅಂತ ಈಗ ತೆಂಗಿನಕಾಯಿ ಹೋಲಿಕೆ ಕೊಟ್ವಲ್ಲ ಆ ಥರ. ಹಾಗೆಂದೇ ಶರೀಫರು ಮುಂದೆ ಮತಗಳ ಹೊರ ಆವರಣವನ್ನು ತಿರಸ್ಕರಿಸಿದರು. ಅವು ಸಂಕೇತಿಸಬೇಕಾದ ಧರ್ಮಕ್ಕೆ ಮಾತ್ರವೇ ತಲೆಬಾಗಿದರು. ಒಮ್ಮೆ ಗೋವಿಂದ ಭಟ್ಟರು ಶರೀಫನ ಜೊತೆ ಹೋಗುತ್ತಿದ್ದಾರೆ. ದಾರಿಯಲ್ಲಿ ಒಂದು ಬಂಗಾರದ ಕಡಗ ಬಿದ್ದಿದ್ದು ಕಾಣಿಸಿತ್ತು. ಅದೇ ಯಾರಪ್ಪ ಬಿಡಿಸ್ಕೊಂಡು ಹೋದವರು, ಬಂಗಾರದ ಕಡಗನ ಅಂತ ಕಾಲಿಗೆ ಹಾಕಿರ್ತಾರೇನೋ, ಕಾಲಿಗೆ ಬೆಳ್ಳಿ ಕಡಗ ಹಾಕ್ತಾರೆ ಸಮಯ, ಅದು ಬಿದ್ದೋಗಿದೆ, ಯಾರೋ ಬಿಡಿಸ್ಕೊಂಡು ಹೋಗ್ಯಾರೆ. ಶರೀಫ ಇನ್ನೂ ಅದನ್ನು ನೋಡಿಲ್ಲ. ಕಂಡರೆ ಇನ್ನೂ ಬಲಿಯದ ಮನಸ್ಸು ಹೊನ್ನಿನ ಮೋಹಕ್ಕೆ ಬಿದ್ದಿತು ಅಂತ ಗುರುವಿಗೆ ಅನ್ನಿಸಿತು. ಲೋ ಶರೀಫ, ಆ ಎಕ್ಕೆಯ ಗಿಡದಿಂದ 4 ಎಲೆ ಕಿತ್ತುತ್ತಾರೋ, ತಂಬಾಕು ಸೇದಲು ಆಗುತ್ತೆ. ಎಕ್ಕೆ ಗಿಡದ ಎಲೆ ಎಕ್ಕದ ಗಿಡ ಅಂತಾರೆ, ದಪ್ಪ ಇರುತ್ತೆ, ತುಂಬ ದಿಕ್ಕಿರುತ್ತೆ. ಅದರೊಳಗೆ ಹೊಗೆ ಸೊಪ್ಪನ್ನು ಪುಡಿ ಮಾಡಿ ಹಾಕ್ಬಿಟ್ಟು ಸುಳ್ಳಿ ಸುತ್ಕೊಂಡ್ಬಿಟ್ಟು ಅದನ್ನೇ ಸಿಗರೇಟ್ ಥರ ಮಾಡ್ಕೊತಿದ್ರಂತೆ ಹಿಂದೆ ಎಲ್ಲ. ಸಿಗರೇಟ್ ಆಗ್ಬೋದು, ಬಿಡಿ ಆಗ್ಬೋದು. ಅದನ್ನು ಹೋಗೋಲ್ಲಿ ತೊಂಬಾರಂತ ಕಳಿಸ್ಬಿಟ್ಟು ಶರೀಫ ಹೋಗುತ್ತಾರೆ. ಅಲ್ಲೇ ಅಡ್ಡಾಡುವಂತೆ ನಟಿಸುತ್ತಾ ಕಡಗವನ್ನು ತಗ್ಗಿಗೆ ಅಂದರೆ ಒಂದು ಹಳ್ಳ ಮಾಡಿ ಅದಕ್ಕೆ ತಳ್ಳಿಬಿಟ್ಟು ಮೇಲೆ ಮಣ್ಣು ಸರಿಸಿ ನಡೆದರು. ಶರೀಫ ಎಲೆ ತೆಗೆದುಕೊಂಡು ಬಂದ. ಬರುವಾಗ ಗುರು ಮಾಡಿದ್ದ ಮಣ್ಣು ಗುಪ್ಪೆಯ ಮೇಲೆ ಗಕ್ಕನೆ ವಾಂತಿ ಮಾಡಿಕೊಂಡ. ನಾವು ಸಿನಿಮಾ ನೋಡುವಾಗ ಏನು ಕಾಣಿಸುತ್ತೆ ಅಂದರೆ ಅವನು ಮುಳ್ಳಿಡ್ತಾನೆ ಅವನು ಅದ್ರ ಮೇಲೆ ಅಂತಲ್ವಾ. ಸಿನಿಮಾದಲ್ಲೆಲ್ಲ ವಾಂತಿ ಮಾಡ್ಕೊಳ್ಳೋದನ್ನು ತೋರಿಸೋದು ಅಷ್ಟು ಸರಿಯಲ್ಲ ಅಂತ ಕಾಣಿಸುತ್ತೆ ಅಂತ ಕಾಣುತ್ತೆ. ಅಥವಾ ಅದೊಂದು ಕತೆ ಇದೊಂದು ಕತೆ, 2 ಥರ ಕತೆ ಇರಬಹುದು. ಯಾಕೋ ಶರೀಫ ಆ ಪಾಟಿ ವಾಂತಿ ಮಾಡಿಕೊಂಡೆ ಎಂದರು ಗುರು. ಸ್ವಾಮಿ, ನಾನು ಹೊನ್ನಿಗೆ ಮನಸ್ಸು ಇಳಿಬಿಟ್ಟೇನೆಂದು ಹೆದರಿ ಕಾಪಾಡಲು ನೋಡಿದಿರಿ. ನಿಮ್ಮ ಕರುಣೆ ದೊಡ್ಡದು, ನನಗೆ ಅಭಯವಿಲ್ಲ. ಆದರೆ ನಿಮ್ಮ ಇತರ ಶಿಷ್ಯರು ಈ ದಾರಿಯಲ್ಲೇ ಬರಲಿದ್ದಾರೆ. ಅವರು ಕುತೂಹಲಕ್ಕೆ ಗುಪ್ಪೆ ಕೆದಕಿಯಾರೋ, ಏನು ಮಣ್ಣು ಗುಡ್ಡೆ ಇದೆಯಲ್ಲ ಅಂತ ಕೆದಕ್ಬಿಟ್ರೆ ಹೊನ್ನು ಅವರ ಎದೆಗಿಡಿಸಿತು. ಅದರ ತಂಟೆಗೆ ಹೋಗದಿರಲಿ ಅಂತ ಗುಪ್ಪೆಯ ಮೇಲೆ ವಾಂತಿ ಮಾಡಿಕೊಂಡೆ ಎಂದ ಶರೀಫ. ಬಯಸಿ ತಿಂದ ಅನ್ನವೆಲ್ಲ ಹೊರಗೆ ಹೋಯಿತಲ್ಲೋ ಎಂದರು ಗುರು ನಗುತ್ತಾ. ಅದು ಅನ್ನ ಯಾಕಾದೀತು? ಒಳಗಿದ್ದ ಮೋಹ ಮಾಯೆಗಳ ಕಶ್ಮಲ. ನೋಡಿ, ಅನ್ನನೇ ವಾಂತಿ ಮಾಡಿದ್ದಾನೆ, ಆದರೆ ವಾಂತಿ ಮಾಡಿದ್ದು ಒಳ್ಳೆಯ ಉದ್ದೇಶದಿಂದ, ಆದ್ದರಿಂದ ಅದು ಅನ್ನ ಅಲ್ಲ, ಅದು ಕಶ್ಮಲ.
ಏನು ಮೋಹ ಮಾಯೆಗಳ ಕಶ್ಮಲ, ನಿಮ್ಮ ಅನುಗ್ರಹದಿಂದ ಅದು ಕಳೆಯಿತು ಎಂದು ನಡೆದ ಶರೀಫ. ಇದು ಒಂದು ಪ್ರಸಂಗ. ಈ ಪ್ರಸಂಗದ ಮೇಲೂ ಪ್ರಶ್ನೆ ಬರ್ಬೋದು 2 ನಂಬರ್ಗೆ. ಇಲ್ಲೇರು ಗುರು ಶಿಷ್ಯರ ಸಂಬಂಧ ಇತ್ಯಾದಿ ಆ ಥರನೂ ಕೇಳಿದ್ರು. 2 ನಂಬರ್ 5 ನಂಬರ್ಗೆ ಅಥವಾ 10 ನಂಬರ್ಗೆ ಗುರುವಿನ ಎಚ್ಚರ, ಶಿಷ್ಯನ ಸಾಮರ್ಥ್ಯ ಎರಡನ್ನೂ ಒಟ್ಟಿಗೆ ಹೇಳುವ ಕಥೆ ಇದು. ತಮ್ಮ ಸಹಾಯ ಅಗತ್ಯವೇನೋ ಎಂದು ಗುರು ಶಿಷ್ಯನನ್ನು ಮೇಲೆತ್ತಿಕೊಳ್ಳಲು ಕೈಚಾಚುತ್ತಿದ್ದರೋ ಶಿಷ್ಯ ಆ ಸಂದೇಹದ ನಿವಾರಣೆ ಮಾಡುತ್ತಾ ತಾನಾಗಿ ಮೇಲಿನ ಮೆಟ್ಟಲಿಗೆ ಹತ್ತುತ್ತಿದ್ದ, ಗುರುವನ್ನೇ ಚಕಿತಗೊಳಿಸುತ್ತಿದ್ದ. ಉಪನಯನ. ಸಾಬರ ಹುಡುಗನನ್ನು ಕಟ್ಟಿಕೊಂಡಿದ್ದಾನೆ ಅಂತ ಗೋವಿಂದ ಭಟ್ಟರಿಗೆ, ಕಾಫಿರನ ಕಾಲಿಗೆ ಬಿದ್ದಿದ್ದಾನೆ ಅಂತ ಶರೀಫನಿಗೆ ಕಾಟ ಕೀಟಲೆ ಶುರುವಾದವು. ಆದರೇನು, ಸದಾ ಸೃಷ್ಟಿ, ಬ್ರಹ್ಮ, ಜೀವ, ಮಾಯೆ ಅಂತ ಚರ್ಚೆ ಮಾಡುತ್ತಾ ಬ್ರಹ್ಮಾನಂದದ ಅಮಲಿನಲ್ಲಿ ಎಂಬಂತೆ ತಿರುಗುತ್ತಿದ್ದ ಈ ಅವಧೂತ ಜೋಡಿ, ಅವಧೂತ ಅಂದರೆ ಒಂದು ರೀತಿ ಇದು ಲೌಕಿಕ ಜೀವನವನ್ನು ಮೀರಿದವರು ಅಂತ ಅರ್ಥ ಅಷ್ಟೇ, ಸನ್ಯಾಸಿಯ ಥರ ಇರುವವರು ಅನ್ನೋದಕ್ಕೆ ಅವಧೂತ ಅಂತಾರೆ. ಇವರಿಬ್ಬರು ಅವಧೂತ ಜೋಡಿ ಅಂದರೆ, ಅವಧೂತ ಜೋಡಿ ಯಾರು ಅಂತಲೂ ಕೇಳ್ಬೋದಲ್ವ. ಅದಕ್ಕೆಲ್ಲ ಸೊಪ್ಪು ಹಾಕಲಿಲ್ಲ. ಸೊಪ್ಪು ಹಾಕ್ತಾ ಇರೋದು ಅಂತಂದರೆ ಕೇರ್ ಮಾಡಲಿಲ್ಲ, ಅದಕ್ಕೆ ಗಮನ ಕೊಡಲಿಲ್ಲ. ಹಾಗೆ ನೋಡಿದರೆ ಇದ್ದಕ್ಕಿದ್ದಂತೆ ಎಂಥದೋ ಅನಿರೀಕ್ಷಿತವಾದದ್ದನ್ನು ಮಾಡಿ ಅವರನ್ನು ಹೊತ್ತಿಗೆ ಬೆಚ್ಚು ಬೀಳಿಸುತ್ತಿದ್ದವರು ಗುರು ಶಿಷ್ಯರೇ. ಅಂಥದ್ದೊಂದು ಘಟನೆ. ಒಮ್ಮೆ ಊರಿನ ಅರಳಿಕಟ್ಟೆಯ ಮೇಲೆ ಗೋವಿಂದ ಭಟ್ಟರು ಕೂತಿದ್ದಾರೆ. ಕೆಲವರು ಮೇಲು ಜಾತಿಯ ಜನರು ಅಲ್ಲೇ ಇದ್ದಾರೆ. ಆ ಹೊತ್ತಿಗೆ ಶರೀಫ ಅಲ್ಲಿಗೆ ಬಂದ. ಭಟ್ಟರು ಬಾರೋ ಶರೀಫ ಅಂತ ಕರೆದು ಅವನನ್ನು ಮೈಗೆ ತಗುಲಿಸಿಕೊಂಡೇ ಕೂತರು. ಅದನ್ನು ನೋಡಿ ಜಾತಿ ಜನಕ್ಕೆ ಮೈಯೆಲ್ಲ ಉರಿದು ಹೋಯಿತು. ತಮ್ಮನ್ನು ಚುಚ್ಚಬೇಕು ಅಂತಲೇ ಭಟ್ಟರು ಇದನ್ನೆಲ್ಲ ಮಾಡುತ್ತಿದ್ದಾರೆ ಅಂತ ಅನುಮಾನ ಹುಟ್ಟಿತು. ಏನು ಭಟ್ಟರೆ, ಆ ಸಾಬರ ಹುಡುಗ ನಿಮಗೆ ಬ್ರಾಹ್ಮಣ ಉಡುವಿನ ಹಾಗೆ ಕಾಣಿಸುತ್ತಾನೋ? ಮಡಿ ಮೈಲಿಗೆ ಮೇಲೂ ಕೀಳು ಯಾವುದರ ಎಚ್ಚರವೂ ನಿಮಗೆ ಇಲ್ಲ ಅಂತ ಕಾಣುತ್ತೆ ಎಂದು ಅವರನ್ನು ನಿಂದಿಸಿದರು. ಭಟ್ಟರು ಸಿಟ್ಟಿಗೆಳಲಿಲ್ಲ, ನಕ್ಕು ಬಿಟ್ಟರು. ಎಲ್ಲ ಏನು ಬೆರ್ಕಿದ್ದೀರಪ್ಪ ನೀವು, ಹುಟ್ಟಿದಷ್ಟಕ್ಕೆ ಬ್ರಾಹ್ಮಣನಾಗಿ ಬಿಟ್ಟೋರು, ಈ ಗಟ್ಟಿ ಹುಡುಗನ ನಿಂದಿಸ್ತೀರಲ್ಲ, ಇವನಿಗಿಂತ ದೊಡ್ಡ ಬ್ರಾಹ್ಮಣ ಇಲ್ಲಿ ಅದು ಯಾವನಿದಾನೆ ಹೇಳ್ರಪ್ಪ ಎಂದವರೇ ತಮ್ಮ ಮೈಮೇಲಿದ್ದ 3 ಎಳೆ ಜನಿವಾರ ತೆಗೆದು ಶರೀಫನ ಕೊರಳಿಗೆ ಹಾಕಿ ಅವನನ್ನು ಅಪ್ಪಿಕೊಂಡು ಬಿಟ್ಟರು. ಹಂಗಿಸಿದ್ದವರ ಮುಖ ಕಪ್ಪಿಟ್ಟು ಹೋಯಿತು. ಶರೀಫನೋ ಭಾವಪರವಶನಾಗಿ ಗುರುವಿಗೆ ದಂಡ ನಮಸ್ಕಾರ ಹಾಕಿಬಿಟ್ಟ. ಅಲ್ಲಿ ಬರೋ ಹಾಡು, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದಿ ಬ್ರಹ್ಮಜ್ಞಾನ ನೀ ಪಡೆ ಎಂದು ಸಂಧ್ಯಾವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದಂದುಗ ಅಳಿ ಎಂದು ಪದವಿಭಾಗ, ಯಮದಂದುಗ ಅಳಿ ಎಂದು ಶಿಶುನಾಳಾಧೀಶ ಗುರು ತನ್ನೊಡಲೋಳು ವಶವಾದ ಸೂತ್ರವನ್ನು ನಸುನಗುತ್ತಲೇ ತೆಗೆದು ಅಲ್ಲಿಯೇ ತೊಡಿಸಿದ. ಉಸುರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಇದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಯಾಕೆಂದರೆ ಇದು ಟೆಕ್ಸ್ಟ್ ಅಲ್ಲ. ಆದ್ದರಿಂದ ಅಕಸ್ಮಾತ್ ಕೇಳಿದ್ರೂ ನಾನು ಬಿಡಿಸಿ ಪದವಿಭಾಗ ಮಾಡಿದ್ದೀನಿ. ಇನ್ನು ಮುಂದಿನ ಪದ್ಯಗಳನ್ನು ಮಾಡ್ತೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಆಗ್ಬೋದು. ಯಾಕೆಂದರೆ ಎಲ್ಲ ತತ್ವಪದಗಳಲ್ಲೂ ಒಂದೇ ತಿರುಳು ಇರುತ್ತೆ ಎಂದು ಶರೀಫರು ಹಾಡಿದ್ದಾರೆ. ಸಂಧ್ಯಾವಂದನೆ ಕಲಿಸಿ ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ ಅರ್ಥನವರೇ. ಆನಂದದ ಬಿಂದುವಿನ ಮಧ್ಯೆ ನಿಲ್ಲಿಸಿ ಆತ್ಮದ ಜಲದಲ್ಲಿ ಮನಸ್ಸನ್ನು ನಂದಿಸಿ ಎಂದೆಂದಿಗೂ ಯಮನ ಹಿಡಿತದಿಂದ ತನ್ನನ್ನು ಪಾರು ಮಾಡಿಬಿಟ್ಟ. ದಂದುಗ ಅಂದರೆ ಕಷ್ಟ ಅಂತ, ಹಿಡಿತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತನ್ನ ಗುರುವಿನ ಬಗ್ಗೆ ಶರೀಫರಿಗೆ ಅಪಾರ ಅಭಿಮಾನ. ಗುರುಗಳು ಮಠಗಳು 1000 ಇದ್ದಾವು, ಆದರೆ ಶಿಷ್ಯನ ದೃಷ್ಟಿಯ ಪೊರೆ ಕಳಚಿ ಅವನನ್ನು ಸತ್ಯಕ್ಕೆ ಎದುರೆದುರು ನಿಲ್ಲಿಸಬಲ್ಲ ಗುರು ಇವರೊಬ್ಬರೇ ಅಂತ ಶರೀಫರು ನಂಬಿದರು. ಅವರು ಗುರುವನ್ನು ಕುರಿತು ಬರೆದ ಎಲ್ಲರಂಥವನು ಅಲ್ಲ ನನ್ನ ಗಂಡ ಎಂಬ ಪದ್ಯವಂತೂ ಹೌದು, ಇದು ಗೋವಿಂದ ಭಟ್ಟರಿಗೆ ಅಂತ ಹೇಳಿ ಇತ್ತೀಚಿನ ಒಂದು ವ್ಯಾಖ್ಯಾನ. ಸ್ವಲ್ಪ ಬೇರೆ ಅರ್ಥನೂ ಇದೆ, ಅದನ್ನ 2 ಅರ್ಥನೂ ಹೇಳ್ತೀನಿ ಅದನ್ನು ಮಾಡುವಾಗ. ಎಂಬ ಪದ್ಯವಂತೂ ಅತ್ಯಂತ ಮಾರ್ಮಿಕವಾದದ್ದು. ಅಲೌಕಿಕದ ಸೆಳೆತ ಅಂತರಂಗದ ಚೀರಾಟವಾದಾಗ ಅವನನ್ನು ಗೊತ್ತು ಗುರಿಗೆ ಹಚ್ಚುವ ಗುರು ತಾನೇ ಗುರು ತಾನೇ ಶಿಷ್ಯನನ್ನು ಹುಡುಕಿಕೊಂಡು ಬರುತ್ತಾನೆ ಎನ್ನುವ ನಂಬಿಕೆ ಇದೆ. ತೋತಾಪುರಿ ಮತ್ತು ಭೈರವಿ ಬ್ರಾಹ್ಮಣಿ ಶಿಷ್ಯ ರಾಮಕೃಷ್ಣ ಪರಮಹಂಸರನ್ನು ಅವರು ಇದ್ದಲ್ಲಿಗೆ ಅರಸಿ ಬಂದರು. ವಿವೇಕಾನಂದರು ಹಾಗೆ ಹೋದರು. ವಿವೇಕಾನಂದರು ನರೇಂದ್ರ ಅನ್ನೋ ಹೆಸರಿತ್ತು ಅದಕ್ಕೆ ಮುಂಚೆ. ತೋತಾಪುರಿ ಅಂತ ಒಬ್ಬ ಶಿಷ್ಯ ಮತ್ತು ಭೈರವಿ ಬ್ರಾಹ್ಮಣಿ ಎನ್ನುವಂಥ ಇನ್ನೊಬ್ಬ ಶಿಷ್ಯ, ಅಥವಾ ಭೈರವಿ ಅಂತೊಬ್ಬ ಬ್ರಾಹ್ಮಣಿ ಅಂತೊಬ್ಬ ರಾಮಕೃಷ್ಣ ಪರಮಹಂಸರು ತುಂಬ ಶಿಷ್ಯರಿದ್ದರಪ್ಪ, 1000 ಜನ ಅಂತೆ. ಸುಮಾರು ಜನರ ಫೋಟೋ ಅಲ್ಲಿ ರಾಮಕೃಷ್ಣ ಮಠದಲ್ಲಿ ಇದೆ. ಶರೀಫರಿಗೆ ಗುರು ಸಿಕ್ಕಿದ್ದು ಹಾಗೆಯೇ. ಪ್ರಾಚೀನ ಕಾಲದ ಗುರು ಶಿಷ್ಯರ ಗಾಢ ಸಂಬಂಧದ ಕಲ್ಪನೆ ಗೋವಿಂದ ಭಟ್ಟ ಶರೀಫರಲ್ಲಿ ತನ್ನನ್ನು ಇನ್ನೊಮ್ಮೆ ಸಾಕ್ಷಾತ್ಕರಿಸಿಕೊಂಡಿತು ಎನ್ನಬಹುದು. ಒಮ್ಮೆ ಶರೀಫರು ಕಳಸಕ್ಕೆ ಬರುವಾಗ ಎದುರಿಗೆ ಕೆಲವರು ಬಂದರು. ಶರೀಫರು ತಮ್ಮ ಚಪ್ಪಲಿಗಳನ್ನು ಬಗಲಲ್ಲಿಟ್ಟುಕೊಂಡು ಆನಂದದಿಂದ ಹಾಡುತ್ತಾ ಬರುತ್ತಿದ್ದಾರೆ. ಎದುರಿಗೆ ಬಂದವರು ಇದನ್ನು ನೋಡಿ ಬೆರಗಾದರು. ಶುದ್ಧ ಹುಚ್ಚು ತುರ್ಕ ಅನಿಸಿರಬೇಕು. ಯಾಕೆ ಶರೀಫರೇ ಹಿಂಗೆ ಯಾಕೆ ಮಾಡ್ತೀರಿ? ಮೊಚ್ಚೆ ಅಂತಂದರೆ ಚಪ್ಪಿ ಅಂತ, ಅದಕ್ಕೆ ಮೋಚಿ ಅನ್ನೋ ಪದ ಇದೆ ನೋಡಿ.
ಮಾಸ್ತಿಯವ್ರದ್ದು ಒಂದು ಕಥೆನೂ ಇದೆ ಮೋಚಿಯಿಂದ. ಮೋಚಿಂದರೆ ಚಪ್ಪಲಿ ಹೊಲಿಯೋದು ಹೇಳ್ತಾರೆ, ಇಲ್ಲಿ ಮೋಚಿಂದರೆ ಚಪ್ಪಲಿ. ಬಗಲಾಗಿ ಯಾಕೆ ಇಟ್ಟಿರಿ, ಬಗಲಾಗಿ ಅಂದರೆ ಕಗ್ಲಲ್ಲಿ ಇಟ್ಕೊಂಡಿದ್ದೀರಿ ಯಾಕೆ, ಮತ್ತು ಗುಡಿಯೊಳಗೆ ಮೊಚ್ಚೆ ಹ್ಯಾಂಗೆ ಹಾಕಿಕೊಳ್ಳೋದಪ್ಪ ಎಂದರು ಶರೀಫರು. ದೇವಸ್ಥಾನದೊಳಗೆ ಹೇಗಪ್ಪ ಚಪ್ಪಲಿ ಹಾಕೊಂಡು ಓಡಾಡೋದು ಕೇಳಿದವರಿಗೆ ಆಶ್ಚರ್ಯ. ಅಲ್ಲ ಶರೀಫರೇ, ಈ ಗುಡಿಯಲ್ಲಿ ಬಂದು ನೀವು ರಸ್ತೆಯೊಳಗೆ ಬರ್ತಿಲ್ವೇನು ಎಂದರು. ಶರೀಫರು ಕಳಸ ಊರಿನ ಕೈ ಮಾಡಿ, ಹುಚ್ಚಪ್ಪಗಳ ಈ ಊರಾಗ ನನ್ನ ಗುರುದೇವರು ಇಲ್ಲೇನು, ಗೋವಿಂದ ಗುರು ಇರೋ ಈ ಊರೇ ನನಗೆ ದೇವಾಲಯ, ಇಲ್ಲಿ ಮೊಚ್ಚೆ ಹಾಕಿಕೊಳ್ಳೋದು ಹೆಂಗೆ ಎಂದವರೇ ಮೊಚ್ಚೆಯನ್ನು ಬಗಲಿಂದ ತೆಗೆಯದೆ ಹಾಗೆ ಹಾಕಿಕೊಳ್ಳುತ್ತಾ ಹೋಗಿಬಿಟ್ಟೆವು. ಈ ಥರ ಅಧ್ಯಾತ್ಮದ ಆನಂದ ಅಂದರೆ ಏನು ಅಂತ ಈ ಥರ ಬೇರೆ ಬೇರೆ ಅರ್ಥವನ್ನು ನಾವು ಕಾಣಬೇಕು. ಲೌಕಿಕ ನಾವೆಲ್ಲ ಸಮನ್ವಯ ಕೊಡ್ತೀವಲ್ಲ ಅರ್ಥ, ಅದನ್ನು ಕೊಡೋ ಹಾಗೆ ಇಲ್ಲ. ಮಸೀದಿ ನಮಾಜು ಎಲ್ಲ ಬಿಟ್ಟು ಕೂತಿದ್ದ ಶರೀಫರನ್ನು ಒಬ್ಬ ಮುಲ್ಲಾ ಕೇಳಿದ, ಏನೋ ಶರೀಫ, ಮಸೀದಿಗೆ ಬರೋದು ಬಿಟ್ಟು ಕೂತಿ ನಮಾಜು ಅಂತೂ ಕೇಳಲೇಬೇಡ, ಹೋಗಲಿ ಹಾಗಂದ್ರೆ ಏನಂತ ಅಂತಲಾದರೂ ನಿನಗೆ ಗೊತ್ತೇನು ಅಂತ. ಶರೀಫರು ಚಟ್ಟನೆ ತಮ್ಮ ಮೈ ತೋರಿಸಿ ಹೇಳಿದರು, ಇದು ಬಿಟ್ಟು ಇನ್ಯಾವುದಪ್ಪ ಮಸೀದಿ, ತಮ್ಮ ದೇಹನೇ ಮಸೀದಿ ಅಂತಾರೆ. ಬಸವಣ್ಣವ್ರ ವಚನ ಬರುತ್ತೆ, ನೆನಪಾಗುತ್ತಲ್ವಾ, ಮುಳ್ಳವರು ಶಿವಾಲಯ ಮಾಡುವರು ನಾನೇನು ಬಡವನಯ್ಯ, ಎನ್ನ ಕಾಲಿಕಂಬ ದೇಹವೇ ದೇಗುಲ. ನೋಡಿ, ಉಪನಿಷತ್ತಿನ ತತ್ವಗಳನ್ನು ವಚನಕಾರರು ಹೇಳಿದ್ರು, ಅದನ್ನೇ ಹರಿದಾಸರು ಹೇಳಿದ್ರು, ಅದನ್ನೇ ತತ್ವಪದಕಾರರು ಹೇಳಿದ್ರು, ಅದನ್ನೇ ಅಲ್ಪ ಸ್ವಲ್ಪ ಬೇಂದ್ರೆ, ಅಡಿಗ, JSS, ಕುವೆಂಪು ಎಲ್ಲ ಹೇಳಿದ್ರು. ಉಪನಿಷತ್ತಿನ ತತ್ವಗಳು ಅಲ್ಲಿಂದ ಇಲ್ಲಿವರೆಗೂ ಬಂದವೆ. ನಾನು ಸದಾ ಇದರಾಗಿ ಇರ್ತಾ ಇನ್ನು ಬರೋದು ಬಿಡೋದು ಏನೈತಿ, ನಾನು ಅನ್ನೋದನ್ನು ಮಾಡಿಕೊಳ್ಳುವ ಕೆಲಸ ನಡೆಸೇ ಇದ್ದೀನಿ. ನಾನು ಅನ್ನೋದು ಇನ್ವರ್ಟೆಡ್ ಕಾಮದಲ್ಲಿ ಹಾಕಿದ್ರೆ ಕನಕದಾಸರ ಜೀವನದೊಂದು ಘಟನೆ ಬರುತ್ತೆ. ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ, ನಾನು ಹೋದರೆ ಹೋದೇನು ಅಂತ ಹೇಳ್ಬಿಡ್ತಾರೆ ಅವರು. ಎಲ್ಲರಿಗೂ ಕೋಪ ಬರುತ್ತೆ, ನಾನು ಅಹಂಕಾರ ಹೋದರೆ ಹೋಗಬಹುದು ಅಂತ ಅವರ ಹೇಳಿದ ಅರ್ಥ. ನೋಡಿ, ಅದು ಇಲ್ಲೂ ಬರುತ್ತೆ, ನಡೆಸೇ ಇದ್ದೀನಿ. ಅದು ಬಿಟ್ಟು ಬೇರೆ ನಮಾಜ್ ಯಾಕೆ ಬೇಕು ಹೇಳಪ್ಪ, ದೇಹ ಇದು, ಇಲ್ಲೇ ದೇವಾಲಯ, ಇದೇ ದೇವಾಲಯ, ಇಲ್ಲೇ ನಾನು ನಮಾಜ್ ಮಾಡ್ತೀನಿ, ಇನ್ನು ಬೇರೆ ಇಲ್ಲಿ ಮಸೀದಿಗೆ ಯಾಕೆ ಹೋಗಬೇಕು ಅಂತಾರೆ ಅವರು. ಇಂಥ ಉತ್ತರ ಕೇಳಿ ಇವನೊಬ್ಬ ಹುಚ್ಚ ಪ್ಯಾಲಿ ಅಂದ್ಕೊಂಡು ಹೋದವರೇ ಬಹಳ ಜನ. ಗಾಳಿ ಬೆಳಕಿಗೆ ಎಲ್ಲಿ ಒದ್ದೆ, ಅಲ್ಲ ಬಟ್ಟೆ ಒದ್ದೆ ಆಗುತ್ತೆ ಅಂತೀವಿ, ಮಳೆ ಬಂದರೆ ಬಟ್ಟೆ ಒದ್ದೆ ಆಗುತ್ತೆ ಅಂತ ತಂದ್ಬಿಡ್ತೀವಿ. ಗಾಳಿ ಒದ್ದೆ ಆಗುತ್ತಾ, ಬೆಳಕು ಒದ್ದೆ ಆಗುತ್ತಾ, ಅದು ಅಲ್ಲೇ ಇದೆ ಮಳೆ ಕೆಳಗೇನೆ ಆಗಲ್ಲ. ಆ ಥರ ಇವರನ್ನು ಆ ಥರ ಅದಕ್ಕೆ ಹೋಲಿಸೋದು. ಪ್ರಾಯಕ್ಕೆ ಬಂದರೂ ಶರೀಫರು ಮದುವೆಗೆ ಒಪ್ಪಿರಲಿಲ್ಲ. ಅಪ್ಪ ಅಮ್ಮನ ಒತ್ತಾಯ ದಿನೇ ದಿನೇ ಹೆಚ್ಚಿತು. ಶರೀಫರು ಗೋವಿಂದ ಭಟ್ಟರ ಬಳಿಗೆ ಬಂದು, ಗುರುಗಳೇ, ನಾನು ಸಂಸಾರಿಯಾದರೆ ಮೋಹ ಮಾಯೆಗಳಲ್ಲಿ ಮುಳುಗಿ ಹೋದೇನೋ ಅಲ್ವಾ ಅಂತ ಕೇಳಿದರು. ಅವರು ನಕ್ಕುಲು, ಶರೀಫ, ನಿನಗೆ ಯಾಕೋ ಅದರ ಚಿಂತೆ, ಎಷ್ಟು ಮಳೆ ಕೊಯ್ದರೆ ತಾನೇ ಗಾಳಿ ಬೆಳಕು ಒದ್ದೆ ಆದವು. ನೋಡಿ, ಹೇಳ್ಕೊಡ್ತಾರೆ, ಎಷ್ಟು ಮಳೆ ಬಂದರೂ ಗಾಳಿ ಬೆಳಕು ಒದ್ದೆ ಆಗುತ್ತೆ, ನಿನ್ನಂತನು ಮದುವೆ ಆದರೆ ಏನಂತ, ಮೋಹ ಏನೂ ಕಾಡಲ್ಲ, ಹೋಗು ಮದುವೆ ಮಾಡಿಕೋ ಎಂದರು. ಶರೀಫರು ಕುಂದಗೋಳ, ಅಲ್ಲೇ ಉತ್ತರ ಕರ್ನಾಟಕದ ಭಾಳ ಪ್ರಸಿದ್ಧವಾದ ಊರುಗಳು, ಏನು ತಿಂಡಿನೂ ಇದೆ ಇಲ್ಲಿ ಕುಂದಗೋಳ. ಇದು ಧಾರವಾಡದ ಪೇಡ ಹೆಸರು, ಕುಂದಗೋಳದ್ದು ಬರ್ಫಿ ಥರ ಇರುತ್ತೆ, ಅದನ್ನು ಹೇಳ್ತಾರೆ. ಕುಂದಗೋಳದ ಶರೀಫರ ಹೆಂಡತಿ ಯಾರೋ, ಅವಳ ಹೆಸರೇನೋ, ಅವಳು ಇದ್ದಿದ್ಯಾ ಊರು ಇತ್ಯಾದಿ ಪ್ರಶ್ನೆಗಳ 2 ನಂಬರ್ದು. ಕುಂದಗೋಳದ ಫಾತಿಮಾ ಎಂಬ ಹೆಣ್ಣನ್ನು ಮದುವೆಯಾದರು. ಕಾರಡಗಿ ಸ್ಕೂಲಿನಲ್ಲಿ ಶಿಕ್ಷಕರಾಗಿ ಕೆಲಸಕ್ಕೆ ನಿಂತರು. ಮದುವೆ ಅಂದರೆ ಒಂದು ಕೆಲಸ ಬೇಕಲ್ಲ, ಸಂಬಳ ಬೇಕಲ್ಲ, ಸಂಸಾರ ನಡೆಸ್ಬೇಕಲ್ಲ. ಕಾರಡಗಿ ಸ್ಕೂಲ್ನಲ್ಲಿ ಇವರು ಶಿಕ್ಷಕರಾಗಿದ್ದರು. ಏನು ಓದಿದ್ದಾರೆ, ಕ್ವಾಲಿಫಿಕೇಷನ್ ಏನು ಬೇಡವಲ್ಲ ಆಗಿನ ಕಾಲದಲ್ಲಿ. ಒಂದು ಹೆಣ್ಣು ಮಗುವೂ ಆಯಿತು. ಆದರೆ ಯಾವುದರ ಎಗ್ಗೂ ಇರದೆ ವ್ಯವಹಾರದ ಚಿಂತೆಯನ್ನೇ ಮಾಡದೆ ಸದಾ ಏನಾದರೂ ಒಂದು ಗುಂಗಿನಲ್ಲಿ ಅಲೆಯುವ ಒಂದು ಕಟ್ಟುಪಾಡಿನಲ್ಲಿ ತಪ್ಪದೆ ಕೆಲಸ ಮಾಡುವುದು ಹೇಗೆ. ಹೆಂಡತಿ ಕೂಡ ಸ್ವಲ್ಪ ಕಾಲದಲ್ಲೇ ತೀರಿಕೊಂಡಳು. ಹೆರಿಗೆಲೆ ಸತ್ತೋದು ಅಂತ ಒಂದು ಕಡೆ ಇದೆ. ಸಿನಿಮಾ ಬಗ್ಗೆ ನಾನು ಕೊನೆಯಲ್ಲಿ ಹೇಳೋಣ ಅಂತ ಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಶುರು ಮಾಡಿಬಿಟ್ರೆ ಎಲ್ಲೆಲ್ಲೋ ಹೋಗ್ಬಿಟ್ರೆ ನಮ್ಮ ಪಠ್ಯ ಮುಗಿಬೇಕು. ಮಗು ನೆರೆಹೊರೆಯ ಆರೈಕೆಯಲ್ಲಿ ಬೆಳೆಯುತ್ತಿತ್ತು. ಇನ್ನು ಶಿಕ್ಷಕ ವೃತ್ತಿಯ ಕಿರಿಕಿರಿಯೊಂದು ಯಾಕೆ, ಶರೀಫರು ಅದಕ್ಕೂ ಎಳ್ಳು ನೀರು ಬಿಟ್ಟರು. ಅಲಾವಿ ಆಡುತ್ತಾ, ಹೆಜ್ಜೆ ಮೇಳ ಆಡಿಸುತ್ತಾ, ಬಯಲಾಟಗಳಲ್ಲಿ ಸೇರುತ್ತಾ. ಅಲಾವಿ ಅಂದರೆ ಹೆಜ್ಜೆ ಹಾಕೋದು ಅಂತ, ಹೆಜ್ಜೆ ಮೇಳ ಅಂದರೂ ಅಷ್ಟೇ, ಬಯಲಾಟ ಅಂದರೂ ಇದು ಯಕ್ಷಗಾನ ಬಯಲಾಟ ಅಂತ ಹೇಳ್ತಾರೆ. ಯಕ್ಷಗಾನ ಬಯಲಾಟ, ದೊಡ್ಡಾಟ, ಸಣ್ಣಾಟ ಅಂತ ಇವು ಎಷ್ಟೊಂದು ಎಲ್ಲ ಒಂದೇ ಥರ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ. ನಾಟಕದ ಬೇರೆ ಬೇರೆ ರೂಪಗಳು ಎಲ್ಲೆಂದರಲ್ಲಿ ಅಲೆದರು. ಜನಕ್ಕೆ ಸರಳ ಶ್ರದ್ಧೆಯ ಜೀವನ ಬೋಧಿಸುತ್ತಾ, ಪದ್ಯಗಳ ಮೂಲಕ ಲೋಕಾನುಭವಗಳನ್ನು ಜಗಿಯುತ್ತಾ, ಹಿರಿಯ ಅನುಭವಿಗಳ ಜೊತೆ ಜಿಜ್ಞಾಸೆ ನಡೆಸುತ್ತಾ ಶರೀಫರು ಊರೂರು ಅಲೆದರು. ಸೊ ಮದುವೆ ಇತ್ಯಾದಿ ಜಾಸ್ತಿ ಹೇಳ್ತಾ ಇಲ್ಲ ಇಲ್ಲಿ. ನಮಗೆ ಸಿನಿಮಾ ಹೇಳ್ತೀನಿ, ನಾನು ಸಿನಿಮಾ ಬಗ್ಗೆ ಕೊನೆಯಲ್ಲಿ ಶ್ರೀಧರ್ ಪಾರ್ಟ್ ಮಾಡಿರೋದು ಶಿಶುನಾಳ್ ಶರೀಫ ಅನ್ನೋ ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಅನಿಸುತ್ತೆ, ತುಂಬ ಹಿಂದೆ ಬಂದಿದೆ. ಶರೀಫರ ಅನೇಕ ಕವಿತೆಗಳು ಅವರ ಬಾಳಿನ ನಿಜ ಘಟನೆಗಳೇ ಕಾರಣವಾಗಿ ಹುಟ್ಟಿದವು ಎಂಬ ಮಾತಿದೆ. ಶಿಶುನಾಳದ ಸುತ್ತಮುತ್ತಲ ಊರುಗಳಲ್ಲಿ ಕಳೆದ ತಲೆಮಾರಿನವರು ಹೇಳುತ್ತಿದ್ದ ಅಂತ ಅನೇಕ ಸಂಗತಿಗಳು ದಾಖಲಾಗಿವೆ. ಘಟನೆಗಳನ್ನು ಆಧರಿಸಿ ಪದ್ಯ ಹುಟ್ಟಿದವೋ, ಪದ್ಯ ನೋಡಿ ಕಥೆಗಳು ಹುಟ್ಟಿಕೊಂಡವೋ ಹೇಳುವಂತಿಲ್ಲ.
ಶರೀಫರದು ಒಂದು ಬಗೆಯ ಆಶು ಕವಿತ್ವ. ಅಲ್ಲಲ್ಲೇ ಕೂತ್ಕೊಂಡು ಪೇಪರ್ ಪೆನ್ ತೊಗೊಂಡು ಬರೆದವರಲ್ಲ, ಅಲ್ಲಲ್ಲೇ ಹುಟ್ಟುಬಿಡ್ತಿತ್ತು. ಆಶುಕವಿತ್ವ ಅಂದರೆ ಆಶುಭಾಷಣ ಅಂತ ನೋಡಿ, ಅದರ ಆಶುಕವಿತ್ವವಾದ್ದರಿಂದ ಮತ್ತು ಪದ್ಯಗಳು ಘಟನಾತ್ಮಕವಾಗಿ ಇರುವುದರಿಂದ ಕೆಲವಾದರೂ ಹಾಗೆ ಹುಟ್ಟಿರಬಹುದು. ಹಾಗೆ ಅಸಾಧಾರಣ ವ್ಯಕ್ತಿಯೊಬ್ಬ ತೀರಿಕೊಂಡ ಮೇಲೆ ಅವನ ಬಗ್ಗೆ ಮೆಚ್ಚುಗೆಯಿಂದಾಗಿ ಕತೆ ಕಟ್ಟಿಬಿಡುವುದು ಪರಿಪಾಠ ನಮ್ಮಲ್ಲಿರುತ್ತದೆ. ಅವರು ಸತ್ತೋದ ಮೇಲೂ ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕಟ್ಟಿರಬಹುದು ಅಂತ. ಅನೇಕ ಕಥೆಗಳು ಪದ್ಯ ನೋಡಿ ಸೃಷ್ಟಿಯಾದವೂ ಇರಬಹುದು. ಪದ್ಯಗಳ ಮಾತುಗಾರಿಕೆಯ ರೀತಿ, ನಾಟಕೀಯತೆಗಳಿಂದಾಗಿ ಅವು ತಟ್ಟನೆ ಅಲ್ಲಿ ಆಗಲೇ ಹುಟ್ಟಿದುವೇನೋ ಅನ್ನಿಸಿಬಿಡುವುದಂತೂ ನಿಜ. ಬಿದ್ದಿಯಬ್ಬೆ ಮುದುಕಿ ಎಂಬ ಪದ ಶರೀಫರ ದೇಸಿ ಮಾತಿನ ಕೌಶಲ್ಯಕ್ಕೆ, ಅಂದರೆ ಎಲ್ಲ ಸಂಸ್ಕೃತದ ಬಳಕೆ ಇಲ್ಲದೆ ದೇಸಿ, ಅಚ್ಚಗನ್ನಡ ದೇಸಿ. ಅದಕ್ಕೆ ಕಿರಂ ಹೇಳ್ತಾರೆ, ಹೊಸಗನ್ನಡ ಸಾಹಿತ್ಯ ಇಂಗ್ಲೀಷ್ ಗೀತೆಗಳು ಭೀಮಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತೆಗಳಿಂದ ಶುರುವಾಗಲಿಲ್ಲ, ಶಿಶುನಾಳ್ ಶರೀಫಿಂದನೇ ಶುರುವಾಯಿತು ಅಂತ ಒಂದು ಮಾತಿದೆ. ಎಲ್ಲ ನಾವು ಸಾಹಿತ್ಯ ಹತ್ತಿರಲ್ಲ, ಆಮೇಲೆ ಸೇರಿಸ್ಬೇಕಾಗತ್ತಷ್ಟೇ. ಶರೀಫರ ದೇಸಿ ಮಾತಿನ ಕೌಶಲ್ಯಕ್ಕೆ, ಚಿತ್ರಕ ಶಕ್ತಿಗೆ ಒಂದು ಸೊಗಸಾದ ನಿದರ್ಶನ. ಇದರಲ್ಲಿ ಶರೀಫರು ಕರ್ಮಜರ್ಜರಿತವಾದ ಹೆಣ್ಣು ಜೀವವನ್ನು ಈ ಲೋಕದ ಸಂತೆಗೆ ಬಂದಿರುವ ಒಬ್ಬ ಹೆಣ್ಣು ಮುದುಕಿಯ ಚಿತ್ರದಲ್ಲಿ ಹಿಡಿಯುತ್ತಾರೆ. ಜೀವ ಇದೆಯಲ್ಲ, ಜೀವ ಈ ಲೋಕಕ್ಕೆ ಬಂದಿದೆಯಲ್ಲ, ಜೀವ ನಮ್ಮ ಜೀವ ಇದೆಯಲ್ಲ, ಅದು ಮುದುಕಿ ಅಂತ ಅಂದ್ಕೊಂಡು ಈ ಪದ್ಯ ಓದಬೇಕು. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ, ಬಿದೋಗ್ತಿ ಕಣಮ್ಮ ಜೋಪಾನ್ ಬದಿಲು, ನೀ ದಿನ ಹೋದಾಕಿ ಇರು ಭಾಳ ಜೋಕಿ, ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ, ನೀ ದಿನ ಹೋದಾಕಿ ನಿಂಗೆ ವಯಸ್ಸಾಗ್ತಿದೆ ಜೋಪಾನ್ ಬದಿರು. ಸದ್ಯಕ್ಕಿದು ಹಲಗೂರು ಸಂತೆ, ಹಲಗೂರು ಇರಬೇಕು, ಹುಲ್ಗೂರು ಅಂತ ಯಾವುದೂ ಇಲ್ಲ, ಹಲಗೂರು ಸಂತಿ, ಗದ್ದಲದೊಳಗೆ ಯಾಕೆ ನಿಂತಿ, ಇದು ಸಂತೆ ಕಡಮ್ಮ, ಇದು ಈ ಲೋಕ, ಈ ಹಲಗೂರು ಸಂತೆ ಅಂತ ತಿಳ್ಕೊ, ಈ ಗದ್ದಲದೊಳಗೆ ಯಾಕೆ ನಿಂತಿ, ಇಲ್ಲಿ ಬಿದ್ದು ಒದ್ದಾಡಿದರೆ ಎದ್ದು ಹ್ಯಾಂಗೆ ಹಿಂದಕ್ಕೆ ಬರ್ತಿ, ನೀನು ಇಲ್ಲೇ ಸೇರ್ಕೊಂಡು ಸಿಕ್ಕಾಕೊಂಡ್ಬಿಟ್ಟು ವಾಪಸ್ ಬರೋಕ್ಕೆ ಆಗಲ್ಲ ದೇವ್ರ ಹತ್ರಕ್ಕೆ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೆ. ಬುಟ್ಟಿಯೊಳಗೆ ಪತ್ತಲ ಇಟ್ಟು, ಬಿದಿರು ಬುಟ್ಟಿ ಇಟ್ಕೊಂಡಿದ್ದೀಯ ತಲೆ ಮೇಲೆ, ಅದರಲ್ಲೊಂದು ಸೀರೆ ಇಟ್ಟಿದೀಯ ನೀನು, ಪತ್ತಲ ಅಂದರೆ ಸೀರೆ, ಅದನ್ನು ಉಟ್ಟು ಹೊತ್ತೋಳು ಜೋಕಿ, ಅದನ್ನು ಉಟ್ಕೊಳ್ಳೋಳು ಮತ್ತು ಹೊರೋಳು ಭಾಳ ಜೋಕೆಯಿಂದ ಇರಬೇಕಮ್ಮ. ಕೆಟ್ಟ ಗಂಟಿ ಚೌಡೇರು ಬಂದು, ಕೆಟ್ಟ ಗಂಟಿ ಅಂದರೆ ಕೆಟ್ಟವರು, ಚೌಡೇರು ಅಂದರೆ ವೇಶ್ಯರು ಇತ್ಯಾದಿ ಕೆಟ್ಟ ಪದಗಳು ಬಂದು ರಂಡೆ ಮುಂಡೆ ಅಂತೆಲ್ಲ ಅನ್ನಲ್ಲ, ಆ ಥರ ಹುಟ್ಟುದನ್ನೇ ಕದ್ದಾರ ಜೋಕಿ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಲ್ಲ, ಆದರೆ ನೀನು ಲೋಕದಲ್ಲಿ ಬಾಳೋದು ಕಷ್ಟ ಕಣಮ್ಮ ಅಂತ ಅನ್ನೋದನ್ನು ಈ ಪದ್ಯ ಹೀಗೆ ಹೇಳುತ್ತೆ. ಲೋಕ ಅರ್ಥ ಅವರೇ ಕೊಡ್ತಾರೆ ಅದೃಷ್ಟವಶಾತ್, ಅಕಸ್ಮಾತ್ ಕೇಳಿದ್ರು ನಿಮ್ಗೆ ಅಲ್ಲೇ ಅರ್ಥ ಇದೆ. ಲೋಕ ಇವರು ಹುಲ್ಗೂರು ಅಂತ ಇಲ್ಲ, ಹಲಗೂರು ಅಂತ ಒಂದು ಊರಿದೆ, ನಂಗೆ ಗೊತ್ತು, ಹಲಗೂರ ಒಂದು ಊರು, ಹುಲ್ಗೂರು ಸಂತೆ ಹಾಗೆ ದೊಡ್ಡದಾಗಿ ನೆರೆದು ಜಗ ಮೆರೆದು ಎರಡೇ ಗಳಿಗೆಗೆ ಕರಗಿ ಹೋಗುವಂಥದ್ದು. ಅಲ್ಲಿಗೆ ಬಂದಿರುವವರೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ಕಣ್ಣು ನೆಟ್ಟವರೇ, ಸಾಲದಕ್ಕೆ ಹುಟ್ಟುದನ್ನೇ ಕದಿಯುವ ಕದಿಮರು ಅಲ್ಲಿ ಸೇರಿಕೊಂಡಿದ್ದಾರೆ. ಈ ಗದ್ದಲದಲ್ಲಿ ಮುದುಕಿ ಬಿದ್ದರೆ ಯಾರು ಕೇಳಬೇಕು, ಅವಳ ಪದಾರ್ಥ ಕದ್ದರೆ ಯಾರು ನೋಡಬೇಕು, ವಯಸ್ಸಾದ ಮುದುಕಿ ಅಂತ ಸಂತೆಗೆ ಬರಬಹುದೇ, ಇದರ ಆಸೆ ಅವಳಿಗೆ ಸಾಕು, ಇನ್ನಾದರೂ ಅವಳ ಮನಸ್ಸನ್ನು ದೈವದ ಪಾದದಲ್ಲಿ ಇಡಬೇಕು. ಚೆನ್ನಾಗಿದೆ. ಈ ಅರ್ಥ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ, ಲಕ್ಷ್ಮೀನಾರಾಯಣ ಭಟ್ರೆ ಕೊಡ್ತಾ ಇರೋ ಅರ್ಥ ಇದು. ತೊಗಲ ಮಲಿಯ ಹಾಲು ಅಂಥೇಳಿ ಹೇಳ್ತಾರೆ. ಮಲಿ ಅಂದರೆ ಮೊಲೆ ಅಂತ, ಅಂದರೆ ತನ್ನ ಹಾಲು ಕೊಡಿಸ್ತಾಳಲ್ಲ ತಾಯಿ ಮಗುಗೆ. ತೊಗಲು ಅಂದರೆ ಚರ್ಮ ತಾನೇ, ಎದೆ ಹಾಲು ಚರ್ಮ, ಅದನ್ನು ಒಂದು ಸಿಂಬಾಲಿಕಾಗಿ ಬಳಸ್ತಾ ಇರೋ ರೀತಿ. ಶರೀಫರದು ತುಂಬ ಮಾನವೀಯವಾದ ಬದುಕು, ಹಾಗೆಂದೇ ಅವರ ದೃಷ್ಟಿ ಅನುಕಂಪ ಭರಿತವಾದದ್ದು. ಮನುಷ್ಯನ ದೌರ್ಬಲ್ಯಗಳನ್ನು ಅವರು ಬಲ್ಲರು. ಶೀಲ ಶುಚಿತ್ವ ಎನ್ನುವುದು ನಾವು ತಿಳಿದಷ್ಟು ಸುಲಭವಲ್ಲ, ಅದರ ಅನುಸರಣೆ ಬಹಳ ಒಳ್ಳೆಯದೇ, ಆದರೆ ಅದರ ಬಗ್ಗೆ ಅತಿ ಮಾತನಾಡುವುದು ಸರಿಯಲ್ಲ. ಏನೆಂದರೂ ಮನುಷ್ಯ ತಾನು ಕಟ್ಟಿಕೊಂಡ ಸಂಸ್ಕೃತಿಗಿಂತ ಹುಟ್ಟಿ ಬಂದ ಪ್ರಕೃತಿಗೆ ಹತ್ತಿರವಾದವನು. ಇದನ್ನು ತಿಳಿಯದೇ ಹೋದರೆ ಆಡಿದ ಮಾತೆಲ್ಲ ಡೋಂಗಿಯಾಗಿ ಬಿಡುವ, ಉಡಾಫೆಯಾಗಿ ಸಾಯುವ ಅಪಾಯವಿರುತ್ತದೆ. ಹಾಗೆಂದೇ ತೊಗಲ ಮಲಿಯ ಹಾಲು ಕುಡಿದು, ಅಲ್ಲ ಚರ್ಮ ಅದು ಮೊಲೆ, ಅದರಲ್ಲಿ ಬರೋ ಹಾಲು ಕುಡಿದು ದೊಡ್ಡವರಾಗಿ ಶೀಲ ಮಾಡ್ತೀರಿ ನಾಡೆಲ್ಲ, ಆಮೇಲೆ ದೊಡ್ಡವರಾದಮೇಲೆ ಶೀಲ ಅಂತ ಹೇಳಿ ಹೆಣ್ಣಿಗೆ ನಿರ್ಬಂಧಗಳನ್ನು ಹಾಕ್ತೀರಿ ಅಂತ ಮಾಡಬೇಕು. ತೊಗಲಿನ ಆಟ ತಿಳಿಯೋದು ತಮ್ಮ ಚರ್ಮ ಇದೆಯಲ್ಲ, ತೊಗಲು ಅಂದರೆ ದೇಹ ಚರ್ಮ ತಾನೆ, ಅದು ಎಂತೆಂಥ ಆಟ ಆಡುತ್ತೆ ಗೊತ್ತಾ. ಬರೀ ಹಾಲು ಕುಡಿಯೋದಷ್ಟೇ ಅಲ್ಲ, ತಗಲು ಮಾತು ಒಂದು ಚೂರಿಲ್ಲ. ತಗಲು ಮಾತು ಸುಳ್ಳು ಹೇಳ್ತಾ ಇಲ್ಲ ನಾನು, ಅಂದರೆ 5 ಇಂದ್ರಿಯಗಳಲ್ಲಿ ಚರ್ಮ ಕೂಡ ಒಂದು, ಅದಕ್ಕೆ ನಾನಾ ಮೋಹಗಳು ವ್ಯಾಮೋಹಗಳು ಇರ್ತವಲ್ಲ, ಅದು ಎಂದವರು ಎಚ್ಚರ ಕೊಡುತ್ತಾರೆ. ಮನಸ್ಸು ರುಚಿನಿಷ್ಠವಾದದ್ದು, ಮನಸ್ಸಿಗೆ ರುಚಿ ಬೇಕು, ಅಡುಗೆನಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಭೋಗಮುಖವಾಗಿಯೇ ಚಲಿಸುವಂಥದ್ದು. ಅದನ್ನು ವಿವೇಕದಿಂದ ನಿಯಂತ್ರಿಸಿ ಮತ್ತೆ ಮತ್ತೆ ಹಾದಿಗೆ ಹಚ್ಚಬೇಕು. ಅತ್ತ ಇತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲೊಡೆದು, ಮಚ್ಚು ಈಗ ತಾನೇ ಹೇಳಿದ್ವಲ್ಲ, ಮಚ್ಚು ಚಪ್ಪಲಿ ತೊಗೊಂಡು ಹೊಡಿ ಮನಸ್ಸಿಗೆ. ಜಗಳ ಕಾಯೋ ಹೇಳ್ತಾರಲ್ಲ, ಚಪ್ಪಲಿ ತೊಗೊಂಡು ಹೊಡಿಬಿಡ್ತೀನಿ ಆ ಥರ.
ನಿಲ್ಲಿಸು ಜಾಣ ಎಂಬ ಮಾತಿನ ಹಿಂದೆ ಮನಸ್ಸಿನ ಸಹಜ ನಡಿಗೆ, ಕೊಚ್ಚೆಯ ಕಡೆಗೆ ಎಂಬ ಅರಿವಿದೆ. ಆದ್ದರಿಂದಲೇ ಅದರ ನಿಯಂತ್ರಣದ ಮಾತು ಅವರಲ್ಲಿ ಪದೇ ಪದೇ ಬರುತ್ತದೆ. ಬಾಯಿಲೇ ಬ್ರಹ್ಮವ ಬೊಗಳಿದರೇನು, ಬಾಯಲ್ಲಿ ಬ್ರಹ್ಮನ ಬೊಗಳ್ತಾರೆ, ಬ್ರಹ್ಮನ ಬಗ್ಗೆ ಬೊಗಳೋದನ್ನು ಮಾತಾಡ್ತಾರೆ, ಮಾತಾಡು ಬೊಗಳ್ತಾರೆ. ನಾಯಿ ಥರ, ನಾಯಿಯಂತೆ ಕೊಳೆ ಮೇಯುವಿ ಮನಸ್ಸೇ, ಆದರೆ ನಾಯಿ ಥರ ನಾಯಿ ಹೊಲಸು ತಿನ್ನುತ್ತೆ, ನಾಯಿ ರಸ್ತೆಯಲ್ಲಿರೋ ಹೊಲಸೆಲ್ಲ ತಿನ್ನುತ್ತೆ ಅಂತ ಹೇಳ್ತಾರಲ್ವ. ನೋಡಿ ಬಸವಣ್ಣವ್ರಲ್ಲಿ ಮತ್ತೆ ವಚನ ಇದೆ, ಅಂದಣವನೇರಿದ ಸೊಣಗರಂತೆ ಕಂಡರೆ ಬಿಡುದು ಮುನ್ನಿನ ಸ್ವಭಾವ ಅಂತ. ಕೊಳೆ ಮೇಯುವ ಮನಸ್ಸೆ, ಹೊಲಸಿನ ಸಿಂಬಳ ಇರಬೇಕಲ್ವ. ಸುಂಬಳ ಅಂದರೆ ಅದು ಸುಂಬಳ ಅಂದರೆ ಸಿಂಬಳ ಅಂತೆ, ಸಿಂಬಳ ಸವಿಯುವ ನೊಣದಂತೆ. ಮೂಗಿಂದ ಬರೋ ಸಿಂಬಳನ್ನು ಬಿಡಲ್ಲ ನೊಣ, ಅದು ವಿದ್ಯುತ್ ಚೋರನೆ ಬರೆಸಿಯ ಕತೆ, ಒಡ್ಡಾರನ್ನೆಲ್ಲಿ ಬರ್ತದೋ ಹಾಗೆ. ತಿಳಿಯದ ವಿಷಯಕ್ಕೆ ಬೀಳುವೆ ಮನಸ್ಸೆ, ಕಣ್ಣಾಚೆಯನ್ನು ಕಾಣಬೇಕೆಂಬ ತುಡಿತ ಮಾತ್ರ ಸಾಲದು, ಕಂಡಷ್ಟೇ ನಿಜ ಎಂಬ ಭೌತಿಕವಾದವನ್ನು ಖಂಡಿಸಲೂ ಬೇಕು. ಇಂದ್ರಿಯ ಸತ್ಯಕ್ಕಷ್ಟೇ ಜೋತು ಬಿದ್ದರೆ ಲೋಕವೇ ವಿಷಯ ಲೋಲುಪತೆಗೆ ಬಲಿಯಾಗುತ್ತದೆ ಎಂದು ಶರೀಫರ ನಂಬಿಕೆ. ಆದ್ದರಿಂದಲೇ ಭಂಡ ಭವಿಗಳ ಖಂಡಿಸದೆ, ಈ ಭವಿಗಳಿದಾರಲ್ಲ ಸಂಸಾರಕ್ಕೆ ಜೋತು ಬಿದ್ದವರು, ಅವರನ್ನು ಬೈದಲೇನೆ ಸುಳ್ಳೇ ಹಿಂಡುಗಟ್ಟಿ ತಿರ್ಗೇನು ಫಲ, ಸುಮ್ಮನೆ ಜನರನ್ನು ಗುಂಪು ಕಟ್ಕೊಂಡು ತಿರ್ಗ್ತೀನಿ, ಉಪದೇಶ ಮಾಡ್ತೀನಿ ಅಂದರೆ ಏನು ಪ್ರಯೋಜನ. ತುಂಡು ಗಂಬಳಿಯ ಹೊತ್ತು ಹೆಗಲೋಳು, ಎಲ್ಲರೂ ನೋಡಿ, ಕನಕದಾಸರ ಚಿತ್ರ ನೋಡಿ, ಶರೀಫರ ಚಿತ್ರ ನೋಡಿ, ಸರ್ವಜ್ಞನ ಚಿತ್ರ ನೋಡಿ, ಎಡಗಡೆ ಹೆಗಲ ಮೇಲೆ ಒಂದು ಕಂಬಳಿ ಇರುತ್ತೆ. ಏಕೆ ಮಹಾಭಾರತ ನೋಡಿ, ಮಹಾಭಾರತ ತಯಾರು ಮಾಡಿದಾರಲ್ಲ ಹಿಂದಿನಲ್ಲಿ ಕನ್ನಡದಲ್ಲಿ, ಅದೇನೋ ಹೆಗಲ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿರ್ತಾರೆ, ಅದೇನೋ ಗೌರವನೋ ಏನೋ. ಗಂಡಸರಿಗೆ ಮೈ ಬೆತ್ತಲೆ ಅಂದರೆ ಸೊಂಟದ ಮೇಲ್ಭಾಗ, ಬ್ಲೌಸ್ ಇಲ್ವಲ್ಲ, ಹೆಂಗಸರು ಬ್ಲೌಸ್ ಥರದ್ದು ಎತ್ತೋದು ಒಂದು ಹಾಕೊಂಡಿರ್ತಾರೆ, ಈ ಗಂಡಸರು ಹೆಗಲ ಮೇಲೆ ಒಂದು ಬಟ್ಟೆ ಹಾಕೊಂಡಿರ್ತಾರಲ್ಲ, ಆ ಥರ ಇವರೆಲ್ಲ ಒಂದು ತುಂಡು ಗಂಬಳೆ ಹಾಕೋತಾರೆ. ಅದು ಚಳಿಯಾದ ಹೊದ್ಗಳಿಗೆ ಎಲ್ಲೆಲ್ಲೋ ತಿರ್ತಿರ್ತಾರಲ್ಲ, ಅದಕ್ಕಿರಬೇಕು. ಮಂಡೆ ಬೋಳಿಸಲು ಏನು ಫಲ, ತಲೆನೂ ಬೋಳಿಸಿರುತ್ತೆ. ಈಗ ಸರ್ವಜ್ಞನ ನೋಡಿ ಬೋಳ್ತಾಳೆ, ಇನ್ಯಾರಪ್ಪ ಬೋಳ್ತಾಳೆ ಇವರು, ಅದೇನೋ ಪಂಪ, ಅರಣ್ಯ, ಕುಮಾರವ್ಯಾಸ, ಯಾರು ಚಿತ್ರ ಬರೆದ್ರು ಈ ನಮ್ಮ ಚಿತ್ರಕಾರರು ಬಾಲ್ಡ್ ಹೆಡ್ ಮಾಡಿಬಿಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಪಂಪ ತಲೆ ತುಂಬ ಉಂಗುರು ಕೂದಲಿದೆ ಅಂತ ಹೇಳ್ಕೊಂಡಿದ್ದಾನೆ, ರೇನ್ ರಾಜ್ಕುಮಾರ್ ಥರ ಇದ್ನೋ ಅವನು ಪಂಪ, ಅಂಥವನಿಗೆ ಬೋಳ್ತಲೆ ಮಾಡಿ ಕೂರಿಸ್ತಾರೆ. ಅಲ್ಲಿ ಹೇಳಿದೆ, ಮಂಡೆ ಬೋಳಾದರೆ ಏನು ಫಲ, ಪುರಂದರದಾಸರ ಕೀರ್ತನೆಯಲ್ಲಿದೆ ಎನ್ನುತ್ತಾರೆ ಶರೀಫರು. ಇದನ್ನು ಸ್ವತಃ ಅವರೇ ಮಾಡಿ ತೋರಿಸಿದ್ದಾರೆ ಅಷ್ಟೇ ಅಂಥೇಳಿ. ಅದರಿಂದ ಅವರು ಕೂಡ ತಲೆನೋ ಏನು ಬೋಳಿಸ್ತಿಲ್ಲ, ಬಟ್ ಹೆಗಲ ಮೇಲೆ ಕಂಬಳಿ ಇತ್ತು. ಕೋಡಗನ ಕೋಳಿ ನುಂಗಿದ್ದ ಅನ್ನೋ ಪದ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ನಿಮಗೆ ಟೆಕ್ಸ್ಟಾಗಿ ಇಟ್ಟಿರೋ ಪದ್ಯ ಎಲ್ಲಿ ಮುಂದೆ ಇನ್ನೂ ಮುಂದೆ ಬರುತ್ತೆ, ಅದಕ್ಕೆ ಮುಂಚೆ ಸುಮಾರು ಪದ್ಯಗಳು ಬರ್ತಾಯಿವೆ. ಮನಸ್ಸಿನ ನಿಯಂತ್ರಣ ಮಾಡಬೇಕು ನಿಜ, ಆದರೆ ಅದನ್ನು ಸಾಧಿಸುವ ಹೊತ್ತಿಗೆ ಬಾಳು ಸಂಜೆಯ ಹೊಸಲಿಗೆ ತಲುಪಿಬಿಡಬಹುದು. ಬಾಲ್ಯದಲ್ಲೇ ಇದು ಸಾಧಿಸಬೇಕಾದರೆ ನಮ್ಮನ್ನು ಸರಿದಾರಿಯಲ್ಲಿ ಇಡಬಲ್ಲ ಗುರು ಬೇಕು. ಗುರು ತಿದ್ದಿದ ಬದುಕು ಮಾತ್ರ ಗುರಿ ಮುಟ್ಟುವಂತೆ ನಡೆದಿತ್ತು. ಹಾಗೆಂದೇ ಗುರು ಗೋವಿಂದ ಭಟ್ಟರಲ್ಲಿ ಶರೀಫನಿಗೆ ಸಮನಿಲ್ಲದ ಭಕ್ತಿ. ಎಂತೆಂಥದ್ದೆಲ್ಲನೂ ಬರಲಿ ಗುರುವಿನ ಅಂತಃಕರಣ ತಪ್ಪದೆ ಕಾಯಲಿ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ. ಹರಿದಾಸರದ್ದು ಎಂತೆಂಥದ್ದೆಲ್ಲನೂ ಬರಲಿ ಗುರುವಿನ ಅಂತಃಕರಣ ತಪ್ಪದೆ ಕಾಯಲಿ, ಎಂತೆಂಥದ್ದಾದರೂ ಬರಲಿ ಅಂತ. ನಂಬಿಕೆ ಎಳ್ಳಷ್ಟಿಲ್ಲದಂತಾಗಲಿ, ಎಲ್ಲರ ಮೇಲೂ ನಂಬಿಕೆ ಹೊಟ್ಟೋಗಲಿ. ಅಂಬಲಿ ಕಂಬಳಿ ಸಿಗದೆ ಹೋಗಲಿ, ಯಾಕೆ ಮಹಾದೇವಿ ಹೇಳ್ತಾಳೆ, ಬಟ್ಟೆ ಇಲ್ಲದೆ ಇದ್ರೆ ಅವನು, ಅನ್ನ ಇಲ್ಲದೆ ಇದ್ರೆ ಅವನು, ಮಲ್ಗೋದು ಜಾಗ ಇಲ್ಲದೆ ಇದ್ರೆ ಅವನು ಅಂತ ಹೇಳ್ತಾಳೆ. ಅಲ್ಲೇ ಅಂಬಲಿ ಸಿಗೋಲ್ಲ, ಕಂಬಳಿ ಸಿಗೋಲ್ಲ, ಆಯ್ತು ಬೇಡ, ಹುಂಬ ಸೂಳೆ ಮಗೋ ಅಂತ ಎಲ್ಲ ಬೈಯಲಿ, ಕಂಬ ಮುರ್ಕೊಂಡು ಮ್ಯಾಲೆ ಬೀಳಲಿ, ಎಂತೆಂಥದ್ದೆಲ್ಲನೂ ಬರಲಿ ಎನ್ನುತ್ತಾರೆ. ಸಾಮಾನ್ಯ ವ್ಯಕ್ತಿಯಂತೆ ತೋರುತ್ತಿದ್ದ ತನ್ನ ಗುರು ದೈವ ಕರುಣೆ ತನ್ನಲ್ಲಿ ಹರಿದು ಬಂದ ಪಾತ್ರವಾದರು. ಪಾತ್ರ ಅಂದರೆ ನದಿಯ ಪಾತ್ರ ಅಂತಾರೆ, ನದಿ ಹರಿಯೋ ಜಾಗನ ನದಿಯ ಪಾತ್ರ ಅಂತಾರೆ. ಗುರು ಕೂಡ ಅದೇ ಥರ ಪಾತ್ರ. ಬಂದರು ಆ ದಾರಿಯಲ್ಲಿ ಬಂದರು ಅಂತ ಎಂದು ಶರೀಫರು ನಂಬಿದರು. ಕೋಡಗನ ಕೋಳಿ ನುಂಗಿತ್ತು ಎಂಬ ಪ್ರಸಿದ್ಧ ಪದ ಗೋವಿಂದ ಭಟ್ಟರ ಪರ್ಯಾಯವಾಗಿ ನಿಜವಾದ ಗುರುವಿನ ಹಿರಿತನವನ್ನು ಕೀರ್ತಿಸುತ್ತದೆ. ಮತ್ತು ಇದಕ್ಕೆ ಸಾಮಾನ್ಯವಾಗಿ ನಾವು ಏನರ್ಥ ಕೊಡ್ತೀವಿ ಅದಕ್ಕಿಂತ ಸ್ವಲ್ಪ ಬೇರೆ ಅರ್ಥ ಕೊಟ್ಟಿದ್ದಾರೆ. ಗುರುವಿನ ಪಾದಕ್ಕೆ ಬಿದ್ದ ಶಿಷ್ಯ ಲೌಕಿಕವಾಗಿ ಎಷ್ಟೇ ದೊಡ್ಡವನಾಗಿದ್ದರೇನು, ಅಧಿಕಾರ, ಹಣ, ಪ್ರಸಿದ್ಧಿಗಳಲ್ಲಿ ಗುರುವಿಗಿಂತ ತುಂಬ ಎತ್ತರದಲ್ಲಿದ್ದರೆ ತಾನೇ ಏನು, ಗುರುವಿನ ಮಹಿಮೆ ಶಿಷ್ಯನ ಲೌಕಿಕ ವ್ಯಕ್ತಿತ್ವವನ್ನು ಲಕ್ಷ್ಯವಿಲ್ಲದೆ ನುಂಗಿ ಹಾಕುತ್ತದೆ. ಅದು ಕೋಳಿ ಕೋಡಗವನ್ನೇ ನುಂಗುವ ಹಾಗೆ. ಕೋಡಗ ಅಂದರೆ ಬೆಕ್ಕು. ಬೆಕ್ಕನ್ನು ಕಂಡ್ರೆ ಕೋಳಿ ಓಡೋಗುತ್ತೆ, ಯಾಕೆಂದರೆ ಕೋಳಿ ಸಿಕ್ಕರೆ ಬೆಕ್ಕು ಬಿಡೋದಿಲ್ಲ, ಬೆಕ್ಕು ಇಲಿಯನ್ನು ತಿನ್ನುತ್ತೆ, ಕೋಳಿ ತಿನ್ನುತ್ತೆ. ಆದರೆ ಇಲ್ಲಿ ಕೋಳಿ ಹೋಗಿ ಬೆಕ್ಕನ್ನೇ ತಿನ್ಬಿಡುತ್ತೆ. ಎಲ್ಲರೂ ಸಾಧ್ಯವ ಆಗುತ್ತೆ, ಆಗುತ್ತೆ. ಹಾಗೆ ಗುರುವಿನ ವ್ಯಕ್ತಿತ್ವ ಶಿಷ್ಯನ ಎಲ್ಲ ಸಾಧನೆಯನ್ನು ನುಂಗುತ್ತೆ. ಹಾಗೆ ನರ್ತಕಿಯ ಕುಣಿತವನ್ನು ಮದ್ದಳೆ ಗತಿಗಿಡಿಸಿ ಬಿಡುವ ಹಾಗೆ. ಅಂದರೆ ನರ್ತಕಿನ ತುಂಬ ಚೆನ್ನಾಗಿ ನರ್ತಿಸ್ತೀನಿ ಅಂತಿದ್ದಾಳೆ, ಆದರೆ ಮದ್ದಳೆ ಸರಿಯಾಗಿ ತಾಳ ಹಾಕದೆ ಹೋದರೆ ಅವಳ ನರ್ತನ ದಂಡ ಅಲ್ವಾ. ಹಾಗೆ ಬೀಸುವ ಕಲ್ಲು ಅದಕ್ಕೆ ಸಿಕ್ಕಿಸಿದ್ದು ಬೂಟವನ್ನೇ ನುಂಗಿಬಿಟ್ರೆ ಹೇಗೋ ಹಾಗೆ. ಆ ಕಲ್ಲು ಬೀಸೋ ಕಲ್ಲಿಗೆ ಒಂದು ಗೂಟ ಸಿಕ್ತಿರ್ತಾರೆ, ಗೂಟ ಹಿಡ್ಕೊಂಡೇ ತಿರುಗಿಸೋದು. ಬೀಸೋ ಕಲ್ಲು ತಿರುಗಿಸೋ ಚಿತ್ರ ಬೇಕಾದಷ್ಟು ನೀವು ಸಿನಿಮಾಗಳಲ್ಲಿ ನೋಡಿರ್ಬೋದು, ಈಗಂತೂ ಮನೇಲಿ ಇಲ್ವಲ್ಲ, ಅದಕ್ಕೆ ಹೇಳಿದೆ.
ಆದರೆ ಆ ಗೂಟನ ಕಲೆ ನುಂಗಾಕ್ಬಿಟ್ರೆ ಏನು ಇಟ್ಕೊಂಡು ತಿರ್ಗಿಸೋದು, ಅಲ್ಲಿ ತಿರ್ಗ್ಸೋಕ್ಕೆ ಏನಾದ್ರು ಬೇಕಲ್ಲ. ಹಾಗೆ ಆಡು ಆನೆಯ ನುಂಗಿ, ಆಡು ಆನೆ ನುಂಗ್ಬಿಡೋದು, ಗೋಡೆ ಸುಣ್ಣವ ನುಂಗ್ಬಿಡೋದು, ಗೋಡೆಗೆ ಸುಣ್ಣ ಹೊಡಿತೀನಿ ನಿಂತೋದು, ಸುಣ್ಣನೇ ನುಂಗಾಕ್ಬಿಡುತ್ತೆ. ಆಡಲು ಬಂದ ಪಾತ್ರದವಳ ಮದ್ದಲೆ ನುಂಗಿದ್ದ ತಂಗಿ, ಇದನ್ನಿದ್ದಾನೆ ಹೇಳಿದೆ. ಆಡಲು ಬಂದ ಡ್ಯಾನ್ಸ್ ಮಾಡ್ತೀನಿ ಬಂದಳು ಪಾತ್ರದವಳು ವೇಶ್ಯೆ, ಅವಳನ್ನು ಮದ್ದಲೆ ನುಂಗಿದ್ದು. ಹಿಂದೆಲ್ಲ ನೃತ್ಯ ಮಾಡ್ತಿದ್ರಲ್ಲ ವೇಶ್ಯರು ದೇವಸ್ಥಾನದಲ್ಲಿ, ದೇವದಾಸಿ ಪದ್ಧತಿ ಇತ್ಯಾದಿ. ಕೊಡಗನ ಕೋಳಿ ನುಂಗಿದ್ದ. ಒಳ್ಳು ಒನಕೆಯ ನುಂಗಿ, ಒಳ್ಳು ಅಂದರೆ ಒರಳು, ಒರಳಲ್ಲಿ ಏನಾದ್ರು ಧಾನ್ಯ ಹಾಕ್ಕೊಂಡು ಒನಕೆಯಿಂದ ಕುಟ್ತಾರೆ, ಆ ಒರಳು ಒನಕೆನೇ ನುಂಗಾಕ್ಬಿಡುತ್ತೆ. ಮತ್ತು ಕುಟ್ಟೋದಿಗೆ ಕಲ್ಲು ಗೂಟವ ನುಂಗಿ, ಈಗ ಕಲ್ಲು ಅಂದರೆ ಬಿಸು ಕಲ್ಲು, ಗೂಟನೇ ನುಂಗ್ಬಿಡೋದು. ಮೆಲ್ಲಲು ಬಂದ ಮುದುಕಿಯನ್ನು ನೆಲ್ಲು ನುಂಗಿತ್ತ. ನೆಲ್ಲು ಅಂದರೆ ಭತ್ತ, ಭತ್ತ ಯಾರು ತಿನ್ನಲ್ಲ, ಅಕ್ಕಿ ತಿಂತಿದ್ದ. ಭತ್ತನ ಬೀಸಿದ್ರೆ ಅಕ್ಕಿ, ಭತ್ತನ ಮಿಶ್ರಣ ಹಾಕಿ ಅಕ್ಕಿ ಮಾಡೋದು. ಮೆಲ್ಲು ಬಂದ ಮುದುಕಿಯನ್ನು ತಿಂತೀನಿ ಅನ್ನ ಅಂತ ಬಂದರೆ ಭತ್ತ ಮುದುಕಿನೇ ನುಂಗ್ಬಿಡುತ್ತೆ. ಕೊಡಗನ ಕೋಳಿ ನುಂಗಿತ್ತು. ಅಂದರೆ ಆ್ಯಕ್ಚುಲಿ ಯಾವುದು ದೊಡ್ಡದು ಅಂತ ನಾವು ತಿಳ್ಕೊಂಡಿದ್ದೀವೋ, ಯಾವುದು ಸಣ್ಣದು ಅಂತ ನಾವು ತಿಳ್ಕೊಂಡಿದ್ದೀವೋ, ಅದು ಉಲ್ಟಪಟ್ಟಾಗಿ ಏನು ಚಿಕ್ಕದೇ ದೊಡ್ಡದನ್ನು ನುಂಗ್ಬಿಡುತ್ತೆ, ಚಿಕ್ಕದು ದೊಡ್ಡದನ್ನು ಮಸಕು ಮಾಡಿಬಿಡುತ್ತೆ ಅಂತನ್ನೋದು. ಗೋವಿಂದ ಗುರುವಿನ ಪಾದ ನೋಡಲು ಎಷ್ಟು ಸಣ್ಣದು, ಎಷ್ಟು ಸಾಮಾನ್ಯ, ಆದರೆ ಅದರಲ್ಲಿ ತಲೆಯಿಟ್ಟ ತಮ್ಮ ಅಗಾಧ ಲೌಕಿಕ ಮೋಹವನ್ನು ಅದು ನುಂಗಿ ಹಾಕಿತಲ್ಲ ಎಂದು ಉದ್ಗಾರ ತೆಗೆಯುತ್ತಾರೆ ಶರೀಫರು. ಎಲ್ಲರಂಥವನಲ್ಲ ನನ್ನ ಗಂಡ ಎಂಬ ಪದ ಶರೀಫರ ಅತ್ಯುತ್ತಮ ರಚನೆಗಳಲ್ಲಿ ಒಂದು. ಸಂಗೀತದ ಕ್ಲಾಸ್ನಲ್ಲಿ ಇದನ್ನು ಹೇಳ್ಕೊಡ್ತಾಯಿದ್ರು, ಎಲ್ಲರೂ ಒಟ್ಟಿಗೆ ಹಾಡ್ತಾಯಿದ್ರು. ನಮ್ಮ ತಂದೆ ತಾಯಿಗಿದೆಲ್ಲ ಏನೂ ಗೊತ್ತಿಲ್ವಲ್ಲ, ಅವ್ರ ರೂಮಿಂದ ಏನಿದು ಗಂಡ 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 ಅಂತ ಹಾಡ್ತಿದ್ದಾರೆ ಅಂತ ಬಂದ್ಬಿಟ್ಟು ದಿಗ್ಭ್ರಮೆಯಿಂದ, ಇದೇನಿದು ಗಂಡ 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 ಅಂತ ಹಾಡ್ತಿದ್ದಾರೆ ಅಂತ ದಿಗ್ಭ್ರಮೆಯಿಂದ ನಿಂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನು ಹೇಳಿದೆ ಶಿಶುನಾಳ್ ಶರೀಫ್ ಅಂತ ಇದ್ದಾರೆ, ಅವ್ರು ಬರೆದಿದ್ದು ಪದ್ಯ, ಇದಕ್ಕಿದೆ ಅರ್ಥ ಅಂತ. ಬಟ್ ನನ್ನ ಮಾತೆಲ್ಲ ಅವ್ರ ತಲೆಗೆ ಹೋಗಲ್ಲ. ಎದ್ದೋ ಛೀ ಹೀಗೆಲ್ಲ ಹಾಡಬಾರ್ದು ಅನ್ನೋದೇ ಅವರ ಅಭಿಪ್ರಾಯ. ನೋಡಿ ಸಂಪ್ರದಾಯ ಮುರಿಯೋದು ಎಷ್ಟು ಕಷ್ಟ ಅಂತ. ಜೀವಕ್ಕೆ ಹತ್ತಿಕೊಂಡ ಇಂದ್ರಿಯ ಚಾಪಲ್ಯಗಳನ್ನು, ಅರಿಷಡ್ವರ್ಗದ ಬಾಧೆಗಳನ್ನು, ಅರಿಷಡ್ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ, ಇದು ತುಂಬ ತರ್ತಾರೆ ಶರೀಫರು ತಮ್ಮ ಪದ್ಯಗಳಲ್ಲಿ ಮುಂದೆ. ಗುರು ಹೇಗೆ ದಂಡಿಸಿ ತೆಗೆದರು ಎಂಬ ಮಾತು ಬಹಳ ಪರಿಣಾಮಕಾರಿಯಾದ ಚಿತ್ರವಾಗಿ ಮೈಪಡೆದಿದೆ. ಇಲ್ಲಿ ಎಲ್ಲರಂತವನಲ್ಲ ನನ್ನ ಗಂಡ. ಇಲ್ಲಿ ಗುರುವನ್ನು ಕುರಿತು ಬರೆದ ಇಂಥ ತತ್ವಪದ ಕನ್ನಡ ಸಾಹಿತ್ಯದಲ್ಲಿ ಏನಿಲ್ಲ. 5 ಪದ ಟೆಕ್ಸ್ಟು ಅಂತ ಹೇಳಿದ್ದಾರೆ ನನಗೆ. ಇಲ್ಲಿ ಇನ್ನೊಂದು 5, 6, 7 ಸೇರ್ತಾ ಇದೆ. ಆಗಲೇ 3, 4 ಆಯಿತು ನಾನು ಮಾಡಿದ್ದಲ್ವ. ಎಲ್ಲರಂತವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ ಅದು ಪಲ್ಲವಿ. ಎಲ್ಲರಂತವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲಿಗೋಗದ ಹಾಗೆ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ. ಇಲ್ಲಿ ಬಾಯಿ ಬಂದ ಮಾತಾಡಿಕೊಂಡು ತೋಚಿದ್ದು ಹೇಳ್ಕೊಂಡು ತಿರುಗ್ತಿದ್ದೆ. ಅವನು ಏನು ಮಾಡ್ದ, ಸೊಲ್ಲಿಗೆ ಬೈದು ಒಂದೊಂದು ಮಾತಾಡಿದ್ರು ಮುಚ್ಚು ಬಾಯಿ ಅಂತ ಬೈದು ಕಾಲು ಮುರಿದು ಮನೇಲಿ ಕೂರಿಸ್ಬಿಟ್ಟ. ಆದರೆ ಕೆಟ್ಟ ವಿಷಯಗಳಿಗೆ ಹೋಗದ ಹಾಗೆ ಮಾಡ್ದ, ಬರೀ ಆಧ್ಯಾತ್ಮದ ಕಡೆ ಮನಸ್ಸು ಕೊಡುವ ಹಾಗೆ ಮಾಡ್ದ. ಯಾರೋ ದೇವರು ಅಥವಾ ಗುರು ಎರಡೂ ಒಂದೇ ತಾನೇ ಅವ್ರಿಗೆ. ನಾವು ದೇವರು ಅಂತ ಹೇಳ್ತಿದ್ವಿ ಇಷ್ಟು ದಿವಸ, ಇಲ್ಲಿ ನೋಡಿದ್ರೆ ಗುರು ಅಂತ ಹೇಳಬೇಕಾಗಿದೆ ನಾನು. ನಾನು ಬದಲಾಯಿಸ್ಕೋಬೇಕು ಇನ್ಯಾರಿಗಾರ ಪಾಠ ಮಾಡಿದ್ರೆ. ಅಕ್ಕ ತಂಗಿಯರು 6 ಮಂದಿ, ಅರಿಷಡ್ವರ್ಗಗಳು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಅಕ್ಕ ತಂಗಿಯರವರು ಏನು ಒಂದಕ್ಕೊಂದಕ್ಕೆ ಹತ್ತತ್ರ ಸಂಬಂಧ. ಅಗಲಿಸಿದ ಇವರ ಆ ಜನ. ಆಮೇಲೆ ಪಂಚೇಂದ್ರಿಯಗಳಿದೆಯಲ್ಲ, ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ, ಅವರನ್ನೂ ದೂರ ಮಾಡ್ದ. ಕಕ್ಕುಲಾತಿಯ ಅಣ್ಣ ತಮ್ಮಗಳ ನೆದರು ಅಂದರೆ ಕೇರ್ಫುಲ್ ನೆದರು ಜೋಕೆ ಕಕ್ಕುಲಾತಿಯ ಅಣ್ಣ ತಮ್ಮಗಳನ್ನೂ ದೂರ ಮಾಡಿಬಿಟ್ಟ. ಮ್ಯಾಲಕ್ಕೆ ಹೊಕ್ಕುಗೊಳಿಸದೆ 10 ದಿಕ್ಕುಗಳ 10 ದಿಕ್ಕು ಅನ್ನೋದಕ್ಕೆ ಇನ್ನೇನು ಅರ್ಥ ಕೊಡಬಾರ್ದು, 10 ದಿಕ್ಕು ಅಂತಲೇ ಅರ್ಥ ಕೊಡಬೇಕು. ಯಾವ ದಿಕ್ಕುಗೂ ಹೋಗದ ಹಾಗೆ ಮಾಡಿ ತೆಕ್ಕೆಯೊಳು ಬಿಗಿದಪ್ಪಿ ಚುಂಬಿಸಿ ಸೊಕ್ಕಿಸಿದ ತಾಂಬೂಲ ರಸ. ವೀಳ್ಯದೆಲೆ ಅಡುಗೆ ಹಾಕ್ಕೊಂಡ್ರೆ ಕೆಂಪು ನೀರು ಬರುತ್ತೆ ಬಾಯಿಗೆ. ಗುಡುಕಿಕ್ಕಿ ಅಕ್ಕರತಿಯಲ್ಲಿ ನಗುವನು ತಾನು ತಾಂಬೂಲ ಹಾಕ್ಕೊಂಡು ಆ ನೀರನ್ನ ಕೆಂಪು ನೀರನ್ನ ಬಾಯಿಗೆ ಹಾಕಿ ಬಲು ರಸಿಕನೀತ ಎಲ್ಲರಂಥವನಲ್ಲ ನನ್ನ ಗಂಡ. ಹೊಡೆದ ಬಡದ ಅಂತ ತಿಳ್ಕೊಬೇಡಿ, ತುಂಬ ರಸಿಕನಾಗಿ ಕಟ್ ಹಾಕ್ಬಿಡ್ತಾನೆ ನನ್ನ. ಪ್ರೀತಿನೂ ತೋರಿಸಿ ಹೇಗೆ ಅಂತ ಇಲ್ಲಿ ಹೇಳಿದೆ. ತುಂಟ ಸವತಿಯ ಸೊಂಟ ಮುರಿ ಹೊಡೆದ, ಒಣ ಪಂಟ ಮಾತಿನ ಗಂಟುಗಳ್ಳರ ಮನೆಗೆ ಬರಕೊಡದ. 18 ಮಂದಿ ಕುಂಟಲಿಯರು ಹಾದಿಯನ್ನು ಕಡಿದ, ಕುಂಟ ಕುರುಡಾರ 8 ಮಂದಿ ಗಂಟು ಬಿದ್ದರೆ ಅವರ ಕಾಣುತ್ತ ಗಂಟಲಕ್ಕೆ ಕಾಣಾದನೆಗಳಕ್ಕ ತಕ್ಕವನೇ ಸಿಕ್ಕ. ಪಾಪ ಇಷ್ಟೊಂದು ಅರ್ಥ ಇದೆ. ತುಂಟ ಸವತಿಯ ಸೊಂಟ ಮುರಿ ಹೊಡೆದೆ ಯಾರಪ್ಪ ಸವತಿ? ನಮ್ಮ ಕಾಂಪಿಟೀಷನ್ ಕೊಡೋಕ್ಕೆ ಯಾರು ಬರ್ತಾರೋ ಅವರೇ ಸವತಿ ಅಲ್ವೇ? ಅದರಿಂದ ನಾನೇ ನನಗೆ ಆ ಕಡೆ ಈ ಕಡೆ ಹೋಗ್ದಾಗ ಮಾಡಿಬಿಟ್ಟ. ಆದರೆ ನನ್ನ ಬೇರೆಯವರು ಇದ್ರಲ್ಲ ಗೆಳತಿಯರೋ ಇವರು ತಲೆ ಕೆಡಿಸೋರು ಮಾತಾಡಿ ಅವ್ರನ್ನ ಸೊಂಟ ಮುರಿಯಾಗಿ ಕೂರಿಸ್ಬಿಟ್ಟ, ಸೊಂಟ ಮುರಿದು ಕೂರಿಸ್ಬಿಟ್ಟ.
ಒಣ ಪಂಟ ಮಾತಿನ ಗಂಟುಗಳರ ಮನೆಗೆ ಬರಗೊಡ್ತಾರೆ. ಪಂಟ ಮಾತು ಅಂದರೆ ವ್ಯರ್ಥವಾದ ಮಾತಾಡಿದವರು, ಗಂಟುಗಳರು ಮನೆಗೆ ಬಂದು ಕದ್ಕೊಂಡು ಹೋಗೋರು. ಯಾರು 18 ಮಂದಿ ಕುಂಟಲಿಯರು. ಕುಂಟಲಿಯರು ಅಂದರೆ ವೇಶ್ಯೆಯರ ಮನೆಗೆ ಓಡಾಡುವವರು. ಯಾರು? ಹೆಣ್ಮಕ್ಳು ಗಂಡು ಮಕ್ಕಳು ತಲೆ ಹಿಡ್ಕ ಅಂತ ಕರೀತಾರೆ ಇವತ್ತು. ಅದಕ್ಕೆ ಏನೇನೋ ಪದಗಳಿವೆಯಪ್ಪ. ಹಿಂದಿಲಿ ಒಂದು ಪದ, ಇಂಗ್ಲೀಷಲ್ಲಿ ಒಂದು ಪದ, ತಲೆ ಹಿಡ್ಕ ಅನ್ನೋದು ಕನ್ನಡ ಪದ. ಅವರ ಹಾದಿಯನ್ನು ಕಡಿದ. ತಲೆ ಕಡ್ಸೋಕ್ಕೆ ಯಾರ್ಯಾರು ಬರ್ತಾರೆ ನೆಂಟರು ಇಷ್ಟರು. 18 ಮಂದಿಯಿಂದ ಆ ಥರ ಮಾಡಬೇಕು. 18 ಪುರಾಣ ಅಂತೆಲ್ಲ ಹೇಳಕ್ಕೆ ಸರಿ ಹೋಗಲ್ಲ ಅನಿಸುತ್ತೆ. ಕುಂಟ ಕುರುಡಾರ 8 ಮಂದಿ. ಇವರಿದಾರಲ್ಲ 8 ಜನ. 8 ಜನ ಯಾರು? 5 3 8 ಆಗಬೇಕಲ್ವ. 5 ಪಂಚೇಂದ್ರಿಯಗಳು, ಆಮೇಲೆ ರಾಜಸ ತಾಮಸ ಸಾತ್ವಿಕ ಅಂತ 3 ಗುಣಗಳಿವೆ ಅಂತೆ. 5 + 3 8. ಗಂಟು ಬಿದ್ದರೆ ಅವರ ಕಾಣುತ್ತೆ. ಗಂಟಲಕ್ಕೆ ಗಾಣ ಅದನ್ನು ಹೇಳಕ್ಕೆ ಅವ್ರು ಗಂಟಲು ಗಾಣ ಹಾಕ್ಬಿಟ್ಟ. ಗಂಟಲು ಗಾಣ ಹಾಕೋದು ಅಂದ್ರೆ ಕುತ್ಕೊಂಡು ಸಿಕ್ಬಿಡೋದು ಅಂತ. ತಕ್ಕವನೇ ಸಿಕ್ಕ ಎಲ್ಲರಂತವನಲ್ಲ ನನ್ನ ಕಡೆ. ಇಷ್ಟ ಅರ್ಥ ಹೇಳಬೇಕು ಇದಕ್ಕೆ. ಗುರು ಯಾವ ಥರ ನನ್ನನ್ನು ಆಧ್ಯಾತ್ಮದ ನೆಲೆಗೆ ಎತ್ಬಿಟ್ಟ ಅಂತಂದರೆ, ಈ ಲೌಕಿಕ ಪ್ರಪಂಚದಲ್ಲಿ ಇರುವುದನ್ನೆಲ್ಲ ಸಿಂಬಾಲಿಕ್ಕಾಗಿ ಸಾಂಕೇತಿಕವಾಗಿ ವಿವರಿಸಿ ಗುರು ತನ್ನನ್ನು ಮೇಲೆತ್ತಿದ್ದನ್ನು ಹೇಳ್ತಾ ಇದ್ದಾರೆ. ತನ್ನನ್ನು ದಂಡಿಸಿದನೆಂದು ಹೆಣ್ಣಿಗೆ ಈ ಗಂಡನ ಬಗ್ಗೆ ಕೋಪವಿಲ್ಲ. ಕಾಂತೆ ಬಾ ಎಂತೆಂದು ಕರೆದು ಏಕಾಂತ ಮಂದಿರದೊಳಗೆ ಒಯ್ದು ಭ್ರಾಂತಿ ಭವ ದುರಿತವನ್ನು ಪರಿಹರಿಸಿದ. ಪ್ರೀತಿನೂ ತೋರಿಸ್ತಾನಲ್ಲ. ಆದ್ದರಿಂದ ಇಂಥ ಪುರುಷನು ದೊರಕಿದ್ದು ಪುಣ್ಯಫಲದಿಂದ ಎಂಬ ಮೆಚ್ಚುಗೆ ಪ್ರೀತಿಗಳೇ ಇವೆ. ಶರೀಫರ ಎಲ್ಲ ಪದ್ಯಗಳು ಉತ್ತಮ ಕವಿತೆಗಳೆಂದೇನೂ ಅಲ್ಲ. ಪ್ರಧಾನವಾಗಿ ಅವು ತತ್ವಪದಗಳು. ತತ್ವಪದ್ಯಗಳು ಅಂತ ಅಲ್ವಾ, ತತ್ವಪದ ಅಂತೀವಿ ನಾವು. ನಾನು ಪದ ಅಂತಲೇ ಬರೆದಿದ್ದೀನಿ, ತತ್ವಪದ್ಯ ಅನ್ನಲ್ಲ. ಯಾರೋ ಟೈಪ್ ಮಾಡೋರಿಗೆ ಪದ ಅಂದರೆ ಗೊತ್ತಾಗ್ದಲೇ ಪದ್ಯ ಅಂತ ಮಾಡಿದ್ದಾರೆ ಅಂತಲೇ ಇಟ್ಕೋಣ. ಉತ್ತಮ ತತ್ವಪದಗಳು ಅಂತಲೇ ಇಟ್ಕೋಣ. ನೀತಿ ಹೇಳಲೆಂದೇ ರಚಿಸಿದ. ಬಹಳ ಸಂದರ್ಭಗಳಲ್ಲಿ ತರ್ಕ ಬುದ್ಧಿಗಳ ಸೀಮಿತ ಪ್ರಜ್ಞಾವಲಯದೊಳಗೆ ಸಿದ್ಧವಾದ ಆಲಿಗರಿಗಳು, ಓಲೆಗರಿ ಇರ್ತಲ್ಲ, ಅದೇ ಹಿಂದಿನ ಕಾಲದಲ್ಲಿ ಬರೀತಿದ್ವಲ್ಲ, ಅನೇಕ ಕಡೆ ಬಹಳ ಹಿಂದಿನಿಂದ ಬಳಕೆಯಾಗಿ ಬಂದ ವಿಚಾರಗಳನ್ನೇ ಪೋಷಿಸುವಂಥವು. ಎಷ್ಟೋ ಸಲ ಬಳಕೆಯಾಗಿರುವ ಪದಪುಂಜ, ಹೋಲಿಕೆ, ವಿಚಾರ ಎಲ್ಲವೂ ಬೇರೆಲ್ಲೋ ಹಿಂದೆಯೇ ಹೇಳಿದಂಥವು. ನಾನು ಅಷ್ಟೊತ್ತಿಗೆ ಹೇಳ್ತಾ ಇದ್ದೀನಿ. ಕನಕದಾಸರದ್ದು ಹೇಳ್ತೆ, ಪುರಂದರದಾಸ ಅಂದೆ, ಬಸವಣ್ಣ ಅಂದೆ, ಉಪನಿಷತ್ತು ಅಂದೆ, ಅದೆಲ್ಲ ಹಾಗೆ ಬೇರೆ ಎಲ್ಲೋ ಹೇಳಿದಂಥವು. ಇಷ್ಟಾಗಿಯೂ ಅವು ಜೀವಕಳೆಯಿಂದ ಜ್ವಲಿಸುವುದಕ್ಕೆ ಕಾರಣ ಅವುಗಳನ್ನು ರಚಿಸಿದ ಆತನ ಎರಡರಿಯದ ಜೀವನ ಶ್ರದ್ಧೆ. ಒಂದೇ ಭೇದ ಭಾವನೆ ಇಲ್ಲ, ಎರಡರಿಯದ ಜೀವನ ಶ್ರದ್ಧೆ. ಸತ್ವ ತುಳುಕುವ ದೇಸಿ ನುಡಿ. ಎಷ್ಟು ಚೆನ್ನಾಗಿ ಕನ್ನಡ ಬಳಸ್ತಾರೆ. ಅದರ ಅಪ್ಪಟ ಪ್ರಾದೇಶಿಕ ಬಣ್ಣ. ಆದರೆ ಕೆಲವು ಕಡೆ ಇದ್ದಕ್ಕಿದ್ದಂತೆ ಸ್ಫೂರ್ತವಾಗಿ ಹೊಮ್ಮಿಡುವ ಅನಿರೀಕ್ಷಿತವಾದ ಬಿಕ್ಕಟ್ಟಾದ ನವೀನ ರೂಪಕಗಳು ಬರುತ್ತವೆ. ನೀತಿಪರವಾದ ಇಂಥ ಕೀರ್ತನೆಗಳ ಕವಿಯಾಗಿ ಶರೀಫರು ಪುರಂದರ ಕನಕರಂತ ಹಿರಿಯರ ಪಕ್ಕದಲ್ಲಿ ನಿಲ್ಲುತ್ತಾರೆ. ಅದನ್ನು ಹೋಲಿಸಲೇಬೇಕು. ಎಲ್ಲರೂ ಉಪನಿಷತ್ತಲ್ಲಿ ಹೇಳಿರೋದನ್ನೇ ಹೇಳ್ತಾ ಇದ್ದಾರೆ. ಶರೀಫರ ಅನೇಕ ಪದ್ಯಗಳಲ್ಲಿ ಏನಾದರೊಂದು ಸಂಗತಿಯ ಕಥನ ಇಲ್ಲವೇ ಯಾವುದಾದರೊಂದು ವಸ್ತು ಪ್ರಾಣಿಗಳ ವರ್ಣನೆ ಬರುತ್ತದೆ. ಆ ಸಂಗತಿಗಳು ಎಲ್ಲೂ ಘಟಿಸಿರಬಹುದಾದವು. ವಸ್ತು ಪ್ರಾಣಿಗಳ ಸ್ವರೂಪ ಸ್ವಭಾವ ಎಲ್ಲರಿಗೂ ತಿಳಿದಿರುವಂಥವು. ಬಣ್ಣ ಬಣ್ಣವಾದ ಅವುಗಳ ನಿರೂಪಣೆ ತನ್ನಷ್ಟಕ್ಕೆ ರುಚಿಯಾಗಿರುತ್ತಾ ಇದ್ದಕ್ಕಿದ್ದಂತೆ ಅದು ಮತ್ತೊಂದು ಅರ್ಥಕ್ಕೂ ದಾಟಿ ಬಿಡುವ ಚಂದವೇ ಚಂದ. ಇಂಥ ಕಡೆ ಮೇಲುನೋಟಕ್ಕೆ ಕಾಣುವ ವಾಚ್ಯಕಥನದ ಜೊತೆಗೆ ಇನ್ನೊಂದು ಅನುಕ್ತ ಧ್ವನಿಕತನವು. ವಾಚ್ಯ ಅಂದರೆ ಕಿವಿ ಕೇಳಿಸುವಂಥದ್ದು, ಅನುಕ್ತ ಅಂದರೆ ಮಾತಾಡ್ದೇಲೇ ಇರುವಂಥದ್ದು, ಧ್ವನಿ ಅಂದರೆ ಹೇಳ್ದೇಲೇ ಗೊತ್ತಾಗುವಂಥದ್ದು ಕೂಡಿಕೊಂಡು ಪದ್ಯ ಹಠಾತ್ತನೆ ಎರಡೂ ರೆಕ್ಕೆ ಬಡಿದು ಅಂತರಿಕ್ಷ ಅರ್ಥ ಅನ್ನೋ ಅಂತರಿಕ್ಷಕ್ಕೆ ಜಿಗಿದು ಬಿಡುತ್ತದೆ. ಅರ್ಥ ಅನ್ನೋದು ಅಂತರಿಕ್ಷ. ಇಲ್ಲಿ ಧ್ವನಿ ಮತ್ತು ವಾಚ್ಯ ಧ್ವನಿ ಸೇರಿ ಮೇಲೆ ಹೋಗ್ಬಿಡೋದು. ಗಿರಣಿ ವಿಸ್ತಾರ ಆ ಪದ್ಯ. ಗಿರಣಿ ವಿಸ್ತಾರ ನೋಡಮ್ಮ, ನಾನು ಮಾಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರೆಲ್ಲ ಉಳುಹಿಕೊಂಬುವರೆಲ್ಲ ಅಳಬೇಡ. ಅದು ಲೌಕಿಕದ ಬಗ್ಗೆ ಹೇಳ್ತಾ ಇರೋದು. ಕೋಡಗನ ಕೋಳಿ ನುಂಗಿತ್ತಾಯಿತು, ಬಿದ್ದಿಯ ಬೆಮ್ಮುದಿಗೆ ಆಯಿತು, ಚೇಳು ಕಡಿತು, ನನಗೆ ಗೊತ್ತಿಲ್ಲ. ಅದು ಅಗ್ಗದ ಅರವಿ ಕೂಡ ಗೊತ್ತಿಲ್ಲ, ಮಕ್ಕಳಾಡದ ಸೂಳಿ ಸಂಘ. ಆದರೆ ಓದಿದ್ರೂ ಮರ್ತೋಗುತ್ತೆ, ನೆನ್ಪುಳಿಯಲ್ಲ, ಎಲ್ಲವೂ ನೆನ್ಪುಳಿಯಲ್ಲ. ಇವೆಲ್ಲ ಅಂಥ ಆಕರ್ಷಕ ಕವಿತೆಗಳು. ಗಿರಣಿ ವಿಸ್ತಾರ ಪದ್ಯದಲ್ಲಿ ಗಿರಣಿಯು ಶರೀರವೂ ಆಗಿ ಗಿರಣಿಯ ಕೆಲಸ ಯೋಗಕ್ರಿಯೆಯೂ ಆಗುವುದು. ಅಳಬೇಡ ತಂಗಿ ಪದ್ಯದಲ್ಲಿ ತವರು ಬಿಟ್ಟು ಹೊರಟಿರುವ ತಂಗಿ ಮೂಲದಿಂದ ಪ್ರತ್ಯಕ್ಷಗೊಂಡು ಅಲ್ಲ, ಪ್ರತ್ಯಕ್ಷ ಅಂದರೆ ಮೂಲದಿಂದ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋದು ಅನ್ನೋದು ಮೂಲದಿಂದ ಪ್ರತ್ಯೇಕಗೊಂಡು ಮಾಯೆಯ ಬಲೆಗೆ ಬಿದ್ದು ಜೀವವಾಗುವುದು. ಕೋಡಗನ ಕೋಳಿಯಲ್ಲಿ ಕೋಡಗ ಅಂದರೆ ಕಪಿ, ಕೋಡಗ ಬೆಕ್ಕು ಅಂದ್ಬಿಟ್ಟೆಲ್ಲ, ಅದೇ ನನಗೆ ಅಂದ್ಬಿಟ್ಟೆ ತಕ್ಷಣ ಅನುಮಾನ ಬಂತು. ಆಯಿತು ಕೋಡಗ ಕಪಿ ಅಂತ ಮಾಡ್ಕೊಳ್ಳಿ. ಬೆಕ್ಕು ಅಂತ ಹೆಚ್ಚು ಸಲ ಬಳಸಿಲ್ಲ, ನಾನು ಒಂದೇ ಸಲ ಬಳಸ್ತೀನಿ. ಚಂಚಲ ಮನಸ್ಸಿನ ಪ್ರತೀಕವಾಗಿ ಬೆಳಗಿನಲ್ಲಿ ಹೋಗುವ ಕೋಳಿ ಜ್ಞಾನೋದಯದ ಸಂಖ್ಯೆ ಹೋಗೋದು ಗೊತ್ತೇ ಇಲ್ಲ ನನಗೆ. ಕೋಳಿ ಅಂದರೆ ಜ್ಞಾನೋದಯ, ಬೆಕ್ಕು ಅಂದರೆ ಕಪಿ ಚಂಚಲ. ಕೋಡಗ ಅಂದರೆ ಕಪಿ ಚಂಚಲ. ಧ್ವನಿ ವಿಶೇಷ ಅಂತ ಬೇರೆ ಮಹತ್ವ ಹೇಳ್ತಾರೆ. ಧ್ವನಿ ವಿಶೇಷ ಹೇಗಿದೆ ಇವರ ಪದ್ಯದಲ್ಲಿ ಅಂತ
ತುಂಬ ವಿಸ್ತಾರ ಆಗ್ತಾ ಇದೆಯಲ್ಲ ಅದು ಮಾತು ತುಂಬ ವಿಸ್ತಾರವಾಗಿದೆ. ನೋಡಿದೆ ನಾನು. ಶಕ್ತನಾದ ಕವಿ ಶಬ್ದಗಳ ಜೊತೆ ಆಟವಾಡುತ್ತಾ ಅವನ್ನು ಹಲವಾರು ಅರ್ಥಗಳಿಗೆ ಬಗ್ಗಿಸುತ್ತಾನೆ ಎಂಬ ಮಾತಿದೆ. ಶರೀಫರ ಅನೇಕ ಪದ್ಯಗಳಲ್ಲಿ ಶಬ್ದಲೀಲೆ ಅರ್ಥದ ಕಣ್ಣು ಮುಚ್ಚಾಲೆ ಕಾಣುತ್ತದೆ. ನಾನಾ ವಿದ್ಯೆ ಕಲಿತದ್ದಾಯಿತಲ್ಲ ಎಂಬ ಪದ ಇದಕ್ಕೆ ನಿದರ್ಶನ. ನಾನಾ ಎಂಬ ಎರಡಕ್ಷರಗಳನ್ನು ಕೂಡಿಸಿ ಬಿಡಿಸಿ ಹೇಳಿದಾಗ ಬೇರೆ ಬೇರೆ ಅರ್ಥ ಹೊರಡುತ್ತವೆ. ನಾನಾ ಅಂದರೆ ಬೇರೆ, ನಾನಾ ಅಂದರೆ ಒಂದು ಬೇರೆ. ಈ ಎರಡು ಅರ್ಥಗಳು ಕವಿತೆಯ ಕೇಂದ್ರ ಆಶಯಕ್ಕೆ ಬೇಕಾದವೆ. ನಾ ದನಿ, ನಾ ಭಾವ ಎಂಬ ಮಾತುಗಳು ಹೀಗೆ. ನಾನು ಎಂಬ ದನಿ, ನಾನು ಎಂಬ ಭಾವ ಇದ್ದಕ್ಕಿದ್ದಂತೆ ನಾದಿನಿ ಭಾವ ಸಹ ಆಗಿಬಿಡುತ್ತವೆ. ಇದು ಬರೀ ಚಮತ್ಕಾರವಷ್ಟೇ ಆಗದೆ ಶಬ್ದಶಕ್ತಿ ಮೂಲವಾದ ಧ್ವನಿಯಾಗಿಬಿಡುವುದು ಒಂದು ವಿಶೇಷ. ಇದೇ ಮಾತನ್ನೇ ಬರೆದುಬಿಟ್ಟು ಧ್ವನಿ ವಿಶೇಷ ಅಂತ ಕೇಳಿದರೆ, ಶರೀಫರ ಕಾವ್ಯ ಅನುಭವ ಮುಖವಾದದ್ದು. ಅನುಭವ ಅಲ್ಲ, ಅನುಭವ, ಆಧ್ಯಾತ್ಮ. ಅನುಭವ ಸಂಬಂಧವಾದ ಸಂವೇದನೆಗಳು ರಹಸ್ಯಾತ್ಮಕವಾದವು. ನೇರ ವರ್ಣನೆಗೆ ಸಿಗದ ಇವು ಪ್ರತೀಕಾತ್ಮಕವಾದ ಸಿಂಬಾಲಿಕ್ ಅಂತ. ಅಭಿವ್ಯಕ್ತಿಯನ್ನು ಬೇಡುವುದು ಅನಿವಾರ್ಯವೂ ಹೌದು. ಇಂಥ ಪ್ರತೀಕ ಅರ್ಥದ ಅಂಚಿನೊಳಗೆ ಪೂರ ಮೈ ಬಿಚ್ಚದೆ, ಓದುಗನ ಅರಿವಿನ ಪರಿಧಿಯೊಳಗೆ ತನ್ನ ರಹಸ್ಯವನ್ನು ಪೂರ ದ್ರವಿಸದೆ ಹೊರಗೆ ಬಿಡದೆ, ಅವನ ಅರಿವನ್ನು ಕೆಣಕುವ, ಕಾಡುವ, ಅದಕ್ಕೆ ಕಚಗುಳಿ ಇಡುವ ಧ್ವನಿ ದಟ್ಟ ಶಬ್ದಚಿತ್ರವಾಗುತ್ತದೆ. ಚೇಳು ಕಡಿತು ಇಂಥ ರಹಸ್ಯಾತ್ಮಕ ಸಂವೇದನೆಯ ಪದ್ಯ. ತಮ್ಮನ್ನು ಕಡಿದ ಚೇಳು ದೇವರ ಮನಿ ಮೂಲೆಯೊಳಗೆ ಇದ್ದದ್ದು, ಕಾಳ ಕತ್ತಲೆಯೊಳಗೂ ಕೂತದ್ದು, ಆಧಾರ ಹಿಡಿದು ಊರ್ಧ್ವಮುಖಕ್ಕೆ ಕೊಂಡಿ ಮಾಡಿದ್ದು, ಅದು ಕಚ್ಚಿದೊಡನೆ ಎಚ್ಚರವಾಗಿ ಹೋಯಿತು, ಹುಚ್ಚೇ ಹಿಡಿಯಿತು ಎನ್ನುತ್ತಾರೆ ಶರೀಫರು. ಯಾವ ಹುಚ್ಚು? ಆಧ್ಯಾತ್ಮದ ಹುಚ್ಚು. ತನಗೇ ಗೊತ್ತಿಲ್ಲದೆ ತನ್ನ ಆಳ ಮನಸ್ಸಿನ ಕತ್ತಲಲ್ಲಿ ಅಡಗಿದ್ದ ಆಧ್ಯಾತ್ಮಿಕ ದ್ರವ್ಯ ಹಠಾತ್ತನೆ ಹೊರಹರಿದು ತನ್ನ ಲೌಕಿಕ ಬದುಕನ್ನು ಯಾತನಾಮಯವಾಗಿ ಮಾಡಿ ಕಾಪಾಡಿದ್ದನ್ನು ಇದು ಬಹಳ ಮಾರ್ಮಿಕವಾಗಿ ಹೇಳುತ್ತದೆ. ಅಡಿಗರ ಹಿಮಗಿರಿಯ ಕಂದರದಲ್ಲಿ ಹಿಮಗಿರಿಯ ಕಂದರ ಅಂತ ಮಾಡ್ಕೊಳ್ಳಿ, ಪದ್ಯದ ಹೆಸರು. ಅಡಿಗರ ಪದ್ಯ ಹಿಮಗಿರಿಯ ಕಂದರ, ಅದು ಪದ್ಯದ ಹೆಸರು. ದಲ್ಲಿ ಸೇರಿಸ್ಕೊಳ್ಳಿ. ಆಗ ಬರುವ ರತಿ ತಮಾಲ ಛಾಯೆಯಲ್ಲಿ ಬಿಚ್ಚಿತು ಬೋಧಿ ವೃಕ್ಷದ ಅಗ್ನಿಯ ಛತ್ರಿ ಎಂಬ ಪ್ರತೀಕ. ಅದಕ್ಕೆ ಅರ್ಥ ಹೇಳ್ತಾ ಹೋಗೋದು ತುಂಬ ಕಷ್ಟ ಆಗುತ್ತೆ, ಅದನ್ನು ಹಾಗೆ ಬಂದ್ಬಿಡಿ. ಮತ್ತು ಎಲಿಯಟ್ ಕವಿಯ 4 ಕ್ವಾರ್ಟೆಸ್ನಲ್ಲಿ ಬರುವ 4 ಕ್ವಾರ್ಟೆಸ್ ಹೇಗಪ್ಪ ಓದೋದು, ಇಂಗ್ಲೀಷಲ್ಲೇ ಬರಬೇಕು ಚೆನ್ನಾಗಿ. ಬರುವ ಶಸ್ತ್ರ ಹಿಡಿದ ವೈದ್ಯನ ರಕ್ತ ಸಿಕ್ತ ಹಸ್ತದ ಪ್ರತೀಕ ಇಲ್ಲಿ ಕೂಡಲೇ ನೆನಪಾಗುತ್ತವೆ. ಜೀವವನ್ನು ಮೇಲೆತ್ತು ಆಧ್ಯಾತ್ಮಿಕ ಜಾಗೃತಿ ಅಗ್ನಿಛತ್ರಿಯಾಗಿ ಸುಡುತ್ತಲೇ ಕಾಪಾಡುತ್ತದೆ. ಶಸ್ತ್ರವೈದ್ಯನ ರಕ್ತ ಸಿಕ್ತ ಹಸ್ತವಾಗಿ ರೋಗಿಯನ್ನು ನೋಯಿಸುತ್ತಲೇ ರಕ್ಷಿಸುತ್ತದೆ. ಡಾಕ್ಟ್ರು ಕುಯ್ಯುವಾಗ ನೋವಾಗುತ್ತೆ, ಬಟ್ ಆಮೇಲೆ ಅದು ಜೀವನ ರಕ್ಷಿಸುತ್ತಲ್ವ. ದೇವರ ಮನೆ ಮೂಲೆಯೊಳಗಿನ ಚೇಳಾಗಿ ಕಚ್ಚಿ ಜೀವದ ಲೋಕಪಿಪಾಸೆ ಬೊಬ್ಬೆ ಹೊಡೆಯುವಂತೆ ಮಾಡುತ್ತದೆ. ಇನ್ಯಾರಿಗೆ ಹೇಳಲಣ್ಣ, ಪದ್ಯದಲ್ಲಿಯೂ ಇಂಥದೇ ಅನುಭವವನ್ನು ಧ್ವನಿಸುವ ಯತ್ನವಿದೆ. ಈ ಬಗ್ಗೆ ಆಧ್ಯಾತ್ಮಿಕ ಅನುಭವ ಮೂಕನ ಜೊತೆಗೆ ಮಾಡಿದ ಸಾರ್ಥಕವಾದ ತರ್ಕ ಎನ್ನುತ್ತಾರೆ ಶರೀಫರು. ತರ್ಕಬದ್ಧ ಎನ್ನುವಷ್ಟು ಅದು ಮನಸ್ಸಿಗೆ ಖಚಿತವಾಗಿದೆ. ಆದರೆ ಆ ತರ್ಕ ಮಾತಿನ ನೆಲೆಯಲ್ಲಿ ತಿಳಿಸಲು ಬಾರದಂತಿದೆ. ದೇಹ, ಮನ, ಬುದ್ಧಿ, ಹಮ್ಮುಗಳು ತಾನಲ್ಲ ಎನ್ನುವ ಪ್ರಜ್ಞೆ ಸಿದ್ಧಿಸಿದ ಗಳಿಗೆ ಅಂತ ಪದವಿಭಾಗ ಮಾಡಿ, ಪಾಕ ಮಾಡಿದ ಗಳಿಗೆ ಒಡೆದ ಗಳಿಗೆಯೇ ಸರಿ. ಅಷ್ಟಾದ ಮೇಲೆ ಇನ್ನೇನು? ಮಾವ ಅಂದರೆ ಹೆಣ್ಣಿನ ತಂದೆ ತನ್ನ ಮಗಳನ್ನು ಕರೆಸಿಕೊಂಡ. ತಾಯಿ ತವರಿಗೆ ಹೋದಳು. ಮಾಯಾ ಕಳಚಿದ ಜೀವ ಇದ್ದೆಡೆಯಲ್ಲೇ ತನ್ನ ಮೂಲ ನೆಲೆಯನ್ನು ಸಾಧಿಸಿಕೊಂಡಿತು. ಅಳಬೇಡ ತಂಗಿ, ತರವಲ್ಲ ತಂಗಿ ನಿನ್ನ ತಂಬೂರಿ ಮೊದಲಾದ ತತ್ವಪದಗಳು ಆ ವರ್ಗದ ಪದ್ಯಗಳಲ್ಲಿ ಅತ್ಯುತ್ತಮವೆನಿಸುವ ಗುಂಪಿಗೆ ಸೇರಿದವು. ಅಳಬೇಡ ತಂಗಿ ತನ್ನ ನಿಜ ನೆಲೆಯ ಅರಿವಿರುವ ಅನುಭವಿಯೊಬ್ಬನ ಹಾಡು ಎಂದು ಸಂದೇಹವಿಲ್ಲದೆ ಹೇಳಬಹುದು. ವಿವಾಹವಾದ ಹೆಣ್ಣು ಮೊದಲ ಸಲ ಅತ್ತೆಯ ಮನೆಗೆ ಹೋಗುವ ಭಾವನಾಮಯವಾದ ಸನ್ನಿವೇಶವನ್ನು ಬಳಸಿ ಬರೆದ ಈ ಪದ್ಯ ಬೇರೆ ಒಂದು ಅರ್ಥಕ್ಕೆ ಹಬ್ಬುವುದನ್ನು ಕಾಣಬಹುದು. ಮಿಡುಕಿಯಾಡಿ, ಮದುವೆಯಾಗಿ, ಹುಡುಕಿಯಾಡಿ, ಮಾಯದ ಮರವೀರಿದಿ ಎಂಬೆಲ್ಲ ಮಾತುಗಳು ಜೀವ ತಾನಾಗಿ ಭೋಗಕ್ಕೆ, ಮಾಯೆಗೆ ಒಲಿದುದನ್ನು ಸೂಚಿಸುತ್ತವೆ. ತವರು ಮನೆ ಜೀವದ ನಿಜ ನೆಲೆಗೆ ರೂಪಕವಾಗುತ್ತದೆ. ಹಿರಿಯ ಕವಿ ಬೇಂದ್ರೆಯವರೇ ಮೆಚ್ಚಿ ಹೊಗಳಿದ ಕವಿತೆ ಇದು. ಆತ್ಮೋದ್ಧಾರ ಪರಾಂಗುಖವಾಗಿ ಪತನೋನ್ಮುಖವಾದ ಒಂದು ಜೀವವನ್ನು ಹೂಡಿಕೆ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಹೂಡಿಕೆ ಮಾಡಿಕೊಂಡ ತಂಗಿ ಎಂದು ಕರೆದು ಅಣ್ಣನಂತೆ ಸಂಬೋಧಿಸುವ ಅಣ್ಣಿಯ ಹಾಡು ಎಂದವರು ಇದನ್ನು ಶ್ಲಾಘಿಸಿದ್ದಾರೆ. ಶಿಶುನಾಳ ಶರೀಫ್ ಸಾಹೇಬರ ಆತ್ಮವೇದಕ ವಾಣಿಯ ಆತ್ಮನೆಯೇ ನೋಯಿಸುತ್ತೇವೆ. ವೇದಕ ಅಂದರೆ ನೋಯಿಸೋದು, ಚುಚ್ಚೋದು. ಹಳ್ಳಿಯ ಓಣಿಯೊಳಗಿನ ಮಾತುಕತೆಗಳನ್ನು ರೂಪಕದ ಅವಯವಗಳನ್ನಾಗಿ ಮಾಡಿ ಆತ್ಮದ ರಂಗು ರೂಪವನ್ನು ನಿರೂಪಿಸುವ ಯೋಗ ಕುಶಲ ವಾಣಿ. ಇಂಥ ವಾಣಿ ನಮಗೆ ಬೇಕು ಎಂದು ಹೇಳಿರುವ ಬೇಂದ್ರೆ ಶರೀಫರ ವಾಣಿಯ ಕೌಶಲವನ್ನು, ಅದು ನೀಡುವ ಸಂವೇದನೆಗಳನ್ನು ಕೊಡಿಯೇ ಕೊಂಡಾಡಿದ್ದಾರೆ. ಆನಕ್ರು ಇದ್ದ ಕಾಲದಲ್ಲಿ ಗೊತ್ತಿತ್ತ ಅಂದೆ, ಬೇಂದ್ರೆಗೂ ಗೊತ್ತಿತ್ತು. ಅವಿರೆಲ್ಲ ಇದ್ದಿದ್ದು ತುಂಬ ಇದೆ. ಆಗಲೇ ನೋಡಿ, ಶರೀಫರು ಹಿಂದಿನ ಶತಮಾನದಲ್ಲಿ ಇದ್ದವರು, 20ನೇ ಶತಮಾನಕ್ಕಿಂತ ಮುಂಚೆ ಇದ್ದವರು. ಗೋವಿಂದ ಭಟ್ರು ತೀರಿಕೊಂಡ ಮೇಲೆ ಶರೀಫರು 20 ವರ್ಷ ಕಾಲ ಇದ್ದರು. ನೂರಾರು ತತ್ವಪದ
ರಿವಾಯಿತು ಅಂತ ಹೇಳಿ ಸ್ವಲ್ಪ ಬೇರೆ ಟೈಪು ಈ ಥರ ಇರೋಲ್ಲ, ಇನ್ನೊಂಚೂರು ಇವರು ಹರಿದಾಸರು ಕೀರ್ತನೆ ಉಗಾ ಭೋಗ ಸುಳಾದಿ ಅಂತಾರಲ್ಲ ಅದೇ ಥರ ಇನ್ನೇನೋ ರಿವಾಯಿತು. ಮುಸ್ಲಿಂ ಇದು ಹಿಂದೂಸ್ತಾನಿ ಪದ. ತಮ್ಮ ಅವಸಾನಗಳಿಗೆ ಸಮೀಪಿಸಿದ್ದು ತಿಳಿದಾಗ ಇವರಿಗೆಲ್ಲ ಇಚ್ಛಾಮರಣಿಗಳು ಎಲ್ಲ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಶರಣ ಸಂಪ್ರದಾಯದಂತೆ ವಿಭೂತಿ ವೀಳ್ಯ ಆಚರಿಸಿ ದೇಹತ್ಯಾಗ ಮಾಡಲು ಬಯಸಿದರು. ಈ ವಿಧಿಯ ಪ್ರಕಾರ ಅವರು ಜಂಗಮನೊಬ್ಬನನ್ನು ಪೂಜಿಸಿ ಅವನ ಪಾದಗಳ ಮೇಲೆ ದಯವಿಟ್ಟು ಪ್ರಾಣ ಬಿಡಬೇಕು. ಶರೀಫರಂಥ ದೊಡ್ಡವರಿಂದ ಪೂಜೆ ಮಾಡಿಸಿಕೊಳ್ಳಲು ಅವರ ತಲೆಯನ್ನು ಕಾಲ ಮೇಲೆ ಇರಿಸಿಕೊಳ್ಳಲು ಯಾವ ಜಂಗಮರು ಒಪ್ಪಲಿಲ್ಲ. ಕಡೆಗೆ ಶರೀಫರ ಮಾತು ಮೀರಲಾರದೆ ಹಿರೇಮಠ ಕರಿಬಸವಯ್ಯನವರು ಹಿಂಜರಿಯುತ್ತಲೇ ಒಪ್ಪಿ ಆ ಇಚ್ಛೆ ಪೂರೈಸಿದರು. ಈಗ ಜನರಿಗೆ ಒಂದು ಸಮಸ್ಯೆ ಎದುರಾಯಿತು. ಶರೀಫರು ಹುಟ್ಟಿದ್ದು ಮುಸಲ್ಮಾನ ಕುಟುಂಬದಲ್ಲಿ, ಬಾಳಿದ್ದು ಹಿಂದೂ ಮುಸ್ಲಿಮರಾಗಿ, ದೇಹ ಬಿಟ್ಟದ್ದು ಹಿಂದಿ ವಿಧಿಯೊಂದರ ರೀತಿಯಲ್ಲಿ. ಅವರ ಅಂತ್ಯಕ್ರಿಯೆಯನ್ನು ಹಿಂದೂ ವಿಧಿಯ ಪ್ರಕಾರ ಆಚರಿಸಬೇಕು ಅಥವಾ ಮುಸ್ಲಿಂ ವಿಧಿಯ ಪ್ರಕಾರ ನಡೆಸಬೇಕು? ದೊಡ್ಡ ಗೊಂದಲ ಜಿಜ್ಞಾಸೆ ಶುರುವಾಯಿತು. ಕಡೆಯಲ್ಲಿ ಎರಡೂ ಮತಗಳ ಮುಖಂಡರು ಸೇರಿ ಎರಡೂ ವಿಧಾನಗಳನ್ನು ಶಕ್ಯವಿದ್ದಷ್ಟು ಆಚರಿಸುವುದು ಎಂದು ತೀರ್ಮಾನಿಸಿದರು. ಕುರಾನಿನ ಪಠಣದ ಜೊತೆಗೆ ವೈದಿಕ ಮಂತ್ರ ಪಠಣವೂ ನಡೆಯಿತು. ಹರಿಹರ ಹಜರತ್ ತತ್ವಗಳ ಸಂಗಮವೆಂಬಂತೆ ಬಾಳಿದ ಹಿರಿಯ ಚೇತನವೊಂದು ತನ್ನ ಸಾವಿನಲ್ಲಿಯೂ ಹೀಗೆ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿತು. ಶಿಶುನಾಳದ ವಿಶಾಲವಾದ ಬಯಲು ಪ್ರದೇಶದಲ್ಲಿ ಶರೀಫ್ ಸಾಹೇಬರ ವಿಸ್ತಾರವಾದ ಗದ್ದುಗೆ ಇದೆ. ಗದ್ದುಗೆ ಅಂದರೆ ಸಮಾಧಿ. ಆ ಗದ್ದುಗೆಯ ಬಳಿಯಲ್ಲಿ ಜೀವನವಿಡೀ ಒಂದಾಗಿದ್ದ ಗುರು ಶಿಷ್ಯರ ಪ್ರತಿಮೆಗಳಿವೆ. ವಿಶಾಲವಾದ ಬೇವಿನ ಮರವೊಂದು ಗದ್ದುಗೆಯ ಮಗ್ಗುಲಲ್ಲಿಯೇ ಇದ್ದು ದಟ್ಟವಾದ ತಂಪು ನೆರಳನ್ನು ನೀಡುತ್ತಿದೆ. ಅದನ್ನು ಆಶ್ರಯಿಸಿ ಬೆಳೆದ ಸುಂದರವಾದ ಮಲ್ಲಿಗೆಯ ಬಳ್ಳಿ ಬೀಸುವ ಗಾಳಿಗೆ ಸುಗಂಧದ ಪರಿಮಳ ಬೆರೆಸುತ್ತದೆ. ಶರೀಫರ ಗದ್ದುಗೆಯ ಬಗ್ಗೆ ಬರೆಯಿರಿ ಅಂತ ಕೇಳಿದ್ರೆ ಅಷ್ಟೊತ್ತಿಂದ ಪ್ರಶ್ನೆ ಮರೆತೇ ಹೋಗಿತ್ತು. ಈಗ ಶರೀಫರ ಗದ್ದುಗೆಗೆ ಗೌರವ ಸಲ್ಲಿಸುವ ಜನರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಗದ್ದುಗೆಯ ಎಡಭಾಗದಲ್ಲಿ ಮುಸಲ್ಮಾನರು ನಮಾಜು ಸಲ್ಲಿಸಿ ಸಕ್ಕರೆ ಓದಿಸುತ್ತಾರೆ. ಬಲಭಾಗದಲ್ಲಿ ಹಿಂದೂಗಳು ಹಣ್ಣು ಕಾಯಿ ಹೂವು ಅರ್ಪಿಸುತ್ತಾರೆ. ಅಮಾವಾಸ್ಯೆ, ಶ್ರಾವಣ ಸೋಮವಾರ ಹಾಗೂ ಶರೀಫರ ಜಾತ್ರೆಯ ಊರು ಸಂತರ ಜಾತ್ರೆಗಳಿಗೆ ದಿನಗಳಲ್ಲಿ ಮತಭೇದವಿಲ್ಲದೆ ಎಲ್ಲ ಜನ ಗದ್ದುಗೆಗೆ ಗೌರವ ಸಲ್ಲಿಸುತ್ತಾರೆ. ಅಲ್ಲಿಗೆ ಬರುವ ಭಕ್ತರಿಗೆ ತ್ರಿವಿಧ ದಾಸೋಹದ ಸೌಲಭ್ಯ ನೀಡಲಾಗುತ್ತದೆ. ಇಂಥ ವಾತಾವರಣಕ್ಕೆ ಬೀಜ ಹಾಕಿ ಹೋದ ಈ ಶರೀಫ ಸಾಹೇಬ ಎಂಥವನು? ಇವನು ಎತ್ತಿಕೊಂಡ ಸವಾಲು ಎಂಥದು? ಗಸ್ನಿ ಗೋರಿಗಳು ಖಡ್ಗದಿಂದ ಸೀಳಿದ್ದನ್ನು ಇವನು ಕವಿತೆಯಿಂದ ಕೂಡಿಸಿಯಾನೆ. ಮತಾಂಧತೆಯ ವಿನಾಶಕಾರಿ ಉರಿಯನ್ನು ಅಂತಃಕರಣದ ಜೀವಜಲದಿಂದ ಆರಿಸಿಯಾನೆ. ಚರಿತ್ರೆಯ ರಕ್ತ ಸಿಕ್ತ ಪಥಂದ್ರೆ ದಾರಿ ಸಾಮಾನ್ಯರು ತೊಳೆಯಬಲ್ಲರು ಎಂದು ಇವನ ವಾದವೇ? ಸಹಿಷ್ಣುತೆಯೇ ಈ ನೆಲದ ನಿಜಗುಣವೆಂದು ಇವನ ಪ್ರತಿಪಾದನೆಯೇ? ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಹೀಗೆ ಸಹಸ್ರಗಟ್ಟಲೆ ಜನ ಇವನ ಗದ್ದುಗೆಗೆ ಯಾತ್ರೆ ಬರುತ್ತಾರೆ ಯಾಕೆ? ಈ ಸೆಳೆತದ ಮೂಲ ಏನು? ಈ ದೇಶದ ಯಾವುದೇ ಮತದವನು ಹೇಗೆ ಬಾಳಬೇಕು ಎನ್ನುವುದನ್ನು ಶರೀಫರು ಬಾಳಿ ತೋರಿಸಿದ್ದಾರೆ. ಭಾವೈಕ್ಯ ಎಂಬ ಮಾತು ಭಾರತದ ರಾಜಕಾರಣದಲ್ಲಿ ಅವತರಿಸುವ ಮುಂಚೆಯೇ ಅದನ್ನು ಅರ್ಥವತ್ತಾಗಿ ನಿದರ್ಶಿಸಿ ಹೋದ ಸಂತ ಅವರು. ಭಾವೈಕ್ಯ ಸಾಧನೆಯ ಪ್ರಯತ್ನ ಬಹಳ ಆಟಾಟೋಪದಿಂದ ಜರುಗುತ್ತಿರುವ ಈ ಹೊತ್ತಿನಲ್ಲಿ ಶರೀಫರ ಗದ್ದುಗೆ ಮಾತಾಡಿದರೆ ಚೆನ್ನಲ್ಲ ಎಂಬಂತೆ ಮೂಕ ಸಾಕ್ಷಿಯಾಗಿ ಎಲ್ಲ ನೋಡುತ್ತಿದೆ. ಆದರೆ ಯಾರು ಹೇಳಬಲ್ಲರು? ಸಂತರು ಬದುಕುವುದೇ ಸತ್ತ ಮೇಲೆ ತಾನೇ ದೇವರಾಗೋದು. ರಾಮಕೃಷ್ಣ ಎಲ್ಲ ದೇವರಾಗಿದ್ದು ಸತ್ತ ಮೇಲೆ, ಬದುಕಿದಾಗಲ್ಲ. ಸತ್ತ ಮೇಲೂ ಗಾಂಧೀಜಿ ಚಿತ್ರವಾಗಿ ಕ್ರಾಂತಿಗಳಿಗೆ ದಾರಿ ತೆರೆಯುತ್ತಿರುವಂತೆ ಶರೀಫರು ತಮ್ಮ ಗೀತೆ ಚಿತ್ರಗಳ ಮೂಲಕ ಕರ್ನಾಟಕದಲ್ಲಿ ಒಂದು ಹೊಸ ಜಾಗೃತಿಯನ್ನು ಯಾಕೆ ತರಬಾರದು? ನೀತಿಬೋಧೆ ಮಾಡುತ್ತಲೇ ತಮ್ಮ ಪದ್ಯಗಳಿಗೆ ಕಾವ್ಯದ ಹೊಳಪನ್ನು ನೀಡಿದ್ದಾರೆ ಶರೀಫರು. ಅವರ ಕೃತಿಗಳನ್ನು ಪುರಂದರ, ಕನಕರಂಥ ಹಿರಿಯ ಕೀರ್ತನಕಾರರ ಕೃತಿಗಳ ಜೊತೆಗೆ ಅಭ್ಯಾಸ ಮಾಡುವ ಅಗತ್ಯವಿದೆ ಅಂತ ಹೇಳಿ ಲಕ್ಷ್ಮೀನಾರಾಯಣ ಭಟ್ರು ಬರೆದು ಮುನ್ನುಡಿಯುತ್ತೆ. ಈಗ ನಾನು 5 ಪದ್ಯ ಇದೆ, ಅದನ್ನು ಮತ್ತೆ ನಾನು ಇಷ್ಟೊಂದು ವಿಸ್ತಾರವಾಗಿ ಹೇಳಿದ ಮೇಲೆ 5 ಪದ್ಯಗಳನ್ನು ಮತ್ತೆ ವಿಸ್ತಾರವಾಗಿ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಗೊತ್ತಾಯ್ತಲ್ಲ ಅವ್ರಿಗೆ ಅವ್ರ ಪದ್ಯನ ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋ ಸೂಚನೆಗಳನ್ನು ತುಂಬ ಕೊಟ್ಟಿದ್ದೀನಿ ನಾನು. ಅದರಿಂದ ಪದ್ಯವನ್ನು ನಿಧಾನವಾಗಿ ಒಂದ್ಸಲ ಓದ್ಬಿಡ್ತೀನಿ. ಆಮೇಲೆ ಅದರ ಅರ್ಥವನ್ನು ಒಂದು 2-3 ಸಾಲಲ್ಲಿ ಹೇಳ್ತೀನಿ. ನೀವು ಆದಷ್ಟು ಪದ್ಯನೇ ಬಳಸ್ಕೊಂಡು ಬರೀರಿ. ಎಲ್ಲ ಪದ್ಯಗಳ ಮೇಲೂ ಕೇಳ್ತಾರೆ, ಒಟ್ಟು 5 ಪದ್ಯಗಳ ಮೇಲೂ ಕೇಳಿಬಿಡ್ತಾರೆ. ಒಂದೊಂದೇ ಪದ್ಯ ಕೇಳೋಕ್ಕಾಗಲ್ಲ. ದುಡ್ಡು ಕೆಟ್ಟದ್ದು ನೋಡೋಣ, ದುಗ್ಗಾಣಿಗೆ ಹೆಡ್ಡನಾಗಬೇಡ ತಿಂದಿ ನಿಮ್ಮಣ್ಣ. ದುಡ್ಡು ಕೆಟ್ಟದ್ದು ಹೆಡ್ಡಮ್ಮುಡಾತ್ಮ, ದೊಡ್ಡವರನ್ನೇ ಎಗ್ಗಾಲಿಡಿಸಿತು ದುಡ್ಡು ಕೆಟ್ಟದ್ದು ನೋಡೋಣ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ ಮಿಣ್ಣನೆ ತಿಂದಿತು ಒಳಗ, ಮೆಲ್ಲನೆ ತಣ್ಣಗೆ ಮಾಡಿತು ಬೆಂಕಿಯ ಕಿಡಿಯ. ರೊಕ್ಕ ಮುಕ್ಕಿಸಿತು ಮಣ್ಣು, ಅದ ತಕ್ಕಂತೆ ಬಳಸಲು ತೆರೆಸಿತು ಕಣ್ಣು. ಮುಕ್ಕುವ ಚಪಲ ಏಕಿನ್ನು ಮುಕ್ಕಿ ಬಿಕ್ಕಳಿಸಲು ಕುಡಿಸಿತು ನೀರನ್ನು. ಆಸೆ ಬಿದ್ದು ಮನದ ಮಾರಿ ಹೊಂಟ್ಯಾಳೋ ಹುಡುಕುತ್ತಾ 108 ಕೇರಿ. ಕಾಸನ್ನು ಹೆಕ್ಕಿ ಮೂಳಿ ಶಿಶುನಾಳ ದಿಶನ ಮರೆತಾಳು ಸುಕ್ಕಿ. ದುಡ್ಡು ಐಶ್ವರ್ಯ, ಸಂಪತ್ತು, ದುಡ್ಡು, ಹಣ ಅದು ಕೆಟ್ಟದ್ದು. ಅದು ನಮ್ಮನ್ನು
ದುಗ್ಗಾಣಿ ಕೆಟ್ಟದ್ದು ನೋಡೋಣ ಅಂತ ಪುರಂದರದಾಸರ ಕೀರ್ತನೆ ಇದೆ. ಮತ್ತು ಅವ್ರು ನೋಡಿ ಬರ್ತಾನೆ ಇರ್ತಾರೆ. ದುಗ್ಗಾಣಿ ಅಂದರೆ ದುಡ್ಡು ಅಂತ, ಅದಕ್ಕೆ ಹೆಡ್ಡಾಗಬೇಡ, ಮೂಢಾತ್ಮ ನೀನು. ಅದರಿಂದ ಹೆಗ್ಗಾಲು ಅಂದರೆ ದೊಡ್ಡ ಕಾಲು ಅಂದರೆ ಕಾಲನ್ನ ಡಿಸ್ಟೆನ್ಸು ಸ್ವಲ್ಪ ಮಾಡ್ಬೋದು. ತುಂಬ ಮಾಡಿದ್ರೆ ಅಯ್ಯೋ ರಾಮ ಆಗದೇ ಇಲ್ಲ. ಜರಾಸಂಧನ ಸೀಳಿ ಹಾಕಿದ್ದು ಭೀಮ ಹಾಗೆಯೇ ಆ ಥರ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಒಳಗೆ ತಿಂದುಬಿಡುತ್ತೆ ಅದು. ಹೆಚ್ಚು ಅದನ್ನು ಕೂಡಿಸ್ಬಾರ್ದು. ಈಗ ರಾಜಕಾರಣಿಗಳೆಲ್ಲ ದುಡ್ಡು ಕೂಡಿಸಿಟ್ಟಿರೋದು, ಅವ್ರ ಮೇಲೆ ಇಡೀ ರೈಡ್ ಆಗೋದು ಎಲ್ಲ ನೋಡ್ತೀವಲ್ವಾ, ನೋಡಿ ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಅದಕ್ಕೆ ಬೆಲೆ ಹೊಟ್ಟೋಗುತ್ತೆ. ಆಮೇಲೆ ತುಂಬ ಜನ ಕಷ್ಟಕ್ಕೆ ಸಿಕ್ಕಾಕೋತಾರೆ. ಮಣ್ಣು ಮುಗಿಸ್ಬಿಡುತ್ತೆ ಅದು. ಅದು ತಕ್ಕಂತೆ ಬಳಸಲು ಅದೇ ದುಡ್ಡು ಒಳ್ಳೆ ಸರ್ವೆಂಟ್ ಅಂತೆ, ಬ್ಯಾಡ್ ಮಾಸ್ಟರ್ ಅಂತೆ, ವೆರಿ ಕೆಟ್ಟ ಯಜಮಾನ. ದುಡ್ಡಿನ ಕೈಗೆ ನಾವು ನಮ್ಮನ್ನು ಕೊಟ್ಬಿಟ್ಟು ಕೆಟ್ಟ ಯಜಮಾನ, ನಮ್ಮ ಕಂಟ್ರೋಲಲ್ಲಿ ಅದಿತ್ತು ಒಳ್ಳೆ ಸ್ಲೇವ್ ಅಂತ ಹೇಳಿ ಒಂದು ಪದ ಇದೆ. ಕುಡಿಸಿತು ನೀರು, ಆಸೆಗೆ ಬಿದ್ದು ಮನದ ಮಾರಿ ಹೊಂಟಾಳು ನೋಡ್ಕೊತಾವನು ಎರಡು ಕೇರಿ. ದುಡ್ಡು ಬೇಕು ಅಂತ ಹುಡುಕಿದ್ರೆ ಹಾಗಾಗತ್ತೆ ಅಂತ ಇಷ್ಟರ್ಥ ಕೊಡ್ಬೋದು. ಆದಷ್ಟು ಅಲ್ಲಿ ಇರೋದನ್ನೇ ಬರೀ ಇರೋದನ್ನ ಹೇಗೆ ಹೊಸಗನ್ನಡಕ್ಕೆ ಅನುವಾದ ಮಾಡೋದು? ಅನುವಾದ ಮಾಡಬಾರ್ದು ಅಲ್ವಾ, ಇಂಥದನ್ನೆಲ್ಲ ಇದ್ದಾಗೆ ಬರಿಬೇಕಲ್ವೇ. ಮೋಹದ ಹೆಂಡತಿ ತೀರಿದ ಬಳಿಕ, ಬಹುಶಃ ಹೆಂಡತಿ ಸತ್ತೋದ ಬರೆದಿರ್ಬೋದು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗೆನ್ಯಾಕೋ, ಸಾವು ನೋವಿಗೆ ಸಾರದ ಬೀಗನ ಮಾತಿನ ಹಂಗೊಂದೇನಗೆ ಯಾಕೋ. ಬೀಗ ಅದೇ ಬೀಗರು ಇವರು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅವರು ಹಂಗೆ ಯಾಕೆ. ಕಂಡವನದಿ ಸೋಕಿ ತನ್ನ ಮೈಯೋಳು ದಾಕಿ ಬಂಡೆದ್ದು ಹೋಗುವುದು ಭಯವ್ಯಾಕೋ. ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡಿತನದಿ ಚರಿಸಿಯಾಡುವುದು ಯಾಕೋ. ನೋಡಿ ಇದೆಲ್ಲಕ್ಕೆ ಏನರ್ಥ ಕೊಡೋದಪ್ಪ. ತಂದೆ ಗೋವಿಂದ ಗುರುವಿನ ಸೇವಕ ಕುಂದಗೋಳಕ್ಕೆ ಬಂದು ನಿಂತನೆ ಯಾಕೋ. ಬಂಧುರ ಶಿಶುನಾಳ ದೀಶನ ದಯದಿಂದ ಇಂದಿಗೆ ವಿಷಯದ ವ್ಯವಸ್ಥೆ. ನಮ್ಮ ಸ್ವಲ್ಪ ಹೆಂಡತಿ ಸತ್ತಿದ್ದು ಒಳ್ಳೆಯದಾಯಿತು ಅನ್ನೋ ಥರ. ಆದರೆ ಮಾಯೆ ಬಂಧನ ಬಿಡಿತು. ಕಂಡವನ ಅನ್ನೋದಕ್ಕೆ ಕಾಂಡವನ ಅಂತ ಮಾಡಬೇಕಂತೆ. ಏನು ಕಾಂಡವನ? ಬೆಂಕಿ ಅಂದ್ರೇನು? ಕಾಮ ಅದೇ ಅಲ್ವಾ. ಮೈಯೋಳು ತಾಕಿ ಮೈಯಲ್ಲಿ ಬಂಡೆದ್ದು ಹೋಗುವುದು ಭಯವ್ಯಾಕೋ. ಆಯಿತು, ಅದು ಹೆಂಡತಿ ಇದ್ದಾಗ ಅವರು ಎಲ್ಲ ಮನುಷ್ಯರ ಥರನೇ ಇದ್ದರು ಅಲ್ವಾ. ಈಗ ಯಾಕೆ ಹೋಯ್ತು ಅದು. ಈಗ ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡಿತನದಿ ಚರಿಸಿ ಆಡುವುದು. ಅದು ಮಂಡಲ ನಾಡು, ಪಿಂಡದ ಗೂಡು ಯಾವುದು? ಈ ಸಂಸಾರ ಅನ್ನೋದು, ಹೆಂಡತಿ ಮಗು. ಅದಕ್ಕೆ ಯಾಕೆ ಒದ್ದಾಡೋದು? ಅದರಿಂದ ಕುಂದುಗೋಳಕ್ಕೆ ಬಂದಿಂದಲ್ಲ, ತಂದೆ ಗೋವಿಂದ ಗುರುವಿನ ಸೇವಕ ನಾನ್ಯಾಕೆ ಇಲ್ಲಿ ಬಂದು ಕುಂದುಗೋಳದಲ್ಲಿ ನಿಂತ್ಕೊಳ್ಳಿ? ನಾನು ಇಲ್ಲಿರಲ್ಲ, ನನ್ನ ಮಾವನ ಮನೆ ಹಂಗೆ ಯಾಕೆ ನಾನು ಹೋಗ್ತೀನಿ. ಇನ್ನೂ ಒಂದು ಅರ್ಥ ಕೊಡ್ಬೋದು ನೋಡ್ರಿ. ಲೌಕಿಕವಾದ ಹಂಗೆ ಬೇಡ, ನನಗೆ ಆಧ್ಯಾತ್ಮಕ್ಕೆ ಹೋಗ್ತೀನಿ ಅನ್ನೋ ಅರ್ಥ ಬಂದೇ ಬಿಡುತ್ತೆ. ನಾವು ಬೇಡದೇ ಇದ್ರೂ ಬಂದುಬಿಡುತ್ತೆ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ ಅಲ್ಲ. ನಿಶ್ಚಿಂತನಾಗಬೇಕು ಅಂದ್ಕೊಂಡು ದುಶ್ಚಿಂತೆ ಮಾಡ್ಕೊಂಡು ಕೂತಿದೆಯಲ್ಲಪ್ಪ. ಯಾಕೋ ಎಲ್ಲೋ ನಿನಗೆ ಈ ಭ್ರಾಂತಿ. ನಾಳಿಗಾಗುವುದು ಈ ಗಂತಿ. ಏನು ಗಂತಿ ಅಂದರೆ ಗತಿ ಅಂತ ಮಾಡಬೇಕು. ಇವತ್ತು ಈ ಥರ ಯೋಚನೆ ಮಾಡ್ತಾ ಕೂತಿದ್ರೆ ನಾಳೆನೂ ಇದೇ ಗತಿ. ಆಶಾಪಾಶಗಳ ಬೇಡಂತಿ, ಒಳ್ಳೆ ಮೀಸಲು ನುಡಿ ಮಾತಾಡಂತಿ ಅಲ್ಲ. ಆಶಾಪಾಶ ಬೇಡ ಅಂತಿ, ಒಳ್ಳೆ ಮಾತಾಡು ಅಂತ ಇನ್ನೊಬ್ರಿಗೆ ಹೇಳ್ತೀವಿ. ಮೀಸಲು ನುಡಿ ಅಂತಂದರೆ ನನಗೋಸ್ಕರನೇ ಆಡಬೇಕಾದ ಮಾತು. ಮೀಸಲು ದೇವ್ರಿಗೆ ಮೀಸಲಿಡೋದು ಅಂತಾರಲ್ಲ. ಭಾಷೆ ಕೊಟ್ಟು ತಪ್ಪ ಬೇಡಂತಿ, ಹರಿದಾಸರೊಳಗೆ ಮನ ನೀಡಂತಿ. ಭಾಷೆ ಕೊಟ್ಟು ತಪ್ಪಬೇಡ ಅಂತ ಒಳ್ಳೆ ಬುದ್ಧಿ ಹೇಳ್ತೀಯ. ಹರಿದಾಸರೊಳಗೆ ಮನ ನೀಡು. ಇವರು ಹರಿದಾಸರ ಬಗ್ಗೆ ಹೇಳ್ತಾರೆ ನೋಡ್ರಿ. ಅವರ ಮಾತುಗಳಿಗೆ ಮನಸ್ಸು ಕೊಡು ಅಂತ ಹೇಳ್ತೀಯ. ಎರಡನ್ನೂ ನೀನು ಹೇಳ್ತೀಯ. ಅವರನ್ನು ಕಂಡರೆ ಅವರಂತೆ, ಮತ್ತು ಇವರನ್ನು ಕಂಡರೆ ಇವರಂತೆ. ಅವರಿವರ ಅರಿಯದೆ ತನಗೂ ತಿಳಿಯದೆ ಮೂಢನಂತೆ ಸುಮ್ಮನೆ ಕುಂತಿ. ಈ ದ್ವಂದ್ವವನ್ನು ಹಂಗಿಸ್ತಾ ಇದ್ದಾರೆ. ದ್ವಂದ್ವ ಬೇಡ, ಆಧ್ಯಾತ್ಮಕ್ಕೆ ಹೋಗೋಕ್ಕೆ ದ್ವಂದ್ವ ಬೇಡ. ಪೊಡವೆಯೊಳಗೆ ಶಿಶುನಾಳಂತಿ, ದೃಢ ಗೋವಿಂದ ಯೋಗಿಯ ನೋಡಂತಿ, ಬಿಡದಾತನ ಸೇವೆ ಮಾಡಂತಿ, ಭಯವಿರದೆ ಗುರುವನ್ನು ಕೂಡಂತಿ ಅಂಥೇಳಿ ಕೊನೆಯವರು ಎಲ್ಲ ಪದ್ಯದಲ್ಲೂ ಇದಕ್ಕೆ ಬರ್ತಾರೆ. ಎಂಥೆಂಥದ್ದೆಲ್ಲನೂ ಬರಲಿ. ಇದು ಚೆನ್ನಾಗಿ ಹೇಳಿದ್ರೆ ಎಲ್ಲ ಆಗಲೇ ವಿವರಿಸಿದಾರಲ್ಲ. ಎಂತೆಂಥದ್ದೆಲ್ಲನೂ ಬರಲಿ, ಚಿಂತೆ ಎಂಬುದು 1000 ಇರಲಿ, ಎಂತೇನೆಂಬುದು ತೋರುವ ಗುರುವ ಅಂತಃಕರಣ ತಪ್ಪದೆ ಕಾಯಲಿ. ಬಡತಾನೆಂಬುದು ಬಡತನ ಅಂದರೆ ಬಡತನೆಂಬುದು ಕಡೆತನಕ ಇರಲಿ. ಚೆನ್ನಾಗಿದೆ ಇದು. ಬಡತನ ಕಡೆತನಕ ಇರಲಿ. ಒಡವಿ ವಸ್ತ್ರ ಕಳ್ಳರು ಹೊರಲಿ, ಮಲ್ಲಿರದನಕ ನೋಡಲು ನಡುವಂಥ ದಾರಿ ತಿಳಿಯದೆ ತಪ್ಪಿ ಅಡವಿ ಸೇರಿದಂತಾಗಿ ಹೋಗಲಿ. ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗಲಿ, ಹೋಗಿ ಕಾಡೊಳಗೆ ಸೇರ್ಕೊಂಡ್ಬೇಕು. ಆ ಥರ ಅಂಥ ಕಷ್ಟ ಬರಲಿ ನಮಗೆ. ಗಂಡಸ್ತನವೂ ಇಲ್ಲದಂತಾಗಲಿ, ಧೈರ್ಯನೂ ಹೊರಟೋಗ್ಬಿಡ್ಬೇಕು ನಮಗೆ. ಹೆಂಡರು ಮಕ್ಕಳು ಬಿಟ್ಟುಕೊಟ್ಟು ಹೋಗಲಿ, ಎಲ್ಲ ಮನೆ ಬಿಟ್ಟು ಹೊರಡೋಗಲಿ. ಕುಂಡಿ ಸಾಲದವರು ಒದಿಯಲಿ, ಕುಂಡೆ ಮೇಲೆ ಒದಿಲಿ. ಬೇಕಾರೆ ಸಾಲದವರು ಅಂತಿದೆಯೋ ಸಾಲ್ವರು ಅಂತಿದೆಯೋ ಏನಿದೆಯೋ ಸಾಲ್ವರ್ ಒದಿಯಲಿ. ಸಾಲ್ವರು ಅನ್ನೋದಕ್ಕೆ ನಾವು ಸಾಲ ಕೊಟ್ಟರು ಅರ್ಥ ಮಾಡ್ಬೋದು. ಸಾಲ ಯಾಕೆ ಕೊಡ್ತಾರಲ್ವ, ಬೇರೆಯವರು ಅಂತ ಇಟ್ಕೊಳ್ಳಿ. ಬಂಡು ಮಾಡಿ ಜನರೆಲ್ಲ ನಗಲಿ. ಬಂಡು ಮಾಡಿ ಅಂದರೆ ಗಲಾಟೆ ಮಾಡಿ ಕೂಗಾಡಿ.
ನನ್ನ ನಂಬಿಕೆ ಎಳ್ಳಷ್ಟಿಲ್ಲದಂತಾಗಲಿ, ನನ್ನ ಮೇಲಿನ ನಂಬಿಕೆನೇ ಹೊಟ್ಟೋಗಲಿ, ಎಲ್ಲರಿಗೂ ಅಂಬಲಿ ಕಂಬಳಿ ಸಿಗದೆ ಹೋಗಲಿ, ಹುಂಬ ಸೂಳೆ ಮಗ ಎಂದೆಲ್ಲ ಬೈಯಲಿ, ಕಾಂಬ ಮುರ್ಕೊಂಡು ಮೇಲೆ ಬೀಳಲಿ ಅನ್ನೋ ಆತ್ಮಾದಿ ಪದ್ಧತಿ ಹೇಳ್ತಾ ಇದ್ದಾರೆ. ಉದ್ಯೋಗ ವ್ಯಾಪಾರ ಇಲ್ಲದಂತಾಗಲಿ, ಬುದ್ಧಿ ಎಂಬುದೇ ಮಾಸಣಿಸಿ ಹೋಗಲಿ, ಮದ್ದು ಹಾಕಿ ಏನನ್ನು ಕೊಲ್ಲಲಿ, ಕದ್ದು ಹರ್ಕೊಂಡು ತಿನ್ನಲಿ ನನ್ನ ಹೆಣನ, ಭಾಷೆ ಪಂಥ ನಡೆದ ಹಾಗಾಗಲಿ, ಹಾಸ್ಯ ಮಾಡಿ ಜನರೆಲ್ಲ ನಗಲಿ, ಶ್ರೀ ಶಿಶುನಾಳಧೀಶನ ಗುರುವಿನ ಲೇಸಾದ ದಯವೊಂದು ಕಡೆತನ ಕಿರಳಿ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಅಂತ ಹೇಳಿದ್ದಾರೆ. ಅವರು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದನ್ನು. ಈ ಕೊನೆ ಪದ್ಯ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮ್ಮನೆ ಕುಳಿತಿ, ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು, ಒಗ್ಗಿಲಿ ಕರೆದರೆ ಹಿಗ್ಗಿಲಿ ಹೋಗಿ. ಅಗ್ಗ ಅಂದರೆ ಶ್ರೇಷ್ಠ, ಬಿಟ್ಟಿ ಅಂತಲ್ಲ, ಬಿಟ್ಟಿ ಬಗ್ಗೆ ಅಲ್ಲ, ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು. ಹಣ್ಣು ಚೆನ್ನಾಗಿ ಆಗಿದೆ, ಶ್ರೇಷ್ಠ ಅಂದರೆ ಹಣ್ಣು ಶ್ರೇಷ್ಠ ಏನು ಬಂತು, ಚೆನ್ನಾಗಿ ಮಾಗಿದೆ. ಮೊದಲೆಲ್ಲ ಮರದಲ್ಲೇ ಹಣ್ಣಾಗೋದು, ಇವಾಗ ಅಡೆ ಹಾಕ್ತಾರೆ. ಅದನ್ನು ಕೊಯ್ಲಿಕ್ಕೆ ಹೋದವಳು, ಒಗ್ಗಿಲಿ ಕರೆದರೆ ಹಿಗ್ಗಿಲಿ ಹೋಗಿ. ಎಲ್ಲರೂ ಒಟ್ಟಿಗೆ ಹೋಗಿ ಸಂತೋಷದಿಂದ ಹೋಗಿ. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು. ಕುಲದವರೊಂದು ಸಲುಗಿಯೇ ಸಾಕು, ಬಲು ಜೋಕಿರಬೇಕು. ಹೊಲದೋಳು ಬೆಳಗ್ಗೆ ಹುಳಿ ಮಿಕ್ಕಿ ಕಸ ತಳದ ಕೋಲಿಯ ದಾಟಿ ಕೊಯ್ಯೋಣ ಗೆಳತಿ. ಇದು ಅಷ್ಟೇ ಆಧ್ಯಾತ್ಮದ ಅರ್ಥನೇ. ಹೊಲ ಅಂದರೆ ಹಣ್ಣು ಕೀಳಕ್ಕೆ ಹೋಗೋದು ಅಂತಂದರೆ ಆಧ್ಯಾತ್ಮದ ಕಡೆ ಹೋಗೋದು ಅಂತಲೇ ಅರ್ಥ. ಕಷ್ಟ ಇರುತ್ತೆ. ಯಾರನ್ನು ತೆಗೆದುಕೊಂಡ್ರೆ ಸಂಗೀತಗಾರರು, ಶ್ರೇಷ್ಠ ವಿದ್ವಾಂಸರು, ಆಮೇಲೆ ಈ ಆಧ್ಯಾತ್ಮ ಜೀವಿಗಳು, ಸನ್ಯಾಸಿಗಳು, ಅವರೆಲ್ಲ ತುಂಬ ಕಷ್ಟಪಟ್ಟಿದ್ರು. ಆನಕರು ಸಂಧ್ಯಾರಾಗ ಕಾದಂಬರಿ ಸಿನಿಮಾ ಆಗಿದೆ. ನಾನು ಈ ಸಿನಿಮಾ ಬಗ್ಗೆ ಹೇಳೋಕ್ಕೆ ಆಗಲಿಲ್ಲ, ನನಗೆ ಈಗ ಹೇಳಬೇಕು. ನಾನು ಕಷ್ಟ ಬರುತ್ತೆ ತುಂಬ. ಆ ಕಷ್ಟಕ್ಕೆ ಹೆದರೋಲ್ಲ ಅವರು. ಕಷ್ಟ ಬರಲಿ ಅಂತಾರೆ. ಕಷ್ಟ ಬರಲಿ 7-8 ಅಕ್ಕಡಿ ಎಣಿಸಿ, ಅಕ್ಕಡಿ ಅಂತಂದರೆ ಗಾಡಿ ಅಂತ, ಚಕ್ಕಡಿ ಅಂದರೂ ಗಾಡಿ. ನಮ್ಮ ಬಾಳನು ಅದರೊಳು ದಣಿಸಿ, ಕಾಳಕೂಟ ವಿಷ ಎಣಿಸಿ, ನಂಟಿನ ಕಾಳಕೂಟ ವಿಷವನ್ನು ಎಣಿಸಿ ಹಾಕಿ, ನಂಟಿನ ಸೋಲಗಳೆಲ್ಲವ ಗಣಿಸಿ, ನಂಟುತನ ಹೇಳ್ಕೊಂಡು ಸೋಲುಗಳನ್ನು ಲೆಕ್ಕ ಹಾಕೊಂಡು, ಬಾಳಿನ ರಾಗಿ ನವಣೆ ಸಜ್ಜೆ 3 ಧಾನ್ಯಗಳು. ರಾಗಿ ಎಲ್ಲರಿಗೂ ಗೊತ್ತಿರೋದೆ, ನವಣೆ ಅಂತ ಒಂದು ಧಾನ್ಯ ಇದೆ, ಸಜ್ಜೆ ಅಂತ ಒಂದು ಧಾನ್ಯ ಇದೆ, ಸಿರಿಧಾನ್ಯಗಳು ಅಂತ 5 ಇದೆ. ಕನಕದಾಸರ ರಾಮದಾನ ಚರಿತೆಯಲ್ಲಿ ಬರುತ್ತೆ ಅದು. ಓಡಾಡುತ್ತಾ ಬಹುರಾಗದಿ ಕೊಯ್ಯುತ್ತಾ, ಅದನ್ನೆಲ್ಲ ಹಾಡು ಹೇಳ್ಕೊಂಡು ಕುಯ್ಯೋಣ ಅದನ್ನೆಲ್ಲ. ಶಿಶುನಾಳಧೀಶನೇ ಗುರುವು, ಅವ ಕರೆದಲ್ಲಿ ಹೋಗುವುದು ತರವು, ಕಸವ ಕಳೆದು ಕೈ ಹುಡುಗೋಲು ಹಿಡಿಯುತ್ತಾ, ಹಸನಾಗಿ ಹಲೆಗೊಡೆ ಹರಿಯುವ ಮನವು ಸುಟ್ಟು. ಆ ಕಡೆ ಈ ಕಡೆ ನೋಡಬೇಡಿ, ಹರಿ ಚಂಚಲವಾಗುತ್ತೆ ಮನಸ್ಸು. ಆವಾಗ ಅಯ್ಯೋ, ಸುಗ್ಗಿ ಕೆಲಸ ಮಾಡೋರಿಗೆ ಆ ಕಡೆ ಈ ಕಡೆ ಮನಸ್ಸು ಚಂಚಲ ಆಗಬಾರ್ದು. ಚಂಚಲ ಅಂದರೆ ಮಾಡೋ ಕೆಲಸ ತಪ್ಪು ಹೋಗುತ್ತೆ. ಕುಡುಗೋಲು ಇಟ್ಕೊಂಡು ಕುಯ್ತಾ ಇರುವಾಗ ಆ ಕಡೆ ಈ ಕಡೆ ಗಮನ ಹೋದರೆ ಕೈ ಕತ್ತರಿಸಿ ಹೋಗಲ್ವಾ. ಆಮೇಲೆ ನಾಟಿ ಮಾಡುವಾಗ, ಸುಗ್ಗಿ ಒಕ್ಕುಯುವಾಗ, ಉಳುವಾಗ ತುಂಬ ಗಮನ ಬೇಕು ಮತ್ತು ಶ್ರದ್ಧೆ ಬೇಕು. ಈಗ ರೈತರ ಬಾಳು ತುಂಬ ಸುಂದರ ಅಲ್ಲ. ಮಳೆ ಬಂದು ಬೆಳೆ ಹೋಗುತ್ತೆ, ಬರ ಬಂದು ಬೆಳೆ ಹೋಗುತ್ತೆ, ಒಂದೊಂದು ಸಲ ಹಕ್ಕಿ ಪಕ್ಷಿಗಳು ತಿಂದು ಬೆಳೆ ಹೋಗುತ್ತೆ. ಪ್ರಕೃತಿ ವಿಕೋಪಗಳು ಇದಿದೆ ನೋಡಿ, ಬರ, ಕ್ಷಾಮ, ಅತಿವೃಷ್ಟಿ, ಅನಾವೃಷ್ಟಿ, ಕಾಡ್ಗಿಚ್ಚು, ಈ ಪದಗಳೆಲ್ಲ ಪ್ರವಾಹ ಇವೇ. ಅಂದರೆ ಇವೆಲ್ಲ ಹಿಂದಿನಿಂದ ಇದ್ದು ಅಂತ ತಾನೇ ಅರ್ಥ. ಅದು ಆ ಘಟನೆಗಳು ನಡೀದೆಲ್ಲ ಪದಗಳು ಬಂದ್ವಾ. ಆದರೆ ಈಗೇನಾಗಿ ಹೋಗಿದೆ, ನಮಗೆ ಕಾಂಕ್ರೀಟ್ ಬಿಲ್ಡಿಂಗ್ಗಳಿಗೆ ಸೇಫಾಗಿ AC ರೂಮಲ್ಲಿ ಇದ್ದು ಅಭ್ಯಾಸ ಆಗಿ ನಮ್ಮ ದೂರದರ್ಶನ ಮಾಧ್ಯಮಗಳು ಹಾಗೆ ಮಾಡ್ತವೆ. ಜಲ ರಕ್ಕಸ ಅಲ್ಲ, ಜಲ ರಕ್ಕಸ ಹೇಗಾಗುತ್ತೆ? ಜಲ ಜೀವನಿಧಿ, ನೀರಿಲ್ಲದೆ ಇದ್ರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಅದನ್ನು ರಕ್ಕಸ ಅಂತ ಕರೀತಾರೆ ಅವರು, ರಾಕ್ಷಸ ಅಂತ. ಎಲ್ಲ ನಮ್ಮನ್ನು ಪೊರೆಯುವ ವಸ್ತುಗಳು ಆಗಾಗ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತವೆ. ಹಕ್ಕಿವೆ ಬಗ್ಗೆ ಅಲ್ವಾ? ಕಸಿದುಕೊಳ್ಳುವ ಹಕ್ಕು ಎಂದು ಕೊಟ್ಟವನಿಗೇನೆ ತಾನೇ, ಪ್ರಕೃತಿ ನಿಯಮ ಅದು. ಹಾಗೆ ಆ ಥರ ಇವೆಲ್ಲ ಬಂದ್ಬಿಡ್ತವೆ ಇವರಲ್ಲಿ. ನಾನು ಆದಷ್ಟು ಹೆಚ್ಚು ಮಾತಾಡಲಿಲ್ಲ, ಯಾಕೆಂದರೆ ನನ್ನ ಮಾತಾಡೋ ಹೊರಟ್ಬಿಟ್ರೆ ಎಲ್ಲಿ ಇಷ್ಟು ದೊಡ್ಡ ಪಾಠ ಮುಗಿಯಲ್ವೋ ಅನ್ನೋ ಗಾಬರಿ ಇತ್ತು. ಈ 5 ಪದ್ಯಗಳನ್ನು ಇನ್ನೂ ಅರ್ಥ ಹಿಂಜಿದರೆ ಕನ್ನಡ ಭಾಷೆಯ ಸೌಂದರ್ಯ ಕೆಟ್ಟೋಗುತ್ತೆ. ಈಗ ನಾನು ಮಾತಾಡೋಕ್ಕೆ ಶುರು ಮಾಡಿದ್ನಲ್ಲ ಆ ಥರ ಆಗುತ್ತೆ. ಆದ್ದರಿಂದ ಆದಷ್ಟು ಇದಕ್ಕೆ ಯಾಕೆ ಅರ್ಥ ಹೇಳಿಲ್ಲ ಅಂತ ಗಾಬರಿ ಆಗಿಬಿಡಿ. ನಾನು ಹೇಳಿದ್ನಲ್ಲ, ಪದೇ ವಿಡಿಯೋ ಡೌನ್ಲೋಡ್ ಮಾಡಿ ಕೇಳಿಸ್ಕೊಳ್ಳಿ, ಸೊ ದಟ್ ಅವಾಗ ಇಂಟರ್ನೆಟ್ ಖರ್ಚಾಗಲ್ಲ. ನನಗೆ ಯಾರೋ ಹೇಳಿದ್ರು ಇದನ್ನು, ಇಂಟರ್ನೆಟ್ ಖರ್ಚಾಗುತ್ತೆ, ನೀವು 2 ಸಲ ಕೇಳಿಸ್ಕೊಳ್ಳಿ, 3 ಸಲ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀರಲ್ಲ ಅಂತ. ಓಹೋ ಹೌದಾ, ನಾನೇನೋ ಕ್ಲಾಸ್ನಲ್ಲಿ ಪಾಠ ಮಾಡೋ ಥರ. ನಾನು ಒಂದೊಂದು ಪದ್ಯನ 4 ಸಲ ಓದುವೆ. ಮೊದಲೊಂದು ಸಲ ಪದವಿ ಭಾಗ, ಒಂದು ಸಲ ಅರ್ಥ ಹೇಳುವ ಬೋರ್ಡ್ ಮೇಲೆ ಬರೆಯೋದು, ಒಂದು ಸಲ ಕೊನೆ ತಾತ್ಪರ್ಯ, ಒಂದು ಸಲ ವಿದ್ಯಾರ್ಥಿಗಳ ಕೈಲಿ ಒಂದು ಸಲ ಓದಿಸುವೆ.
ಇದೆಲ್ಲ ನಮ್ಮ ಪದ್ಧತಿ, ನಮ್ಮ ಕಾಲದಲ್ಲಿ ನಡೀತು. ಜೈ ಬಜರಂಗ್ ಬಲಿ ಮಾಡಿದ್ವಿ. ಈಗ ಶಿಶುನಾಳ್ ಶರೀಫ್ ಅಂತ ಒಂದು ಸಿನಿಮಾ ಬಂದಿದೆ, ಗಿರೀಶ್ ಕಾರ್ನಾಡ್, ಗೋವಿಂದ ಭಟ್ರು ಪಾರ್ಟ್ ಮಾಡಿದ್ದಾರೆ. ಶ್ರೀಧರ್ ಅಂತ ನಟ ಹೆಚ್ಚು ಇದಕ್ಕೆ ಮುನ್ನೆಲೆಗೆ ಬರಲಿಲ್ಲ, ಬಟ್ ಉದ್ದಕ್ಕೂ ಇದ್ದಾರೆ, ಒಳ್ಳೆ ಭರತನಾಟ್ಯಂ ಡ್ಯಾನ್ಸರ್. ಅವರು ಅವ್ರ ಹೆಂಡತಿ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ಇವತ್ತಿಗೆ. ಅವರು ಶರೀಫನ್ ಪಾರ್ಟ್ ಮಾಡಿದ್ದಾರೆ. ಚಿಕ್ಕ ಹುಡುಗ ಯಾರೋ ಫೆಮಿಲಿಯರ್ ಫೇಸ್, ಅವನು ಯಾರೋ ಒಂದು ಗೊತ್ತಾಗಲಿಲ್ಲ. ಚಿಕ್ಕ ಹುಡುಗ ಕೂಡ ಮಾಡ್ತಾರೆ. ಹಾಕಿದ ಜನಿವಾರವ ಹಾಡಲ್ಲಿ ಆ ಚಿಕ್ಕ ಹುಡುಗನೂ ದೊಡ್ಡ ಅಂತ ಬದಲಾಯಿಸ್ತಾರೆ. ಆಮೇಲೆ ಹೆಂಡತಿ ಪಾರ್ಟ್ ಸ್ವಲ್ಪ ಹೊತ್ತು ಮಾತ್ರ ಬಂದು ಹೋಗುತ್ತೆ. ಸುಮನ್ ರಂಗನಾಥ್ ಅಂತ ಅವಳು ಒಳ್ಳೆ ಕಲಾವಿದೆ. ಅಲ್ಲಿ ಈ ಕಾಮಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ರೋಚಕವಾದ ಪದ್ಯಗಳನ್ನು ಶಿಶುನಾಳ್ ಶರೀಫ್ ಬರೆದಿದ್ದಾರೆ. ಮೋಹದ ಹೆಂಡತಿ ತೀರಿದ ಬಳಿಕ ಅನ್ನೋ ಪದ್ಯ ಓದೋನಲ್ಲ, ಇದು ಏನೇನೋ ಅಲ್ಲ ಅದರ ಮುಂದೆ, ಅಂಥದ್ದೆಲ್ಲ ಇದೆ. ಬೇಕಾದ್ರೆ ಲಕ್ಷ್ಮೀ ಭಟ್ರ ಪುಸ್ತಕ ಸಿಕ್ಕರೆ ನೀವು ನೋಡಿದ್ರೆ ಅವೆಲ್ಲ ನೋಡ್ಬೋದು ನೀವು. ಅದರಿಂದ ಹಾಗಾಗಿ ಏನು ಹೇಳೋಕ್ಕೆ ಹೊರಟೆ ಅಂದರೆ, ಸಿನಿಮಾ ಬಗ್ಗೆ ಹೇಳೋಕ್ಕೆ ಹೊರಟೆ. ನಾನು ಲೆಕ್ಕ ಹಾಕಿದೆ, 2 ಸಲ ನೋಡಿದೆ, 3 ಸಲ ನೋಡಿದೆ. ಲೆಕ್ಕ ಹಾಕಿದೆ 11 ಪದ್ಯಗಳನ್ನು ಬಳಸ್ಕೊಂಡಿದ್ದಾರೆ. 11. ಅದರಲ್ಲಿ ಒಂದು ಅರ್ಧ ಬಳಸ್ಕೊಂಡಿದ್ದಾರೆ. ಜಾಗ ಸಾಕಾಗಲ್ವಲ್ಲ ಅದಕ್ಕೆ. ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಹೆಂಡತಿ ನೋಡ್ಕೊಂಡು ಹೇಳ್ತಾರೆ, ಅಂದರೆ ಹೆಂಡತಿ ಜೊತೆ ಸಂಸಾರ ಶುರು ಮಾಡೋದು ಅಂದರೆ ಹಾವು ತುಳಿದಂತೆ. ಹಾವು ತುಳಿದ ಮೇಲೆ ಏನಾಗುತ್ತೋ, ಅದು ಕಚ್ಚುತ್ತೋ, ನಮ್ಮನ್ನು ಹೆದರ್ಕೊಂಡು ಓಡೋಗುತ್ತೋ, ಕಚ್ಚಿದ್ರೆ ಆಮೇಲೆ ಗತಿ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಸಂಸಾರ ಅಂತ ಹೇಳಿ ಅಲ್ಲಿ ಬರುತ್ತೆ ಅಂತ ಸಿನಿಮಾ ನಿರ್ದೇಶಕರಿಗೆ ಅನಿಸಿದೆ. ಪದ್ಯನ ಎಲ್ಲಿ ಹಾಕೋದು? ಹಾಕಿದ ಜನಿವಾರ ಚೆನ್ನಾಗಿದೆ. ಗಿರೀಶ್ ಕಾರ್ನಾಡ್ ಪಾರ್ಟು ಕೇಳ್ತಾರೆ ಬ್ರಾಹ್ಮಣರೆಲ್ಲ ಬಂದು, ಜನಿವಾರ ಇಲ್ಲ ಅವನಿಗೆ, ವೇದ ಪುರಾಣ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಅಂದರೆ ಜನಿವಾರನೇ ಇಲ್ಲ ಅವನಿಗೆ, ಹೇಗೆ ನೀವು ಇದು ಮಾಡ್ತೀರಾ? ಶರೀಫಾ ಬರೋ ಅಂತ ಜನಿವಾರ ಹಾಕ್ತೀನಿ. ಶರೀಫಾ ಕತ್ತಿ ಮಗನೇ ಬರೋ, ಕತ್ತಿ ಮಗನೇ ಅಂತ. ಉತ್ತರ ಕರ್ನಾಟಕದ ಭಾಷೆ ಅದ್ಭುತವಾಗಿದೆ. ಅದಕ್ಕೆ ಯಾರಿಗೂ ಅವಾರ್ಡ್ ಬಂದಾಗ ನೆನಪು ನನಗೆ. ಅಲ್ಲೇ ಅವರು ಹೆಂಡ ಕುಡಿತಾರೆ ದಿನ. ಸೊ ಇದೆಲ್ಲ ಓಕೆ ನೋಡಿ, ಪವಾಡಗಳು. ಹೆಂಡ ಕುಡಿತಾರೆ ಅಂತ ಸುದ್ದಿ ಹೋಗಿ ಗುರುಗಳು ಕರೆಸ್ತಾರೆ ಇವರನ್ನು. ಇದರಿಂದ ಮಾಡ್ಕೊಂಡಿರ್ತಾರೆ, ಹಸುವಿನ ಮೈನ ಎಮ್ಮೆ ಚರ್ಮದಿಂದ ಮಾಡಿರ್ತಾರೆ ಚೀಲಗಳನ್ನು. ಸೋರಬಾರ್ದಲ್ಲ, ನಾವಿವತ್ತು ಪ್ಲಾಸ್ಟಿಕ್ ಚೀಲ ಬಳಸ್ತೀವಲ್ಲ, ಅದರಲ್ಲಿ ಇರುತ್ತೆ ಸುರೆ ಅಂತಂದರೆ. ಅದಕ್ಕೆ ಏನೋ ಶಂಕರಿ ಅಂತ ಕರೀತಾರೆ, ಅದನ್ನು ಹೆಂಡ ಅಂತಲೂ ಕರೆಯಲ್ಲ, ಶಂಕರಿ ಅಂತ ಕರೀತಾರೆ. ಹೆಂಡದ ಅಂಗಡಿ ಇರುತ್ತೆ, ಅಲ್ಲಿಂದ ತರೋದು. ಕಳ್ಬಟ್ಟಿ ಸಾರಾಯ ಇನ್ನೇನು ಮತ್ತೆ. ಇವರು ಗುರುಗಳು ಕರೆಸ್ತಾ ಹೋಗ್ಬಿಟ್ಟು, ಇಲ್ಲರಿ ಇದು ಆಕಳ ಹಾಲು ಅಂದರೆ ಹಸುವಿನ ಹಾಲು, ಆಕಳು ಅಂದರೆ ಹಸು ನೋಡ್ರಿ ಬೇಕಾರೆ ಅಂದ್ಬಿಟ್ಟು ಅವ್ರ ಕೈಗೆ ಹಾಕ್ತಾರೆ. ಹಾಲು ಬರುತ್ತೆ ಅದರಿಂದ. ಒಳಗಡೆ ಇದ್ದಿದ್ದು ಹೆಂಡ ತಾನೆ, ಶಂಕರಿ ತಾನೆ, ಅದು ಹೇಗೆ ಹಾಲಾಯಿತು? ಆಮೇಲೆ ಶಿಷ್ಯರಿಗೆಲ್ಲ ಹಾಕ್ತಾರೆ. ಗುರುಗಳು ಕುಡಿದ್ಬಿಟ್ಟು, ಹೌದು ಆಕಳ ಹಾಲು ತುಂಬ ರುಚಿಯಾಗಿದೆ ಅಂತಾರೆ. ಇದು ಪವಾಡ. ಆಮೇಲೆ ಗುರು ಗೋವಿಂದ ಭಟ್ರು ಸತ್ತು ಹೋದ್ಮೇಲೆ ಶರೀಫರು ಇದೇ ಥರ ಪವಾಡ ಮಾಡೋರಂತೆ. ಇಲ್ಲ, ಪವಾಡ ಮಾಡಿದ್ರಿಂದಲೇ ಅವರು ದೊಡ್ಡವರು, ಆದರು ಪವಾಡ ಪುರುಷ ಅಂತ ಕರಿತೀವಲ್ಲ. ಯಾರು ಪವಾಡ ಮಾಡ್ತಾರೋ, ಅಂದರೆ ಯಾವುದು ಸಾಧ್ಯ ಇಲ್ವೋ ಅದನ್ನು ಯಾರು ಸಾಧ್ಯ ಮಾಡ್ತಾರೋ ಅವರೇ ಶ್ರೇಷ್ಠ. ಅವರನ್ನು ಜನ ಹಿಂಬಾಲಿಸ್ತಾರೆ, ನಂಬ್ತಾರೆ, ನಂಬಿ ಬದುಕ್ತಾರೆ. ಅದಕ್ಕೋಸ್ಕರರು ಇದ್ದಾರೆ. ನಾವೇ ನೋಡ್ತಾನೆ ಇರ್ತೀವಿ ನಮ್ಮ ಜೀವನದ ಸುತ್ತಮುತ್ತ ಎಲ್ಲನೂ ಕಂಡವರವರು. ಆದ್ದರಿಂದ ಶರೀಫರ ತತ್ವಪದಗಳ ವ್ಯಾಖ್ಯಾನ ಇದೆಯಲ್ಲ, ಅದನ್ನು ನಾವು ಆಧ್ಯಾತ್ಮದ ನೆಲೆಯಲ್ಲಿಯೇ ಮಾಡಬೇಕು. ಆಧ್ಯಾತ್ಮದ ನೆಲೆಯನ್ನು ಬಿಟ್ಟು ಲೌಕಿಕದ ನೆಲೆಗೆ ಬಂದರೆ ನಮಗೆ ಅರ್ಥ ಸಿಗೋದಿಲ್ಲ. ಬಟ್ ಅವರು ಕೊಡುವ ಪ್ರತೀಕಗಳೆಲ್ಲ ಲೌಕಿಕದವೇ, ಉದಾಹರಣೆಗಳ ಲೌಕಿಕದವೇ. ಆದರೆ ಆ ಲೌಕಿಕದ ಉದಾಹರಣೆಗಳ ಮೂಲಕ ನಾವು ಆಧ್ಯಾತ್ಮದ ಎತ್ತರಕ್ಕೆ ಏರಿದ್ರೆ ಮಾತ್ರ ಅವು ಅರ್ಥ ಬಿಟ್ಕೊಡ್ತವೆ. ಇದನ್ನು ಮೆಟಫಿಸಿಕಲ್ ಲೆವೆಲ್ ಅಂತ ಕರೀತಾರೆ. ಇದಕ್ಕೆ ಇಂಥ ಬರಹಗಾರರು ನಮ್ಮ ತುಂಬ ಜನ ಇದ್ದಾರೆ. ಭೈರಪ್ಪನವರ ಸಾಕ್ಷಿ ಮತ್ತು ನೆಲೆ 2 ಕಾದಂಬರಿನ ಓದ್ಬಿಟ್ಟು ತುಂಬ ಜನ ಲೇಖಕಿಯರು ಅರ್ಥ ಆಗಲಿಲ್ಲ ಅಂತ ಬರೆದರು. ಅದನ್ನು ಮೆಟಫಿಸಿಕಲ್ ಲೆವೆಲಲ್ಲಿ ಓದಬೇಕು. ಯಾವಾಗ ಆ್ಯಟಿಟ್ಯೂಡ್ ನಮಗಿರೋದಿಲ್ವೋ ಆಗ ಪ್ರವೇಶನೇ ಕೊಡಲ್ಲ. ಕಾದಂಬರಿ ತನ್ನೊಳಗೆ ಪ್ರವೇಶನೇ ಕೊಡೋದಿಲ್ಲ ನಮಗೆ. ಮುಗಿಸ್ಬೋದು, ಫಿಸಿಕಲಿ ಮುಗಿಸ್ಬೋದು, ಬಟ್ ಅರ್ಥ ಬಿಡಲ್ಲ. ಆ ಥರ ಅದನ್ನು ಹೇಗೆ ಅಂಥ ನೆಲೆಗೆ ಒಬ್ಬ ಲೇಖಕ ಏರಬೇಕಂದ್ರೆ ತುಂಬ ದೊಡ್ಡ ಸಾಧನೆ ಬೇಕು. ಹೀಗಾಗಿ ಶರೀಫರು, ನಾನು ಸಿನಿಮಾ ಬಗ್ಗೆ ಹೇಳೋದು ಮರ್ತಿದ್ದೆ, ಕೊನೆಯಲ್ಲಿ ಜಾಸ್ತಿ ಬಂತು. ಕೀರಂ ನಾಗರಾಜ ಇವ್ರು ಕನ್ನಡ ಎಷ್ಟು ಚೆನ್ನಾಗಿ ಬಳಸ್ತಾ ಇದ್ದಾರಲ್ವಾ. ಹೊಸಗನ್ನಡ ಇಬ್ಬರಿಲ್ಲ, ಹಳಗನ್ನಡದ ಏನೋ ಬಳಸ್ತಾರೆ, ಅಥವಾ ಹೆಚ್ಚಾಗಿ ಸಂಸ್ಕೃತ ಪದನೂ ಬಳಸ್ತಾ ಇಲ್ಲ. ಆದ್ದರಿಂದ ಇಲ್ಲಿಂದಲೇ ನಾವು ಹೊಸಗನ್ನಡ ಕಾವ್ಯ ಪ್ರಯೋಗ ಮಾಡಬೇಕಂತ ಹೇಳ್ತಾರೆ. ಅದೇ ನಮಗೀಗ BM ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತೆಗಳಿಂದ ಪ್ರಾರಂಭ ಮಾತನ್ನು ಹೇಳಿ ಸಾಹಿತ್ಯ ಬರೋದು ರೂಢಿಯಾಗಿದೆ. ಇದೊಂದು ಮಾತನ್ನು ಸೇರಿಸ್ಬೋದು. ಒಡಾರದ ಬಗ್ಗೆ ಹೇಗೆ ಅಭಿಪ್ರಾಯ ಬದಲಾಯಿತು ಆ ಥರ. ನಮಸ್ಕಾರ.